ಶಿರಹಟ್ಟಿ ತಾಲೂಕ ಖಾನಾಪುರ ಗ್ರಾಮದ ಶ್ರೀ ಮೈಲಾರಲಿಂಗೇಶ್ವರ ನೂತನ ದೇವಸ್ಥಾನ ಸಿಬಾರದ ಲೋಕಾರ್ಪಣೆ ಮತ್ತು ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮದ ಅಂಗವಾಗಿ ಆಧ್ಯಾತ್ಮಿಕ ಪ್ರವಚನದ ಈ ವೇದಿಕೆಯೊಳಗೆ ಇವತ್ತು ನಾವು 4ನೆಯ ಅಧ್ಯಾಯಕ್ಕೆ ಕಾಲಿಡ್ತಾ ಇದ್ದೇವೆ. ಪ್ರಾರಂಭದಲ್ಲಿ ಶ್ರೀಮಠದ ಜಗದ್ಗುರು ಶ್ರೀ ಫಕೀರ ಸಿದ್ಧರಾಮ ಮಹಾಸ್ವಾಮಿಗಳವರ ಅಮೃತ ಹಸ್ತಗಳಿಂದ ಜೊತೆಗೆ ಸಾಕ್ಷಾತ್ ಲಿಂಗೈಕ್ಯ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಪ್ರತಿರೂಪದಂತಿರುವ ಪೂಜ್ಯ ಶ್ರೀ ಸಂಗಮೇಶ್ವರ ಸ್ವಾಮಿಗಳು ಜ್ಞಾನಯೋಗಾಶ್ರಮ ವಿಜಯಪುರದ ಪೂಜ್ಯರು. ಈ ಈರ್ವರೂ ಪೂಜ್ಯರಿಂದ ಉದ್ಘಾಟನೆಗೊಂಡಿರತಕ್ಕಂತಹ ಈ ಆಧ್ಯಾತ್ಮಿಕ ಪ್ರವಚನದ ಮಾಲಿಕೆ 3 ದಿನಗಳನ್ನು ಯಶಸ್ವಿಯಾಗಿ ಪೂರೈಸಿ ಇವತ್ತು 4ನೆಯ ದಿನಕ್ಕೆ ನಾವು ನೀವೆಲ್ಲ ಸಾಕ್ಷಿ ಆಗ್ತಾ ಇದ್ದೀವಿ. ಪೂಜ್ಯರು ಈಗಾಗಲೇ ವೇದಿಕೆಗೆ ಬಂದಿದ್ದಾರೆ, ಪ್ರವಚನವನ್ನು ಪ್ರಾರಂಭಿಸಲಿದ್ದಾರೆ. ಇವತ್ತು ಮೂರ್ತಿಯ ಮೆರವಣಿಗೆ ಕಾರ್ಯಕ್ರಮ ಬಹಳಷ್ಟು ವೈಭವದಿಂದ ನಡೆದು ಕಾರ್ಯಕ್ರಮದೊಳಗೆ ಎಲ್ಲ ತಾಯಂದಿರು ಕುಂಭಗಳನ್ನು ಹೊತ್ಕೊಂಡು ತಾವೆಲ್ಲ ದಣದಿರೋದ್ರಿಂದ ಸ್ವಲ್ಪ ತಡವಾಗಬಹುದು ಅನ್ನುವಂಥದ್ದು ಪೂಜ್ಯರೇ ಅಭಿಪ್ರಾಯಪಟ್ಟಿರೋದ್ರಿಂದ ದಯಮಾಡಿ ಬೇಗನೆ ಎಲ್ಲ ಭಕ್ತಾದಿಗಳು ಈ ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಇವತ್ತು 4ನೆಯ ದಿನ ಕಾರ್ಯಕ್ರಮ ಬಹಳಷ್ಟು ಸೌಂದರ್ಯವನ್ನು ತನ್ನಿಂದ ತಾನೇ ವೃದ್ಧಿಸಿಕೊಂಡು ಹೋಗ್ತಾ ಇದೆ. ದಿನದಿಂದ ದಿನಕ್ಕೆ ಸಂಖ್ಯೆ ಹೆಚ್ಚಿನ ರೀತಿಯೊಳಗೆ ಹೆಚ್ಚುತ್ತಾ ಇದೆ. ಇದು ನಮ್ಮೂರಿನ ಹೆಮ್ಮೆ, ಈ ವೇದಿಕೆಯ ಮಹಿಮೆ, ಪೂಜ್ಯರ ಆಶೀರ್ವಾದ, ಎಲ್ಲ ಭಕ್ತ ಮನಸ್ಸುಗಳ ಶುದ್ಧತೆ ಇದಕ್ಕೆಲ್ಲ ಕಾರಣ. ಬೇಗ ತಾವೆಲ್ಲ ಆಗಮಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ, ಪೂಜ್ಯರು ಮೊದಲನೆಯ ದಿನದ ಪ್ರವಚನವನ್ನು ಬದುಕು ಸಾರ್ಥಕತೆಯನ್ನು ಪಡೆಯಲಿಕ್ಕೆ ಒದ್ದಾಡ್ತಾ ಇರುವಂತಹ ನಮ್ಮ ಮಾನವ ಜನ್ಮ ಯಾತಕ್ಕಾಗಿ ಮನುಷ್ಯ ಬಡಿದಾಡ್ತಾ ಇದ್ದಾನೆ, ಮಾನವ ಜನ್ಮ ದೊಡ್ಡದು, ಇದ ಹಾಳು ಮಾಡಕೊಳಬೇಡಿರೋ ಹುಚ್ಚಪ್ಪಗಳಿರ ಅಂತ ದಾಸರು ಹೇಳಿದ್ದು ಮನುಷ್ಯತ್ವವನ್ನು ಮಾನವೀಯತೆಯನ್ನು ಮರೆತಿರುವಂತಹ ಮನುಷ್ಯನಾಗಿ ಬದುಕ್ತಾ ಇಲ್ಲ. ಅದಕ್ಕಾಗಿ ಒಂದು ದಿನದಲ್ಲಿ ತನ್ನ ಬದುಕನ್ನು ಅರಳಿ ಮತ್ತೆ ಮರಳಿ ಹೋಗುವಂತಹ ಹೂವು ಕೂಡ ಎಷ್ಟು ಯಶಸ್ವಿ ಜೀವನವನ್ನು ನಡೆಸ್ತದನೋ ಅಷ್ಟಾದರೂ ಮನುಷ್ಯ ತನ್ನ ಜೀವಿತ ಅವಧಿಯೊಳಗೆ ನಡೆಸಬೇಕು ಅನ್ನುವಂತಹ ಹೂವಿನ ಬದುಕಿನೊಂದಿಗೆ ಮಾನವನ ಬದುಕನ್ನು ತುಲನೆಯನ್ನು ಮಾಡಿ ಮೊದಲನೇ ದಿನದ ಪ್ರವಚನವನ್ನು ನಮಗೆಲ್ಲ ಉಣಬಡಿಸಿದರು ಪೂಜ್ಯರು. ಹಾಗಾದರೆ ನಮ್ಮ ಬದುಕು ದಿನದಿಂದ ದಿನಕ್ಕೆ ಅರ್ಥವನ್ನು ಪಡಿತಾ ಹೋಗಬೇಕು ಅಂತಂದರೆ ನಾವು ಒಂದಿಷ್ಟು ಸಜ್ಜನರ ಸಂಘಗಳನ್ನು ಮಾಡಬೇಕು, ಶರಣರ ಸಂಪರ್ಕಕ್ಕೆ ಬರಬೇಕು. ಅದಕ್ಕೆ ನಾವೆಲ್ಲ ಸತ್ಸಂಗ ಅಂತ ಕರಿತೇವೆ. ಯಾವಾಗ ದುರ್ಜನರ ಜೊತೆ ಇರ್ತೇವೋ ಆವಾಗ ನಮ್ಮಲ್ಲಿ ದುರ್ಗುಣಗಳು ಮನೆ ಮಾಡ್ತವೆ. ಹಾಗಾದರೆ ನಮ್ಮಲ್ಲಿ ಮತ್ತೆ ಮನುಷ್ಯತ್ವದ ರೂಪ ತಾಳಲಿಕ್ಕೆ
ಅದು ತಡವಾಗಿ ಹೋಗ್ತಾ ಇದೆ. ಅದಕ್ಕಾಗಿ ನಾವು ಒಂದಿಷ್ಟು ಶರಣರ ಸಂಪರ್ಕಗಳನ್ನು ಮಾಡಬೇಕು ಅನ್ನುವಂಥದ್ದನ್ನು ಎರಡನೆಯ ದಿನದೊಳಗೆ ನಾವು ಸೂಳೆ ಸಂಕವ್ಯೆಯ ಒಂದು ಉದಾಹರಣೆಯೊಂದಿಗೆ ಪೂಜ್ಯರು ಅರ್ಥಗರ್ಭಿತವಾಗಿರ್ತಕ್ಕಂತಹ ಶರಣರ ಸಾಂಗತ್ಯದ ಅರ್ಥವತ್ತಾದ ಬದುಕನ್ನು ನಮಗೆಲ್ಲರಿಗೂ ಉಣಬಡಿಸಿದರು. ಹಾಗಾದರೆ ಬದುಕು ಹೂವಿನಷ್ಟು ಆದ್ರೂ ನಾವು ಜೀವನವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗಬೇಕು ಅಂದ್ರೆ ಸತ್ಸಂಗದೊಳಗೆ ಭಾಗಿಯಾಗಬೇಕು. ಹಾಗಾದರೆ ಶರಣರ ಸಂಘದೊಳಗೆ ಬಂದ ಮೇಲೆ ಏನನ್ನು ಕಲಿಬೇಕು? ಒಂದಿಷ್ಟು ಒಳ್ಳೆಯ ಮಾತುಗಳನ್ನು ಕೇಳಿ, ಒಂದಿಷ್ಟು ಒಳ್ಳೆಯ ಮಾತುಗಳನ್ನು ಆಡಿ ಬದುಕನ್ನು ಹಾಗೇ ಸಾಗಿಸ್ಕೋತ ಹೋಗಿಬಿಟ್ವಿ ಅಂತಂದ್ರೆ ಬರೀ ಚಂದದ ನುಡಿಗಳನ್ನು, ಒಳ್ಳೆಯ ನುಡಿಗಳನ್ನು ನುಡಿದಿರ್ತಕ್ಕಂತಹ ಲಿಂಗೈಕ್ಯ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಅಂತಿಮ ಯಾತ್ರೆಯ ದಿನದಂದು 40 ಲಕ್ಷಕ್ಕಿಂತಲೂ ಹೆಚ್ಚು ಜನ ಪೂಜ್ಯರ ದರ್ಶನವನ್ನು ಪಡಿತಾ ಇರುವಂತಹ ಬದುಕನ್ನು ಅವರು ಬದುಕಿದ್ರು ಅಂತಂದ್ರೆ ಅದಕ್ಕೆ ಕಾರಣ ಅವರಾಡಿರ್ತಕ್ಕಂತಹ 4 ಸುಂದರವಾಗಿರ್ತಕ್ಕಂಥ ಮಾತುಗಳು. ಹಾಗಾದರೆ ನಿನ್ನ ಮಾತುಗಳು ಹೀಗಿರಲಿ ಗೆಳೆಯ, ಮೃದುವಚನ ಮೂರ್ಲೋಕ ಗೆಲುವುದು ತಿಳಿಯ. ಎಷ್ಟು ಕಡಿಮೆ ಮಾತಾಡ್ತೇವೋ, ಎಷ್ಟು ಒಳ್ಳೆಯದನ್ನು ಮಾತಾಡ್ತೇವೋ ಅದು ಎದುರಿನ ಮನಸ್ಸನ್ನು ಹಿಡಿದಿಟ್ಟುಕೊಳ್ಳುವಂತಹ ಒಂದು ಅತ್ಯಂತ ಶೀಘ್ರವಾದ ಉತ್ತಮವಾದ ಸಂಪರ್ಕ ಸಾಧನ. ಆ ಮಾತು ನಾವೆಲ್ಲ ಒಳ್ಳೆಯ ರೀತಿಯೊಳಗೆ ಆಡಿದರೆ ಶರಣರ ಸಂಪರ್ಕಕ್ಕೆ ಬಂದಿದ್ದು ಕೂಡ ಒಳಿತಾಗ್ತದೆ ಅನ್ನುವಂತಹ 3ನೆಯ ದಿನದ ಪ್ರವಚನ. ಆ 3ನೆಯ ದಿನದ ಪ್ರವಚನದ ನಂತರ ನಾವೆಲ್ಲ ಇವತ್ತು 4ನೆಯ ದಿನದ ಪ್ರವಚನಕ್ಕೆ ಸಾಕ್ಷಿಯಾಗ್ತಾ ಇದ್ದೀವಿ. ಒಂದಿಷ್ಟು ಮಾತಿನ ಸಂಸ್ಕಾರಗಳನ್ನು ನಾವೆಲ್ಲ ಪಡಿತಾ ಹೋದರೆ ಬದುಕು ಬಹಳಷ್ಟು ಚೆಂದ ಆಗ್ತದೆ. ಒಂದು ಸಣ್ಣ ಉದಾಹರಣೆಯನ್ನು ಹೇಳಿ ನಾನು 3 ದಿನದ ಪ್ರವಚನದ ತಿರುಳಿಗೆ ವಿರಾಮವನ್ನು ನೀಡ್ತಾ ಇದ್ದೇವೆ. ಒಂದು ಮನೆಯೊಳಗೆ ಒಬ್ಬರು ಒಟ್ಟ ಮಾತಾಡ್ತೇ ಇಲ್ಲ ಅಂತ, ಯಾರ ಜೊತೆಗೇನು ಮಾತಾಡ್ತಿದ್ದೇ ಇಲ್ಲ ಅಂತ. ಏನಪ್ಪ ನೀನು ಯಾರನ್ನೂ ಮಾತಾಡ್ಸೋದಿಲ್ಲ, ಆರಾಮದಿರಿ, ಹೆಂಗದಿರಿ, ಮಕ್ಕಳು ಹೆಂಗದವ, ಮದುವೆ ಆಗೈತೋ ಏನು ಇಲ್ಲೋ ಏನೋ ಅಂತ ಒಂದು ಒಳ್ಳೆಯ 4 ಮಾತುಗಳನ್ನೇ ಆಡಲಾರ್ದಂತಹ ಬದುಕನ್ನು ಒಂದು ವಯಸ್ಸಾದ್ರೂ ಕೂಡ ಅವನು ಕಲ್ತಿರದೆ. ಇದಕ್ಕೆ ಎಲ್ಲರೂ ಹಿರಿಯರು ಕೂಡಿ ಅವಾಗೊಂದು ಸ್ವಲ್ಪ ಹೇಳಿದ್ರಂತ, ನೋಡಪ್ಪ ಹೊರಗೆ ಹೋದಾಗ ಯಾರಾದರೂ ಕೂಡಿದ್ರೆ ಒಂದು ಸ್ವಲ್ಪ 4 ಮಾತುಗಳನ್ನು ಮಾತಾಡಬೇಕು, ಹೆಂಗದಿರಿ, ಮನೆಯಾಗೆಲ್ಲ ಹೆಂಗದಾರ, ಇಂಥವೆಲ್ಲ ಕೇಳಬೇಕು ಅಂದಾಗ ಆಯಿತು ಅಂತ ತಿಳ್ಕೊಂಡು ಅದಕ್ಕೆ ಮಾತಿನ ಸಂಸ್ಕಾರನೇ ಮುಟ್ಟಿರದೇ ಇರತಕ್ಕಂತಹ ವ್ಯಕ್ತಿ ಹೊರಗಡೆ ಹೋದನಂತ. ಒಬ್ಬ ತಾಯಿ ಒಂದು 3 ಜನ ಮಕ್ಕಳನ್ನ ಕರ್ಕೊಂಡು ಹಾಗೆ ಬರ್ತಾ ಇದ್ಲಂತ. ಇವ ಮಾತಾಡಿಸ್ಬೇಕು, ಹೆಂಗೆ ಮಾತಾಡಿಸ್ಬೇಕು, ಏನು ಮಾತಾಡಿಸ್ಬೇಕು, ಒಂದಿಷ್ಟು ಮಾತುಗಳನ್ನು ಹೇಳಿದ್ರಲ್ಲ. ಅವಾಗ ಆ ತಾಯಿನ ಕೇಳಿದ್ರಂತ, ಆಂಟಿ ಆರಾಮದಿರಿ? ಹಾಂ ಆರಾಮದೀನಪ್ಪ. ಮಕ್ಕಳು ನಿಮ್ಮವನ? ಹೌದಪ್ಪ ನಮ್ಮವರಿ, 3 ಮಕ್ಕಳು. ಆಂಟಿ ನಿಮಗೆ ಮದುವೆ ಆಗೈತಾ? ಜನ ಎಲ್ಲ ಸೇರಿ ಹೊಡೆದು ಬಿಟ್ರಂತ. ಹೊಡೆದಿಂದಾಗ ಮನೆಗೆ ಬಂದು ಹೇಳಿದ್ನಂತೆ, ಯಾಕೆ ಹೊಡಿಸ್ಕೊಂಡೆಪ್ಪ ಅಂತಂದ್ರೆ, ಇಲ್ಲ ನೀವು ಮಾತಾಡಂತ ಹೇಳಿದ್ರಿ, ಮಾತಾಡಿದೆ, ಆದ್ರೆ ಜನ ಎಲ್ಲ ಸೇರಿ ಹೊಡೆದು ಬಿಟ್ರು ನನಗೆ. ಓ ಹಂಗಾರ ಮಾತು ಇನ್ನೂ ಸಂಸ್ಕಾರವನ್ನು ಮುಟ್ಟಿಲ್ಲ. ಒಂದು ಶಬ್ದ ಹಿಂದು ಮುಂದೆ ಆಯಿತು ಅಂತಂದ್ರೆ 32 ಹೊರಗೆ ಬಂದು ಕೈಯಾಗ ಕೊಟ್ಟು ಹೋಗ್ತಾರೆ. ಹಿಂಗೆ ಮಾತಾಡಬಾರ್ದಪ್ಪ ಅಂತ ಹೇಳಿದಾಗ ಮತ್ತೆ ಅವತ್ತು ಬುದ್ಧಿ ಹೇಳಿದಾಗ ಮರುದಿವಸ ಮತ್ತೆ ಹೋದ್ನಂತ. ಒಂದು ಕಾಲೇಜಿನಿಂದ ಒಂದು ಹುಡುಗಿ ಹಂಗೆ ಬರ್ತಾ ಇದ್ಲಂತ, ಕಾಲೇಜ್ ಮುಗಿಸ್ಕೊಂಡು ಬರೋ ಹೊತ್ನ್ಯಾಗ ನಿನ್ನೆ ಹೊಡಿಸ್ಕೊಂಡಿದ್ನಲ್ಲ ಅದು ನೆನಪದ, ಇವತ್ತು ಹಾಂ ಅಕ್ಕ ಹೆಂಗದಿದಿ ಅನ್ನಂತ. ಅಕ್ಕ ಆರಾಮದಿಯಾ ಅಂತ. ಹಾಂ ಆರಾಮದೇನಪ್ಪ ಅಂತಂದ. ನಿನಗೆ ಮದುವೆ ಆಗೈತಾ ಅನ್ನಂತ. ಇಲ್ಲಪ್ಪ ಇನ್ನೂ ಆಗಿಲ್ಲ ಅನ್ನಂತ. ಹಂಗಾರೆ ಮಕ್ಕಳು ಎಲ್ಲದವು ನೀನು ಅನ್ನಂತ. ಮತ್ತೆ ಜನ ಹೊಡೆದ್ರಂತ. ಈ ರೀತಿ ಮಾತಿನ ಸಂಸ್ಕಾರವನ್ನು ಪಡಿತಾ ಹೋದರೆ ಆವಾಗ ಸಮಾಜದ ಬದುಕು ಸುಂದರವಾಗ್ತದೆ. ಸಂಸ್ಕಾರ ಇರದೇ ಇದ್ದರೆ ನಮ್ಮ ಬದುಕು ನರಕವಾಗ್ತದೆ ಅನ್ನುವಂತಹ 3 ದಿನಗಳ ಪ್ರವಚನಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದು ನಮ್ಮ ಪುಣ್ಯ ಸುಕೃತ ಅಂತ ಭಾವಿಸಿಕೊಂಡು ಇದೀಗ 4ನೆಯ ದಿನದ ಪ್ರವಚನಕ್ಕೆ ಪೂಜ್ಯರನ್ನು ಅತ್ಯಂತ ವಿನಮ್ರನಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೆ ಸುಖ ಭೋಗವು
ದೊರಕುವುದುಂಟೆ ಆತ್ಮ ದೊರಕುವುದೇ ಆ ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೆ ಸುಖ ಭೋಗವು ದೊರಕುವುದುಂಟೆ ಆತ್ಮ ದೊರಕುವುದೇ ಆತ್ಮ ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಹಣವಿದ್ದಾಗಲೇ ಭಕ್ತಿ ನೆನವಿದ್ದಾಗಲೇ ಸೇವೆ ಹಣವಿದ್ದಾಗಲೇ ಭಕ್ತಿ ಹಣವಿದ್ದಾಗಲೇ ಭಕ್ತಿ ನೆನವಿದ್ದಾಗಲೇ ಸೇವೆ ಗುಣವಿದ್ದಾಗಲೇ ಮಾಡಿ ಗುಣವಿದ್ದಾಗಲೇ ಮಾಡಿ ಹಣವಿದ್ದಾಗಲೇ ಭಕ್ತಿ ನೆನವಿದ್ದಾಗಲೇ ಸೇವೆ ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆಯಾತ್ಮ ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆಯಾತ್ಮ ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೆ ಸುಖ ಭೋಗವು ದೊರಕುವುದುಂಟೆ ಆತ್ಮ ಒಣ ಮಾತಾಡಿದರೆಲ್ಲ ಕ್ಷಣ ಹರಿದು ಹೋಗುವುದೇ ಒಣ ಮಾತಾಡಿದರಿಲ್ಲ ಒಣ ಮಾತಾಡಿದರಿಲ್ಲ ಕ್ಷಣ ಹರಿದು ಹೋಗುವುದೇ ತೃಣಯನೊಲಿಸುವುದು ಬಹು ಕಷ್ಟ ಆತ್ಮ ತೃಣಯನೊಲಿಸುವುದು ಬಹು ಕಷ್ಟ ಆತ್ಮ ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೆ ಸುಖ ಭೋಗವು ದೊರಕುವುದುಂಟೆ ಆತ್ಮ ಹಿಂದಿನ ಪುಣ್ಯವನು ಇಂದುಂಡುಣಬೇಕಾತ್ಮ ಇಂದಿನ ಪುಣ್ಯವನು ಇಂದಿನ ಪುಣ್ಯವನು ಇಂದುಂಡುಣಬೇಕಾತ್ಮ ಹಿಂದಿನ ಪುಣ್ಯವನು ಹಿಂದಿನ ಪುಣ್ಯವನು ಹಿಂದಿನ ಪುಣ್ಯವನು ಇಂದುಂಡುಣಬೇಕಾತ್ಮ ಇಂದಿನ ಪುಣ್ಯವನು ಮುಂದುಂಡುಣಬೇಕಾತ್ಮ ಇಂದಿನ ಪುಣ್ಯವನು ಮುಂದುಂಡುಣಬೇಕಾತ್ಮ ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೆ ಸುಖ ಭೋಗವು
ದೊರಕುವುದುಂಟೇ ಆತ್ಮ. ಬಂಧನವೇಕಿದಕ್ಕೆ ಇಂದು ಧರನಾಗಿ, ಬಂಧನವೇಕಿದಕ್ಕೆ ಇಂದು ಧರನಾಗಿ, ಸಂದೇಹವಿಲ್ಲವು ತಿಳಿಕಂಡೆ ಆತ್ಮ, ಸಂದೇಹ ಇಲ್ಲವು ತಿಳಿಕಂಡೆ ಆತ್ಮ. ಹರ ಪೂಜೆ ಗುರು ಸೇವೆ ಪುಣ್ಯವಿಲ್ಲದೆ ಬರಿದೆ ಸುಖ ಭೋಗವು ದೊರಕುವುದುಂಟೇ ಆತ್ಮ. ಹರಿ ಅಜಸುರರೆಲ್ಲ ಶರೀರ ದಂಡನೆ ಮಾಡಿ, ಹರಿ ಅಜಸುರರೆಲ್ಲ ಶರೀರ ದಂಡನೆ ಮಾಡಿ, ಪರಮಾತ್ಮನೊಲಿಸುವುದು ಬಹು ಕಷ್ಟ ಆತ್ಮ, ಪರಮಾತ್ಮನೊಲಿಸುವುದು ಬಹು ಕಷ್ಟವಾತ್ಮ. ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೆ ಸುಖ ಭೋಗವು ದೊರಕುವುದುಂಟೇ ಆತ್ಮ. ನರ ಪಾಪ ಪುಣ್ಯವನ್ನು ನರರ ಸೆರಗಿಲೆ ಹಾಕಿ, ನರ ಪಾಪ ಪುಣ್ಯವನ್ನು ನರರ ಸೆರಗಿಲೆ ಹಾಕಿ, ನರ ಪಾಪ ಪುಣ್ಯವನ್ನು ನರ ಪಾಪ ಪುಣ್ಯವನ್ನು ನರರ ಸೆರಗಿಲೆ ಹಾಕಿ, ನರ ಪಾಪ ಪುಣ್ಯವನ್ನು ನರರ ಸೆರಗಿಲೆ ಹಾಕಿ, ಗುರು ಮಹಂತ ಲಿಂಗತ, ಗುರು ಮಹಂತ ಲಿಂಗತ ಮರೆಯಾಗಿರುತ್ತೀಹ ಆತ್ಮ. ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ, ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೆ ಸುಖ ಭೋಗವು ದೊರಕುವುದುಂಟೇ ಆತ್ಮ, ದೊರಕುವುದುಂಟೇ ಆತ್ಮ, ದೊರಕುವುದುಂಟೇ ಆತ್ಮ. ಸಾಂಬ ಜೈ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ. ಶ್ರೀ ಮೈಲಾರ ಲಿಂಗೇಶ್ವರ महाराज की, फकीरेश्वर महाराज की. शिव सांब जय नमः पार्वती शिव हर हर महादेव. ಪರಮ ಪೂಜ್ಯ ಜ್ಞಾನಯೋಗಿ ಗುರುದೇವರನ್ನು ಎನ್ನ ಋನ್ನು ಮಂದಿರದಲ್ಲಿ ಸ್ಮರಣೆ ಮಾಡುತ್ತಾ, ಸುಕ್ಷೇತ್ರ ಖಾನಾಪುರದಲ್ಲಿ ಮೈಲಾರಲಿಂಗೇಶ್ವರ ನೂತನ ದೇವಸ್ಥಾನ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣದ ಪ್ರಯುಕ್ತವಾಗಿ ಪ್ರಾರಂಭಗೊಂಡಿರುವಂತಹ ಈ ಸುಂದರ ಸಂಜೆಯ ಆಧ್ಯಾತ್ಮಿಕ
ಪ್ರವಚನ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರ ಮನಮುಟ್ಟುವಂತೆ ಹೃದಯಕ್ಕೆ ತಟ್ಟುವಂತೆ ಸಂಗೀತದ ಸುಧೆಯನ್ನು ಹರಿಸಿರುವಂತಹ ಉಭಯ ಸಂಗೀತ ಕಲಾ ಬಳಗದವರಲ್ಲಿ ಈ ಊರಿನ ಸದ್ಭಕ್ತರಲ್ಲಿ ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿರುವ ಸದ್ಭಕ್ತರಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು. ಮಾನವನಿಗೆ ಮಹಾದೇವನಿತ್ತ ದಿವ್ಯ ಕಾಣಿಕೆ ಮಾತು. ಎರಡು ಒಳ್ಳೆಯ ನುಡಿಗಳನ್ನು ಆಡೋದ್ರಿಂದ ಮನಸ್ಸು ನಿರ್ಮಲವಾಗುತ್ತದೆ, ಹೃದಯ ಶುದ್ಧಿ ಆಗ್ತದೆ, ಭಾವ ಮಧುರ ಆಗ್ತದಂತ ತಿಳ್ಕೊಂಡು ಬಲ್ಲವರು ಹೇಳ್ತಾರೆ. ಯಾವ ಜೀವ ಜಂತುಗಳಿಗೂ ಕೊಡದೇ ಇರತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು, ವಿಚಾರಿಸುವ ಶಕ್ತಿಯನ್ನು, ನಿರ್ಣಯಿಸುವ ಬುದ್ಧಿಯನ್ನು, ಸತ್ಯ ಅಸತ್ಯವನ್ನು ವಿಮರ್ಶಿಸುವಂತಹ ಜ್ಞಾನವನ್ನು, ಮಾತನಾಡುವ ಕಲೆಯನ್ನು ಯಾರಿಗೂ ಕೊಟ್ಟಿಲ್ಲ, ಭಗವಂತ ಮನುಷ್ಯನಿಗೆ ಕೊಟ್ಟಾನ. ಆದ್ದರಿಂದ ಮನುಷ್ಯ ಏನು ಮಾಡಬೇಕು ಅಂತ ಕೇಳಿದರೆ ಸಾಧ್ಯ ಆದಷ್ಟು ಒಳ್ಳೆಯ ಮಾತುಗಳನ್ನು ಆಡಬೇಕು. ನಾವು ಆಡುವ ಮಾತು ಹೀಗಿರಬೇಕಲ್ಲ, ಅದು ಸಮಾಜದೊಳಗೆ ಶಾಂತಿಯ ಸುವಾಸವನ್ನು ಹರವುತ್ತದೋ ಅಥವಾ ಕ್ರಾಂತಿಯನ್ನು ಎಬ್ಬಿಸ್ತದೋ, ಸಮಾಜದಲ್ಲಿರತಕ್ಕಂಥ ನೆಮ್ಮದಿಯನ್ನು ಅದು ಕೆಡಿಸ್ತದೋ ಅನ್ನುವಂತಹ ಸತ್ಯವನ್ನು ಅರಿತುಕೊಂಡು ನಾವೇನು ಮಾಡೋದು, ಅಂತಹ ಮಾತುಗಳನ್ನೇ ಆಡೋದು. ಇನ್ನೊಬ್ಬರಿಗೆ ನೋವಾಗಿರಬಾರದು, ಇನ್ನೊಬ್ಬರ ಬದುಕಿನೊಳಗದು ಕತ್ತಲೆಯನ್ನು ಹರವಿರಬಾರದು. ಹೇಳುವವರ ಅಂತರಂಗದೊಳಗೂ ಆ ಮಾತು ಬೆಳಕ ಚೆಲ್ಲಿರಬೇಕು. ಕೇಳುವವರ ಅಂತರಂಗದೊಳಗ ಆ ನುಡಿ ಏನಾಗಬೇಕು, ಅದು ಸೂರ್ಯ ಚಂದ್ರನ ಬೆಳಕಿನ ಉಪಾದಿಯೊಳಗೆ ಬೆಳಗುತ್ತಿರಬೇಕು. ಅಂಥ ಮಾತುಗಳನ್ನು ಆಡಬೇಕು. ಅದಕ್ಕೆ ದೇವರು ಬಾಯಿ ಕೊಟ್ಟಾನಂತ ತಿಳ್ಕೊಂಡು ಸಿಕ್ಕಂಗ ಮಾತಾಡ್ಕೋತ ಹೋಗುವುದಲ್ಲ. ಕಬೀರದಾಸರಂತ ಆಗಿ ಹೋಗ್ಯಾರ. ಅವರೊಂದು ಚಲೋ ಮಾತು ಹೇಳ್ತಾರೆ, ನೋಡು ಮನುಷ್ಯನೇ, ನೀ ಮಾತಾಡೋಕ್ಕಿಂತ ಮೊದಲ ಯೋಚನೆ ಮಾಡು. ನಿನ್ನ ಹೃದಯ ಅನ್ನುವಂಥ ತಕ್ಕಡಿ ಅದಲ್ಲ, ಈ ಹೃದಯ ಅನ್ನುವಂಥ ತಕ್ಕಡಿಯೊಳಗೆ ಆ ಮಾತನ್ನು ಒಂದಿಷ್ಟು ತೂಗಿ ನೋಡು. ನಿನ್ನ ಹೃದಯ ಅನ್ನುವಂಥ ತಕ್ಕಡಿಯೊಳಗೆ ಆ ಮಾತನ್ನು ಒಂದಿಷ್ಟು ತೂಗಿ ನೋಡು. ಅದು ಸಮಾಜದೊಳಗೆ ಶಾಂತಿ ನೆಮ್ಮದಿಯನ್ನು ಉಂಟು ಮಾಡ್ತದೋ ಏನಿಲ್ಲೋ ಅದನ್ನು ಅರಿತುಕೊಂಡು ಅದು ಸಮಾಜದೊಳಗೆ ಶಾಂತಿಯನ್ನು ಉಂಟು ಮಾಡ್ತಿತ್ತು ಅಂದ್ರೆ ಆ ಮಾತನ್ನು ನುಡಿ. ಮತ್ತು ಆ ಮಾತು ಇನ್ನೊಬ್ಬರಿಗೆ ತ್ರಾಸಾಗ್ತಿತ್ತು, ಗದ್ದಲ ಎಬ್ಬಿಸ್ತಿತ್ತು ಅಂದ್ರೆ ಅಂಥ ಮಾತನ್ನು ನೀನು ಆಡಕ್ಕೆ ಹೋಗಬೇಡ ಅಂತ ಅವರು ಹೇಳ್ತಾರೆ. ಒಂದು ಆಡಬಾರದ ಕೆಟ್ಟ ಮಾತು ಆಡಿದ್ದಕ್ಕನ ಮಹಾಭಾರತ ನಡೀತು. ಮಹಾಭಾರತ ಬಹಳಷ್ಟು ಜನ ಹೇಳ್ತಾರೆ, ಭೂಮಿಗಾಗಿ ಅಣ್ಣ ತಮ್ಮಂದಿರು ಹೊಡೆದಾಡಿದ್ದಕ್ಕೆ ಮಹಾಭಾರತ ಆಯ್ತಂತ ಕೆಲವರು. ಆದ್ರೆ ವಾಸ್ತವಿಕ ಹಂಗಿಲ್ಲದು. ಬರೀ ಒಂದೇ ಒಂದು ಮಾತು ಆಡಬಾರದು, ಒಂದು ಮಾತು ಮಹಾಭಾರತಕ್ಕೆ ಕಾರಣೀಭೂತ ಆಯಿತು. ಪಾಂಡವರು ಒಂದು ಔತಣಕೂಟವನ್ನು ಏರ್ಪಾಟು ಮಾಡಿದ್ರು. ಸುತ್ತಮುತ್ತಲಿನ ರಾಜ ಮಹಾರಾಜರಿಗೆ ಆಮಂತ್ರಣ ಕೊಟ್ಟಿದ್ರು.
ಎಲ್ಲ ರಾಜ ಮಹಾರಾಜರಿಗೆ ಆಮಂತ್ರಣ ಕೊಡುವಂತೆ ದುರ್ಯೋಧನ ಮಹಾರಾಜನಿಗೂ ಆಮಂತ್ರಣ ಕೊಟ್ಟು ಬಂದಿದ್ದರು ಪಾಂಡವರು. ಎಲ್ಲ ರಾಜ ಮಹಾರಾಜರು ಬಂದರು, ಆದ್ರೆ ದುರ್ಯೋಧನ ಬೇಗ ಬರಲಿಲ್ಲ. ಎಲ್ಲ ರಾಜ ಮಹಾರಾಜರು ಬಂದ ಬಳಿಕ ಇನ್ನೇನು ದುರ್ಯೋಧನ ಬರಬಹುದು ಅನ್ನುವಂಥ ನಿರೀಕ್ಷೆಯೊಳಗೆ ಇದ್ದರು ಪಾಂಡವರು. ಅಟ್ಟೊತ್ತಿಗೆ ದುರ್ಯೋಧನ ಮಹಾರಾಜ ಬಂದ ಪಾಂಡವರ ಮನೆಗೆ. ಬಂದ ಇನ್ನೇನು ಅರಮನೆಯ ಹೊಸ್ತಿಲ ದಾಟಿ ಬರ್ಬೇಕಂತ ಮಾಡಿದ್ದ. ಅಟ್ರೊಳಗೆ ದ್ರೌಪದಿ ನಿಂತಿದ್ಲು ಮ್ಯಾಲ. ಬೇರೆ ಯಾರೂ ಅಲ್ಲ, ಬಂದಾವ ಸೋದರ ಮಾವ ಆಗಬೇಕು ದುರ್ಯೋಧನ ದ್ರೌಪದಿಗೆ. ಮನಿ ತನಕ ಬಂದಾನ ದುರ್ಯೋಧನ ಮಹಾರಾಜ. ಅನ್ಬೇಕಾಗಿತ್ತು ಹೆಣ್ಮಗಳು ಏನಂತ, ಯಾವಾಗ ಬಂದಿರಿ ಮಾವಾರ, ಆರಾಮದಿರಿ ಏನು ಇಟ್ಟು ಅಂದಿದ್ರ ಮಹಾಭಾರತ ಆಗ್ತಿರಲಿಲ್ಲ. ಆದ್ರೆ ಏನು ಮಾಡೋದು, ಹೆಣ್ಮಗಳು ಹಂಗೆ ಅನ್ನಲಿಲ್ಲ. ಯಾವಾಗ ದುರ್ಯೋಧನ ಮಹಾರಾಜ ಬಂದ, ಹೊಸ್ತಿಲ ದಾಟಿ ಒಳಗೆ ಬರ್ಬೇಕ ಅಂತ ಅನ್ಕೊಂಡಿದ್ದ. ಆದ್ರೆ ಪಾಂಡವರ ಅರಮನೆಯೊಳಗೆ ಕಲ್ಲು ಎಂಥವು ಜೋಡಣೆ ಮಾಡಿದ್ರಂದ್ರೆ, ನೀರು ಕಾಣಿಸ್ತದಲ್ಲ, ನೀರಿನಂಥ ಕಲ್ಲುಗಳನ್ನು ಜೋಡಣೆ ಮಾಡಿದ್ರು. ಆವಾಗ ದುರ್ಯೋಧನ ಮಹಾರಾಜನಿಗೆ ಅನಿಸಿತು, ಬಹುತೇಕ ನಾನಂದ್ರೆ ಇವ್ರಿಗೆ ಆಗಿ ಬರೋದಿಲ್ಲ ಪಾಂಡವರಿಗೆ, ಅದರ ಸಲುವಾಗಿ ಇವರು ನೀರು ಚೆಲ್ಲಾರ, ಇಲ್ಲಿ ನಾನು ಬೀಳಲಿ ಅಂತ ತಿಳ್ಕೊಂಡ ಅವ ಭಾವಿಸಿಕೊಂಡು ಏನು ಮಾಡಿದ, ತನ್ನ ದೋತ್ರ ಮೊಣಕಾಲ ತನಕ ಏರಿಸ್ಕೊಂಡು ಹುಸಿ ಹೆಜ್ಜೆ ಇಟ್ಕೋತ ಬರಾಕತ್ತಿದ್ದ ಒಳಗೆ. ನಾವು ಎಲ್ಲಿಯಾದರೂ ಒಂದಿಷ್ಟು ಹಳಸು ಕೂತಿತ್ತು ಅಥವಾ ಕಾಲು ಜಾರತಿತ್ತಂದ್ರೆ ಹುಸಿ ಹೆಜ್ಜೆ ಇಟ್ಕೋತ ಹೋಗ್ತೀವಲ್ಲ ಸಾವಕಾಶ ನಿಧಾನವಾಗಿ, ಹಂಗೆ ಬರ್ತಿದ್ದವ ಹುಸಿ ಹೆಜ್ಜೆ ಇಟ್ಕೊಂಡು ದುರ್ಯೋಧನ ಮಹಾರಾಜ. ಇವ ಸಾವಕಾಶ ಹೆಜ್ಜೆ ಹಾಕ್ಕೊಂಡು ಬರೋದು ಮ್ಯಾಲ ನಿಂತು ದ್ರೌಪದಿ ನೋಡಿದಳು. ನೋಡಿ ಮನಸ್ಸಿನೊಳಗೆ ಹಿಂಗೆ ಅನಿಸಿತಲ್ಲ ಹೆಣ್ಮಗಳಿಗೆ, ನಮ್ಮ ಅರಮನೆ ಇರುದ ಹಿಂಗದ, ಆದ್ರೆ ದುರ್ಯೋಧನ ಮಹಾರಾಜ ಹಿಂಗೆ ನಿಧಾನವಾಗಿ ಸಾವಕಾಶ ಹುಸಿ ಹೆಜ್ಜೆ ಹಾಕ್ಕೊಂಡು ಬರಾಕತ್ತೇನಂದ ಬಳಿಕ, ಇವರಪ್ಪ ಯಾರು, ದುರ್ಯೋಧನ ತಂದಿ ಧೃತರಾಷ್ಟ್ರ, ಆತ ಕುರುಡ. ಇವ್ರ ತಂದಿ ಕುರುಡ ಅದಾನಂದ ಬಳಿಕ ಇವನು ಹಿಂಗೆ ನಿಧಾನವಾಗಿ ಬರಾಕತ್ತೇನ ಹುಸಿ ಹೆಜ್ಜೆ ಇಟ್ಕೊಂಡಂದ ಬಳಿಕ ಇವ್ರ ತಂದಿಗೂ ಕಣ್ಣು ಕಾಣಿಸೋದಿಲ್ಲ, ಬಹುತೇಕ ಇವನಿಗೂ ಕಣ್ಣು ಕಾಣಿಸ್ತಿರಕ್ಕಿಲ್ಲ. ಅದಕ್ಕೆ ಅವಾಗ ಒಂದು ಮಾತು ಹೇಳ್ತಾಳಾಕಿ, ಅಂಧಸ್ಯ ಪುತ್ರ ಅಂಧಃ. ಮನಿ ಬಾಗಿಲಿಗೆ ಯಾಕೆ ಬರವಲ್ರಿ, ಯಾಕ ವೈರಿನ ಬರವಲ್ನ್ಯಾಕ, ಆತ್ಮೀಯ ವ್ಯಕ್ತಿನ ಬರವಲ್ನ್ಯಾಕ. ಆದ್ರೆ ಬಂದವರಿಗೆ ಅತಿಥಿ ದೇವೋ ಭವ ಅನ್ನುವಂತಹ ದೇಶದೊಳಗೆ ಸಂಸ್ಕೃತಿಯೊಳಗೆ ನಾವು ಬಾಳಿ ಬದುಕಾಕತ್ತೇವೆ ಅಂದ ಬಳಿಕ ಒಂದಿಷ್ಟು ಏನು ಮಾಡೋದು, ವಿನಮ್ರತೆಯಿಂದ ಸ್ವಾಗತ ಮಾಡಿಕೊಳ್ಳೋದು ಧರ್ಮದು. ಅದನ್ನು ಹೆಣ್ಮಗಳು ಮರೆತಿದ್ದಳು. ಮನೆ ಬಾಗಿಲಿಗೆ ಸೋದರ ಮಾವ ಬಂದಾನ, ಯಾವಾಗ ಬಂದಿರಿ ಮಾವಾರ, ಆರಾಮದಿರೇನು, ಒಂದಿಷ್ಟು ನೀರು ಕುಡಿತಿರೋ ಹಾಲು ಕುಡಿತಿರೋ ಅಂದಿದ್ರೆ ಮಹಾಭಾರತ ಆಗದಿರಲಿಲ್ಲ. ಹಂಗನಲಿಲ್ಲ ಹೆಣ್ಮಗಳು. ಕುರುಡನ ಮಗ ಕುರುಡದಿದೆಲ್ಲೋ ಅಂದಳು. ಅಂಧಸ್ಯ ಪುತ್ರ ಅಂಧಃ. ಎದಿಗೆ ಏನು ಬರ್ಚಿ ಚುಚ್ಚಿದಂಗಾಯಿತು ಹೆಣ್ಮಗಳ ಮಾತು ಕೇಳಿ ದುರ್ಯೋಧನನಿಗೆ. ನಾನು ಭೂಪತಿ ಮಹಾರಾಜ, ನನ್ನಂಥ ಮಹಾರಾಜನಿಗೆ ಏಕಶ್ಚಿತ ಒಬ್ಬ ಹೆಣ್ಣು ಮಗಳು ನೀನು, ಕುರುಡನ ಮಗ ಕುರುಡಂದಿ ಅಂದ ಬಳಿಕ ನಿಮ್ಮನ್ನು ಹೆಂಗೆ ಬಿಟ್ಟೇನಂತ ಅಲ್ಲೇ ಛಲ ತೊಟ್ಟ. ನಿಮ್ಮನ್ನು ಮುಗಿಸೇ ತೀರ್ತೀನಿ ಅಂತ ಛಲ ತೊಟ್ಟ. ಆ ದ್ರೌಪದಿಯ ಆಡಿದ ಒಂದು ಮಾತು ಮುಂದೆ ಎದಕ್ಕೆ ಕಾರಣ ಆಯಿತು,
ಮಹಾಭಾರತ ಘನ ಘೋರ ಯುದ್ಧಕ್ಕೆ ಕಾರಣ ಆಯಿತು. ಒಂದಲ್ಲ ಎರಡಲ್ಲ 18 ಅಕ್ಷೋಹಿಣಿ ಸೈನ್ಯ ನಾಶ ಆಯಿತು. ಒಂದು ಅಕ್ಷೋಹಿಣಿ ಅಂದ್ರೆ 2 ಲಕ್ಷ, 18 ಎರಡಲೇ 36 ಲಕ್ಷ ಜನರ ರುಂಡ ಮುಂಡಗಳೆಲ್ಲವೂ ಬೇರ್ಪಟ್ಟಿದ್ದುವ ರಣರಂಗದೊಳಗೆ. ಎಷ್ಟೋ ತಾಯಂದಿರು, ಸಾವಿರ ತಾಯಂದಿರು ವಿಧವೆಯರಾಗಿದ್ದರು. ಸಾವಿರ ಮಕ್ಕಳು ಪರದೇಶಿಗಳಾಗಿದ್ದರು. ಎಲ್ಲ ಊರೊಳಗೆ ನೀರಿನ ಕೋಡಿ ಹರಿತು ಅಂದ್ರೆ ಮಹಾಭಾರತದೊಳಗೆ ರಕ್ತದ ಕೋಡಿ ಹರಿದಿತ್ತು. ಯಾವುದರಿಂದ? ದ್ರೌಪದಿಯ ಆಡಬಾರದ ಒಂದು ಮಾತಿನಿಂದ. ಅದಕ್ಕೆ ಮಾತಾಡೋದಕ್ಕಿಂತ ಮೊದಲು ಎಚ್ಚರದಿಂದ ಮಾತಾಡಬೇಕು ಅಂತಿರ್ತಾರೋಡು ಹಳ್ಳ್ಯಾಗ. ಸೀದಾ ಮಾತಾಡು, ಎತ್ತರ ಮಾತಾಡಿದೆ ಅಂದ್ರೆ ಎಲ್ಲಿ ಹೊಡಿತೀನಿ ಅಂತಾರೆ ಹೇಳು? ಬಾಯಿಗೆ ಹೊಡಿತೀನಿ ಅಂತಾರೆ. ಯಾಕಂತಾರ? ಒಂದು ಮಾತು ಏನೇನು ಮಾಡ್ತದೆ ಹೇಳಕ್ಕೆ ಬರೋದಿಲ್ಲ, ಒಂದು ಬಿರುನುಡಿ. ಅದಕ್ಕೆ ಬಾಯಿ ಕೊಟ್ಟಾನಂದ ಬಳಿಕ ಏನು ಮಾಡಬೇಕು? ಚಲೋ ಮಾತುಗಳನ್ನು ಆಡಬೇಕು. ಅದಕ್ಕೆ ಅವ್ರು ಏನು ಮಾಡಿದರು? ಶರಣರು ಸಂತರು ಮನಸ್ಸಿಗೆ ಬಂದಂಗೆ ಮಾತಾಡ್ಕೋತ ಹೋಗಲಿಲ್ಲ. ಅವ್ರು ಏನು ಮಾಡಿದರು? ಆ ಮಾತಿನೊಳಗೆ ಸತ್ಯ ಇರುತ್ತಿತ್ತು, ಅವ್ರು ಆಡಿದ ಮಾತಿನೊಳಗೆ ಶಾಂತಿ ಇರುತ್ತಿತ್ತು. ಅದು ಕೇಳುಗರಿಗೆ ಒಂದಿಷ್ಟು ಸಂತೃಪ್ತಿಯನ್ನುಂಟು ಮಾಡುತ್ತಿತ್ತು, ನೆಮ್ಮದಿಯನ್ನು ಕೊಡುತ್ತಿತ್ತು. ಅಂಥ ಮಾತುಗಳನ್ನು ಮನುಷ್ಯನೇ ನೀನಾಡು. ಬಸವಣ್ಣವರು ಹೇಳ್ತಾರಲ್ಲ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದು ಎನ್ನಬೇಕು. ಎಷ್ಟು ಚಲೋ ಹೇಳ್ತಾರೆ. ನುಡಿದರೆ ಮುತ್ತಿನ ಹಾರ ನೋಡಿರಲ್ಲ. ಒಂದು 20 ವರ್ಷದ ಹಿಂದೆ ಮುತ್ತು ಮಾರವ್ರು ಬರ್ತಿದ್ರು ಹಳ್ಳ್ಯಾಗ. ಸೂಟ್ಕೇಸ್ ಹಿಡ್ಕೊಂಡು ಮುತ್ತು ಬೇಕನ್ರಿ ಮುತ್ತು ಅಂತ ತಿಳ್ಕೊಂಡು. ಹೆಣ್ಮಕ್ಳಿಗೆ ಮುತ್ತಂದ್ರೆ ಭಾಳ ಪ್ರೇಮ. ಒಳಗಿದ್ದವರು ಹೊರಗೆ ಬಂದು ಮುತ್ತುಗಳನ್ನು ಖರೀದಿ ಮಾಡಿ ದಾರದೊಳಗೆ ಪೋಣಿಸ್ಕೊಂಡು ಆ ಸರ ಮಾಡಿ ಹಾಕ್ಕೊಂಡು ಕನ್ನಡಿ ಮುಂದೆ ನಿಂತ್ರಪ್ಪ ಅಂದ್ರೆ ಹೋಗ್ಬೇಕಂತ ಅನ್ನಿಸ್ತಿರ್ಲಿಲ್ಲ. ಅಂದ್ರೆ ಅಷ್ಟು ಶೃಂಗಾರ ಮುತ್ತಿನ ಸರ ಹೆಣ್ಮಕ್ಳಿಗೆ. ಯಾಕೆ ಮುತ್ತಿಗೆ ಹೋಲಿಸಿದ್ರೆ ಮಾತಂದ್ರೆ ಬಸವಣ್ಣವರು, ಈಗ ಒಂದು ಮುತ್ತು ಸಣ್ಣದು, ಮತ್ತೊಂದು ಮುತ್ತು ದೊಡ್ಡದು, ಏರು ಪೇರು ಅಂತ ಇರೋದಿಲ್ಲ. ಎಲ್ಲ ಮುತ್ತುಗಳು ಒಂದು ಮುತ್ತು ನೋಡಿದ್ರೆ ಇನ್ನೂ 100 ಮುತ್ತುಗಳನ್ನು ನೋಡಿದಂತೆಯೇ ಇರುತ್ತಾವೆ. ಗಾತ್ರದೊಳಗಾಗಲಿ, ವರ್ಣದೊಳಗಾಗಲಿ, ವಿನ್ಯಾಸದೊಳಗಾಗಲಿ ಒಂದು ನೋಡಿದ್ರೆ ಮತ್ತೊಂದು ನೋಡಿದಂತೆ ಇರ್ತಾವು. ಹೆಚ್ಚ ಕಡಿಮೆ, ಏರು ಪೇರು ಇರೋದಿಲ್ಲ. ಹೇಗೋ ಹಾಗೆ ನೀನು ಆಡುವಂತಹ ಮಾತು ಮುಂಜಾನೆ ಒಂದು ಥರ ಆಡೋದು, ಮಧ್ಯಾಹ್ನಕ್ಕೆ ಮತ್ತೊಂದು ಆಡೋದು, ರಾತ್ರಿಗೆ ಮಗದೊಂದು ಆಡೋದು. ಹಿಂಗೆ ನೀನು ಮಾತಿನೊಳಗೆ ಬದಲಾವಣೆ ಮಾಡ್ಕೋತ ಹೋದೆ ಅಂದ್ರೆ ಆ ಮಾತನ್ನು ಯಾರೂ ಇಷ್ಟಪಡೋದಿಲ್ಲ, ಯಾರೂ ನಿನಗೆ ಗೌರವಿಸೋದಿಲ್ಲ. ಅದಕ್ಕೆ ಅವ್ರು ಏನಂತಾರ? ನುಡಿದರೆ ನಿನ್ನ ಮಾತು ಹೇಗಿರ್ಬೇಕಂದ್ರೆ ಮುತ್ತಿನ ಮಣಿ ಇದ್ದಂಗಿರಬೇಕು, ಮುತ್ತಿನ ಹಾರ ಇದ್ದಂಗಿರಬೇಕು. ನುಡಿದರೆ, ನುಡಿಯಾಕೆ ಬಂದ್ರೆ ಹಿಂಗೆ ನುಡಿ, ಇರಲಿಲ್ಲ ಅಂದ್ರೆ ಮತ್ತು ಗದಗಿನ ಭಾಷೆದೊಳಗೆ ಹೇಳ್ಬೇಕಾಗಿತ್ತಂದ್ರೆ ನುಡಿದ್ರೆ ಹಿಂಗೆ ನುಡಿ, ಇರಲಿಲ್ಲ ಅಂದ್ರೆ ಹಲ್ಲಾಗ ನಾಲಿ ಇಟ್ಕೊಂಡು ತಣ್ಣಗೆ ಕೂಡಂದಂಗೆ. ಅದು ನುಡಿದ್ರೆ ಹಿಂಗೆ ನುಡಿ, ನುಡಿಯಾಕೆ ಬರಲಿಲ್ಲ ಅಂದ್ರೆ ತಣ್ಣಗೆ ಕೂಡು. ನುಡಿಯವ್ರದಾರ ಕೇಳು ಒಂದಿಷ್ಟು. ಯಾರು ಚಲೋ ಮಾತಾಡ್ತಿರ್ತಾರಲ್ಲ ಅವ್ರವರ ಒಂದಿಷ್ಟು ಚಲೋ ಮಾತುಗಳನ್ನು ಕೇಳು ಅಂತ ಹೇಳ್ತಾರೆ ಅವರು. ಅದಕ್ಕೆ ಒಂದು ಮಾತು ಬದುಕನ್ನು ಸ್ವರ್ಗವನ್ನಾಗಿಯೂ ಮಾಡ್ತದೆ, ನರಕವನ್ನಾಗಿಯೂ ಮಾಡ್ತದೆ. ಎರಡೂ ಮಾಡೋದು ಯಾವುದಂದ್ರೆ ನಮ್ಮ ನಾಲಿಗೆ. ಅದಕ್ಕೆ ಬಲ್ಲವ್ರು ಏನು ಹೇಳ್ಯಾರ? ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದಂತ ಹೇಳ್ಯಾರ. ಅದಕ್ಕೆ ಸುಮ್ಮ ಕಟ್ಟಿ ಮ್ಯಾಲ ಕೂತು ಸಮಯವನ್ನು ವ್ಯರ್ಥ ಮಾಡ್ಕೋತ ಟೈಮ್ ಪಾಸಿಗಾಗಿ
ಮಾತಾಡಕ್ಕೆ ಹೋಗಬಾರದು. ಅದಕ್ಕೆ ಇಲ್ಲಿ 3 ಜನ ಕೂತಿದ್ರಿ. ಇವರು ಯಾರ್ಯಾರು? ಅಮೇರಿಕದವ, ಆಸ್ಟ್ರೇಲಿಯಾದವ, ನಮ್ಮ ಭಾರತ ದೇಶದವ. ಆವಾಗ ಇನ್ನೂ 1 ಗಂಟೆ ವಿಳಂಬಿತ್ತು ವಿಮಾನ ಬರೋದು. ಆವಾಗ ಏನು ಮಾಡೋದಂತ ಒಬ್ಬ ಕೇಳಿದ. ಏನಿಲ್ಲ, ನಿಮ್ಮ ದೇಶದೊಳಗೆ ಏನು ನಡೆದದ, ನಮ್ಮ ದೇಶದೊಳಗೆ ಏನು ನಡೆದದ, ಸ್ವಲ್ಪ ವಿಚಾರ ಮಾಡೋಣ ಅದನ್ನು ಕುರಿತಂತ ಸಂಭಾಷಣೆಗೆ ಇಳಿದ್ರು. ಆವಾಗ ಅಮೇರಿಕದವ ಹೇಳಿದ, ನಮ್ಮ ದೇಶದೊಳಗೆ ಒಂದು ಹಡಗ ಕಂಡು ಹಿಡ್ದಾರ. ಎಲ್ಲ ದೇಶದೊಳಗೂ ಕಂಡು ಹಿಡ್ದಾರ, ಇಲ್ಲಂತಲ್ಲ. ಆದರೆ ಎಲ್ಲ ದೇಶದ ಹಡಗ ನೀರಿನ ಮ್ಯಾಲೆ ತೇಲುತ್ತವು, ನಮ್ಮದು ನೀರಿನ ಮ್ಯಾಲೆ ತೇಲೋದಿಲ್ಲ, ತಳಕ್ಕೆ ಹತ್ತಿ ತೇಲುತ್ತ ಅಂದವ. ಇವ ಆಸ್ಟ್ರೇಲಿಯಾದವ ಅಂದ, ನಿಮ್ಮ ದೇಶದೊಳಗೆ ಹಡಗ ಕಂಡು ಹಿಡ್ದಾರ, ತಳದಾಗ ತೇಲುತ್ತದ. ನಮ್ಮ ದೇಶದೊಳಗೆ ವಿಮಾನ ಕಂಡು ಹಿಡ್ದಾರ, ಮುಗಿಲಿಗೆ ಹತ್ತಿ ತೇಲುತ್ತ ಅಂದ. ಇವು 2 ಕೇಳ್ಕೋತ ನಮ್ಮ ಸುಮ್ಮ ಕೂತಿದ್ದ. ನಿಮ್ಮ ದೇಶದೊಳಗೆ ಹಡಗ ಕಂಡು ಹಿಡ್ದಾರ, ಸಾಗರದ ತಳದಾಗ ತೇಲ್ತದ. ನಿಮ್ಮ ದೇಶದೊಳಗೆ ವಿಮಾನ ಕಂಡು ಹಿಡ್ದಾರ, ಮುಗಿಲಿಗೆ ಹತ್ತಿ ತೇಲ್ತದ. ನಮ್ಮ ದೇಶದೊಳಗೆ ಒಂದು ಕಂಡು ಹಿಡ್ದಾರ, ಭಾಳ ಅದ್ಭುತ ಕಂಡು ಹಿಡ್ದಾರ ಅಂದಿವ ನಮ್ಮವ. ಏನು ಕಂಡು ಹಿಡ್ದಾರ ಅಂತ ಅವ್ರು ಕೇಳಿದರು. ಎಲ್ಲ ದೇಶದೊಳಗೆ ಬಾಯಿಂದ ಊಟ ಮಾಡ್ತಾರ, ನಮ್ಮ ದೇಶದೊಳಗೆ ಮೂಗ್ನ್ಯಾಗ ಊಟ ಮಾಡ್ತಾರ ಅಂದಿವ. ಅವರಿಬ್ಬರಿಗೆ ಹೆಂಗಾಗಿರಬೇಡ, ಪರಮಾಶ್ಚರ್ಯ ಆಯಿತು. ಇದು ಹೇಗೆ ಸಾಧ್ಯ ಅಂದ್ರೆ ಅವರಿಬ್ಬರು ಪ್ರಶ್ನೆ ಮಾಡಿದ್ರು ನಮ್ಮವಾಗ, ನಿಮ್ಮದು ಹೇಗೆ ಸಾಧ್ಯ ಹೇಳ್ರಿ, ಆ ಬಳಿಕ ನಂದು ಹೇಳ್ತೀನಿ ಅಂದ. ಅವರಂದರು, ನೀವು ಮೊದಲ ಭಾರತ ದೇಶದವರು ಹುಚ್ಚರದಿರಿ ಅಂದ. ಆ ದೇಶದವರು ನಮ್ಮ ದೇಶದವನಿಗೆ ಹೇಳಿದರು, ನೀವು ಮೊದಲ ಭಾರತೀಯರು ಹುಚ್ಚರದಿರಿ, ನೀವು ಅಷ್ಟು ವಿದ್ಯಾವಂತರಲ್ಲ, ಅಷ್ಟು ಜ್ಞಾನಿಗಳಲ್ಲ ಅಂತ ಹಿಂಗೆ ಸ್ವಲ್ಪ ಮನಸ್ಸಿಗೆ ನಾಟುವಂಗೆ ಮಾತಾಡಿದ್ರು ಅವರು. ನೋಡು, ನಮ್ಮ ದೇಶದೊಳಗೆ ಅಮೇರಿಕದಾಗ ಹೇಳಕತ್ತೇನ, ನಮ್ಮ ದೇಶದೊಳಗೆ ಹಡಗ ಕಂಡು ಹಿಡ್ದಾರಲ್ಲ, ಅದು ತಳಕ್ಕೆ ಹತ್ತಿ ತೇಲುತ್ತಂದ್ರೆ ತಳಕ್ಕೆ ಹತ್ತೇ ತೇಲುದಿಲ್ಲೋ, 2 ಬಟ್ ಮ್ಯಾಲೆ ತೇಲುತ್ತಂತ ತಿಳ್ಕೊಬೇಕಪ್ಪ ನೀನು ಅಂತ ಹೇಳಿದ್ರು ನಮ್ಮವಾಗ. ಅವಾಗ ಇವ ಅಂದ ಆಸ್ಟ್ರೇಲಿಯಾದವಾಗ, ಮತ್ತು ನಿಂದು ಹೆಂಗೆ ತೇಲುತ್ತೋ ವಿಮಾನ ಅಂತ ಕೇಳಿದ. ಇವ ಅಂದ, ಅವ್ರದ್ದು ಹೆಂಗೆ 2 ಬಟ್ ಮ್ಯಾಲೆ ತೇಲುತ್ತಲ್ಲ, ಹಂಗೆ ನಮ್ಮದು ವಿಮಾನ ಮುಗಿಲಿಗೆ ಹತ್ತಿ ತೇಲುತ್ತಂದ್ರೆ ಮುಗಿಲಿಗೆ ಹತ್ತೆ ತೇಲುತ್ತಂತ ತಿಳ್ಕೊಳಕ್ಕೆ ಹೋಗಬೇಡ, 2 ಬಟ್ ಕೆಳಗೆ ತೇಲುತ್ತಂತ ಹಿಂಗೆ ತಿಳ್ಕೊಬೇಕು ನೀವು ಭಾರತೀಯರು ಅಂತ ಇವನಿಗೆ ಹೇಳಿದರು. ಅವಾಗ ಇವ ಅಂದ, ನಾ ಹುಚ್ಚಲ್ಲ, ನೀವಿಬ್ಬರು ಹುಚ್ಚರಿದ್ದೀರಿ ಅಂದವ ನಮ್ಮವ. ಅದು ಹೇಗ ಅಂತ ಅವ್ರು ಕೇಳಿದರು. ನಮ್ಮದು ಮೂಗ್ನ್ಯಾಗ ಊಟ ಮಾಡ್ತಾರಂದ್ರೆ ಮೂಗ್ನ್ಯಾಗ ಊಟ ಮಾಡೋದಿಲ್ಲ, 2 ಬಟ್ ಕೆಳಗೆ ಮಾಡ್ತಾರ ಅಂದಿವ ನಮ್ಮವ. ಬೇಕಾದ್ರೆ ಬೆರಳು ಇಟ್ಕೊಂಡು ನೋಡ್ರಿ, 2 ಬಟ್ ಮೂಗಿನೊಳಗೆ ಊಟ ಮಾಡ್ತಾರ, ಅರ್ಥಾತ್ ಬಾಯಿಂದ ಊಟ ಮಾಡ್ತಾರಂತ. 2 ಬಟ್ ಕೆಳಗಲ್ಲ, ಬಾಯಿ ಇರೋದು ಮೂಗಿನಿಂದ. 3 ಜನ ಹಿಂಗೆ ಮಾತಾಡ್ಕೋತ ಕೂತಿದ್ರಲ್ಲ, ಈ ಮಾತು ಯಾರಿಗಾರ ಉಪಯೋಗ ಅದಾವೇನು? ಇಲ್ಲ, ಅವರಿಗೂ ಇಲ್ಲ, ಕೇಳೋರಿಗೂ ಇಲ್ಲ. ಹಿಂಗೆ ಹೊತ್ತು ಹೋಗಲಿ ಅನ್ನೋದಕ್ಕೆ ಸುಮ್ಮ ದೇವ್ರು ಬಾಯಿ ಕೊಟ್ಟನಂತ ಮಾತಾಡಬಾರದು. ಅದಕ್ಕೆ ಅಲ್ಲಮರಂತಾರ, ಆ ಮಾತು ಈ ಮಾತು ಹೋ ಮಾತು ಎಲ್ಲವೂ ಜಲವ ಕೂಡಿ ಹೋಯಿತ್ತಲ್ಲ, ಸಾವನ್ನಕ್ಕರ ಸರಸ ಉಂಟೆ ಗುಹೇಶ್ವರ. ಏನು ಅದ್ಭುತ ಮಾತು ಹೇಳ್ತಾರೆ ಅವರು. ಆ ಮಾತು, ಆ ಮಾತಂದ್ರೆ ಆ ಮಾತು. ಇವ ಇಲ್ಲೇ ಕುಂತಾನ, ಖಾನಾಪುರದಾಗ ಕುಂತಾನ. ದೇವಲೋಕದೊಳಗೆ ಹಂಗದ ಅಂತ, ದೇವಲೋಕದೊಳಗೆ ಹಿಂಗದ ಅಂತ. ಅಲ್ಲಿ ಊರ್ವಶಿ ಅದಾಳಂತ, ಮೇನಕೆ ಅದಾಳಂತ, ತಿಲೋತ್ತಮೆ ಅದಾಳಂತ. ಇವ ಹೋಗಿಲ್ಲ, ನೋಡಿಲ್ಲ, ಇಲ್ಲೇ ಕುಂತಾನ. ಆದರೂ ಆ ಲೋಕದ್ದು ಮಾತಾಡ್ತಾನ. ಆ ಮಾತು ಈ ಮಾತು, ಈ ಮಾತಂದ್ರೆ ಮರ್ತ್ಯಲೋಕ, ನಾವೇನು ವಾಸದಿವಲ್ಲ, ಈ ಮಾತು ಇಲ್ಲಿ. ವಿಜಯಪುರಕ್ಕೆ ಹೋಗಿಲ್ಲ, ಗೋಲ್ ಗುಂಬಜ್ ನೋಡಿಲ್ಲ. ಆಗ್ರಾಕ್ಕೆ ಹೋಗಿಲ್ಲ, ತಾಜ್ ಮಹಲ್ ನೋಡಿಲ್ಲ. ಇಲ್ಲೇ ಕೂತಾನ ಕಟ್ಟಿ ಮ್ಯಾಲ. ಏನು ಭಾರಿ ಅದ ಅಂತ ಗೋಲ್ ಗುಂಬಜ್. ನೋಡಿ ಬಂದವ್ರು ಹೇಳ್ಯಾರ, ಕೇಳ್ಯಾನ. ಇವ ಊರು ತುಂಬ ಹೇಳಕತ್ತೇನ. ಇವ ಹೋಗಿಲ್ಲ, ನೋಡಿಲ್ಲ. ಅದರ ಎತ್ತರ ಎಷ್ಟೈತಿ, ಅದರ ಗಾತ್ರ ಎಷ್ಟೈತಿ, ಅದರ ವಿಸ್ತಾರ ಎಷ್ಟೈತಿ
ಏನು ನೋಡಿಲ್ಲ. ಆದರೂ ಸಹಿತ ಅಲ್ಲಿ ಹಂಗದ ಅಂತ ಇಲ್ಲಿ ಹಿಂಗದ ಅಂತ ಈ ಮಾತು ಹೋ ಮಾತು ಅಂದ್ರೆ ನಮ್ಮ ಕೆಳಗೊಂದು ಲೋಕದ ಯಾವುದು ಪಾತಾಳ ಲೋಕ. ಆ ಲೋಕದ ಸುದ್ದಿನೂ ಇದ ಲೋಕದೊಳಗೆ ಕೂತ ಮಾತಾಡಕತ್ಯಾನ. ಅದಕ್ಕೆ ಹಿಂಗೆ ನೀ ಮಾತಾಡಿದಿ ಅಂದ್ರೆ ಭಕ್ತಿ ಅನ್ನುವಂಥದ್ದು ಜಲವ ಕೂಡಿ ಹೋಗಿತ್ತಲ್ಲ. ಈ ಮಾತಿನ ಓಗದೊಳಗೆ ಮಾತಿನ ಮರ್ಮದೊಳಗೆ ಸಿಕ್ಕ ಹಾಕ್ಕೊಂಡು ಭಕ್ತಿ ಮಾಡಿ ಮುಕ್ತಿ ಪಡಿಬೇಕನ್ನುವಂಥ ಪರಮ ಸತ್ಯವನ್ನು ಮರೆತು ಕೂತಿದೆಲ್ಲ ಮನುಷ್ಯನೇ. ಅದಕ್ಕೆ ಎಷ್ಟು ಬೇಕು ಬದುಕಿಗೆ ಅಷ್ಟು ಮಾತಾಡಬಾರ್ದಂತಲ್ಲ, ಆದ್ರೆ ಸಿಕ್ಕಂಗ ಮಾತಾಡಕ್ಕೆ ಹೋಗಬೇಡ. ಒಂದು ಮಾತು ಮುಕ್ತನನ್ನಾಗಿನೂ ಮಾಡ್ತದೆ, ಒಂದು ಮಾತು ಬಂಧನಕ್ಕೆ ಒಳಪಡಿಸ್ತದ, ದುಃಖಕ್ಕೆ ಒಳಪಡಿಸ್ತದ. ಸುಖ ದುಃಖ ನೋವು ನಲಿವು ಮಾನ ಅಪಮಾನ ನಿಂದೆ ಸ್ತುತಿ ಇವು ಎಲ್ಲ ಬರ್ತಾವಲ್ಲ. ಯಾವುದರಿಂದ ಬರ್ತಾವು? ನಾವು ಆಡುವ ಮಾತಿನಿಂದ ಬರ್ತಾವೆ. ಅದಕ್ಕೆ ಮಾತಾಡುವಾಗ ಎಚ್ಚರದಿಂದ ಮಾತಾಡ್ಬೇಕಂತ ಹೇಳ್ತಾರೆ. ಒಬ್ಬ ಮಾತು ಮಾರೋ ಅಂಗಡಿ ಇಟ್ಟಿದ್ದ, ಕೇಳಿರೇನು? ಎಲ್ಲರೂ ಕಿರಾಣಿ ಅಂಗಡಿ ಇಟ್ಟವ್ರು ನೋಡಿರಿ ನೀವೆಲ್ಲ ಶಿರಟ್ಟಿಯೊಳಗೆ. ಆದ್ರೆ ಮಾತು ಮಾರು ಅಂಗಡಿ ಇಟ್ಟಿದ್ದ, ಅವ ಅಂಗಡಿ ಮ್ಯಾಲೆ ಬೋರ್ಡ ಬರೆದಿದ್ದ, ಏನಂತ? ಮಾತು ಮಾರುವ ಅಂಗಡಿ. ಒಬ್ಬ ಹೊಂಟಿದ್ದ, ಹೋಗುವಾಗ ಇವನ ನೆದರು ಆ ಅಂಗಡಿ ಮ್ಯಾಲೆ ಬಿತ್ತು. ನೋಡಿದ, ಆಶ್ಚರ್ಯ ಆಯ್ತು. ಇಲ್ಲಿ ತನಕ ನಾನು ಬಸವೇಶ್ವರ ಕಿರಾಣಿ ಸ್ಟೋರ್ಸ್ ಅಂತ ನೋಡೀನಿ, ಫಕೀರೇಶ್ವರ ಕಿರಾಣಿ ಅಂಗಡಿ ಅಂತ ನೋಡೀನಿ, ಮತ್ತು ಇದು ಯಾವನೋ ಒಬ್ಬ ವಿಚಿತ್ರ ಅಂಗಡಿ ಇಟ್ಟನಲ್ಲ, ಮಾತು ಮಾರೋ ಅಂಗಡಿ ಇಟ್ಟನಲ್ಲ, ಮಾತು ಹೆಂಗೆ ಮಾರಲಿಕ್ಕೆ ಬರ್ತದಂತ ತಿಳ್ಕೊಂಡು ಅವ ಬಿಡಲಿಲ್ಲ, ನೋಡ್ಬೇಕಂತ ತಿಳ್ಕೊಂಡು ಅಂಗಡಿಗೆ ಬಂದ. ಅಂಗಡಿ ಮಾಲಕನಿಗೆ ಭೇಟಿಯಾಗಿ ಕೇಳಿದ, ಅಲ್ರಿ ಮಾಲೀಕರ, ಮಾತು ಮಾರೋ ಅಂಗಡಿ ಅಂತ ಬೋರ್ಡ ಬರೆದಿರಿ, ಮಾತು ಮಾರಕ್ಕೆ ಸಾಧ್ಯದ ಏನಂತ ಕೇಳಿದ. ಅವಾಗ ಅವ ಅಂದ, ನೋಡು, ಒಂದಲ್ಲ 3 ಥರದ ಮಾತು ಮಾರ್ತೀನಿ ನಾನು. 1000 ರೂಪಾಯಿ ಕೊಟ್ರೆ 1ನೇ ನಂಬರ್ ಮಾತು, 500 ರೂಪಾಯಿ ಕೊಟ್ರೆ 2ನೇ ನಂಬರ್ ಮಾತು, 300 ರೂಪಾಯಿ ಕೊಟ್ರೆ 3ನೇ ನಂಬರ್ ಮಾತು. 3 ಥರದ ಮಾತು ಮಾರ್ತೀನಿ ನಾನು, ಮಾರಾಟ ಮಾಡ್ತೀನಿ. ನಿನಗೆ ಯಾವುದು ಬೇಕು ಹೇಳು, ಅದನ್ನು ನಾನು ಕೊಡ್ತೀನಿ ಅಂತ ಹೇಳಿದ. ಅವಾಗ ಇವಾಗ ಕಿಶೆದ ಕೈ ಹಾಕಿದ, ಒಂದು 500 ರೂಪಾಯಿ ಸಿಕ್ತು. ಇದಕ್ಕೆ ಯಾವ ಮಾತು ಬರ್ತೈತೆ ಅದನ್ನು ಕೊಡು ಅಂತ ಕೊಟ್ಟ. 500 ರೂಪಾಯಿಗೆ 2ನೇ ನಂಬರ್ ಮಾತು ಬರ್ತಿತ್ತು. ಅವ ಮಾತು ಹೆಂಗೆ ಮಾರ್ತಿದ್ದ ಅಂದ್ರೆ, ಒಂದು ಬಿಳಿ ಹಾಳಿ ಮ್ಯಾಲ ಒಂದು ಚಲೋ ಮಾತು ಬರೆದು ಸುರುಳಿ ಸುತ್ತಿ ಕೊಡವ. ಹಿಂಗೊಂದು ಅದ್ಭುತವಾದ ಅರ್ಥಪೂರ್ಣವಾದ ಮಾತನ್ನು ಬರೆದು ಸುರುಳಿ ಸುತ್ತಿ 500 ರೂಪಾಯಿ ತೊಗೊಂಡು ಇವನ ಕೈಯಾಗ ಕೊಟ್ಟ. ಇವ ಮಾತು ಖರೀದಿ ಮಾಡ್ಯಾನ, 500 ರೂಪಾಯಿ ಕೊಟ್ಟು ಓದ್ಬೇಕು ಏನೋ ಓದಬಾರ್ದು, ಅವಸರ ಭಾಳ ನಮಗೆ ಅವಸರ ಭಾಳ. ಮುಂದೇನೋ ಕೆಲಸ ಇರೋದಿಲ್ಲ. ಈಗ ನೋಡ್ರಿ ಬೈಕ್ ಹೊಡೆಯವ್ರು ನೋಡ್ರಿ, ಮುಂದೇನೂ ಇರೋದಿಲ್ಲ, ಆದರೂ ಸಹಿತ ನಿಂತಲ್ಲೇ ಜಿಗಿಸ್ತಿರ್ತಾನೆ. ಅವರು ಬೋರ್ಡ ಬರೆದಿರ್ತಾರೆ, ಸ್ಪೀಡ್ ಈಸ್ ಥ್ರಿಲ್ ಬಟ್ ಕಿಲ್ ಅಂತ ಬರೆದಿರ್ತಾರೆ ಅವರು. ಆದರೂ ಸಹಿತ ಗೊತ್ತಾಗೋದಿಲ್ಲ ಇವನಿಗೆ, ಅವಸರ ಭಾಳ ಇರ್ತದೆ. ಅದಕ್ಕೆ ಇವನಿಗೆ ಅವಸರ ಇತ್ತು. ಅಲ್ಲಿ 500 ರೂಪಾಯಿ ಕೊಟ್ಟು ಮಾತು ಖರೀದಿ ಮಾಡ್ಯಾನ, ಓದಿದ್ರೆ ಮುಗ್ದ ಬಿಟ್ಟಿತ್ತು. ಆದ್ರೆ ಹಂಗೆ ಮಾಡಲಿಲ್ಲ ಅವ. ಅವಸರದೊಳಗೆ ಅವ ಕೊಟ್ಟ ಮಾತು ಚೀಟಿನ ಕಿಶೆದೊಳಗೆ ಇಟ್ಕೊಂಡು ಬರ ಹೊಂಟಿದ್ದ. ಮೊದಲ ಶಹರದ ಊರು, ದೊಡ್ಡ ಊರು, ನಗರ. ಅಲ್ಲಿ ಹೋಗುವಾಗ ಒಂದು ಬಸವೇಶ್ವರ ಸರ್ಕಲ್ ಬಂತು. ಆ ಸರ್ಕಲ್ನೊಳಗೆ ಒಬ್ಬ ರೈತ ಬ್ಯಾಂಕಿನಿಂದ 1,00,000 ರೂಪಾಯಿ ಬಿಡಿಸ್ಕೊಂಡು ಮನೆಗೆ ಹೊರಟಿದ್ದ. ಅವನಿಗೆ 4 ಜನ ಕಳ್ಳರು ಗಂಟು ಬಿದ್ದಿದ್ರು. ಅವರು ಆ ರೈತನ 1,00,000 ರೂಪಾಯಿ ಕಸ್ಕೊಂಡು ಅವನಿಗೆ ಚಾಕು ಚುಚ್ಚಿ ಅವನ್ನ ಅಲ್ಲೇ ಹತ್ಯೆ ಮಾಡಿ ಪ್ರಾಣ ತೆಗೆದು ಅವರು ಹೋಗಿಬಿಟ್ರು. ಅಲ್ಲಿ ಸುತ್ತಮುತ್ತ ಅಂಗಡಿ ಇದ್ವಲ್ಲ, ಅಲ್ಲಿ ಕೊಲೆ ನಡೆದ ತತ್ಕ್ಷಣದೊಳಗೆ ಎಲ್ಲರ ಅಂಗಡಿ ಹಾಕ್ಕೊಂಡು ಬಂದ್ ಮಾಡ್ಕೊಂಡು ಮನೆಗೆ ಹೋಗಿಬಿಟ್ರು. ಕೊಲೆ ನಡೆದಾಗ ಯಾರು ಸಿಕ್ಕು ಬೀಳೋದಿಲ್ಲ ಅಲ್ಲಿ. ಯಾಕೆ? ಎಲ್ಲರೂ ಕರ್ಕೊಂಡೋಗಿ ಪೊಲೀಸರು ಎನ್ಕ್ವೈರಿ ಮಾಡ್ತಾರೆ. ಅದಕ್ಕೆ ನಮಗೆ ಯಾಕಂತ ತಿಳ್ಕೊಂಡು ಎಲ್ಲರೂ ಹೋಗ್ಯಾರ. ಇವ ಅಲ್ಲಿ ಬಂದು ನಿಂತಾನ.
ಇವೇನು 500 ರೂಪಾಯಿ ಕೊಟ್ಟು ಮಾತು ಖರೀದಿ ಮಾಡಿದ್ನಲ್ಲ, ಅಲ್ಲಿ ಬಂದು ನಿಂತು ಇವ ಸತ್ತಾವ ಯಾವ ಅವು ಇರ್ಬೇಕು, ಎದರ ಸಲುವಾಗಿ ಸತ್ತ, ಯಾಕೆ ಸತ್ತ ಅಂತ ಎಲ್ಲದೂ ತಲೆಯಾಗ ಹಾಕ್ಕೊಂಡು ವಿಚಾರ ಮಾಡ್ಕೋತ ನಿಂತಿದ್ದ. ಅಷ್ಟೊತ್ತಿಗೆ ಪೊಲೀಸರ ಜೀಪ್ ಬಂತು. ಕೊಲೆ ಮಾಡೋ ಸ್ಥಳದೊಳಗೆ, ಕೊಲೆ ಆದ ಸ್ಥಳದೊಳಗೆ ಇವನು ನೋಡಿದ್ರಲ್ಲ, ಬಂದರು, ಇವನ್ನ ಹಿಡಿದ್ರು. ಇದು ಎಷ್ಟೊತ್ತಿಗೆ ಆತು, ಯಾಕಾತು, ಯಾಕೆ ಹಿಂಗೆ ಆತಂತ ಇವನಿಗೆ ಗಂಟು ಬಿದ್ದರು ಅವರು ಪೊಲೀಸರು. ಇವ ಅಂದ, ಇದಕ್ಕೂ ನನಗೂ ಸಂಬಂಧನ ಇಲ್ಲ ಅಂದ. ಮತ್ತು ಸಂಬಂಧ ಇಲ್ಲ ಅಂದ್ರೆ ಇಲ್ಲಿ ಯಾಕೆ ನಿಂತಿ ಅಂತ ಅವರು. ನೀ ಏನು ಹೇಳೋದಿದ್ರು ಇಲ್ಲಿ ಹೇಳಂಗಿಲ್ಲ, ಮೊದಲು ಜೀಪ್ ಹತ್ತು ನಡಿ ಸ್ಟೇಷನಿಗೆ ಅಂತ ಠಾಣೆಗೆ ಕರ್ಕೊಂಡು ಹೋದರು. ಹೋಗಿ ಒಳಗೆ ಹಾಕಿದ್ರು. ಅಲ್ಲಿ ಟೈಮ್ ಸಿಕ್ತಂಗೆ ಓದಾಕ ಮಜೆ ಹೆಂಗದ ನೋಡು. ಮೊದಲು ಓದ್ಬಿಟ್ಟಿದ್ರೆ ಇದು ಯಾವುದೋ ಆಗ್ತಿದ್ದಿಲ್ಲ. ಅಲ್ಲಿ ಸಮಯ ಸಿಕ್ತೆ, ಕಂಬಿ ಅಣಸಕತ್ತಿದ್ನಲ್ಲ, ಅವಾಗ ನೆನಪಿಗೆ ಬಂತು, 500 ರೂಪಾಯಿ ಕೊಟ್ಟು ಒಂದು ಮಾತು ಖರೀದಿ ಮಾಡೀನಿ, ಮತ್ತು ಏನಾರ ಬರೆದಿರ್ಬೇಕವಾದ್ರಾಗ ಅಂತ ತಿಳ್ಕೊಂಡು ಹೆಂಗೆ ಅದನ್ನು ಸುರುಳಿ ಸುತ್ತಿದ್ನಲ್ಲ, ಹಾಳಿ ತೆರೆದು ನೋಡಿದ. ಅದ್ರಾಗ ಒಂದು ಅದ್ಭುತ ಮಾತು ಬರೆದಿದ್ದವ. ಏನು, ಎಲ್ಲಿ ಕೊಲೆ ನಡೆದಿರ್ತದ ಅಲ್ಲಿ ನಿಲ್ಲಬೇಡ ಅಂತ ಬರೆದಿತ್ತದ್ರಾಗ. ಇವ ಏನು ಮಾಡಿದ್ದ, ಮುದ್ದಾಮು ಅಲ್ಲೇ ಹೋಗಿ ನಿಂತಾನ. ಮೊದಲ ಇದನ್ನು ಓದಿದ್ನಂದ್ರೆ ನಿಲ್ತಿದ್ನ ನಾವು, ನಿಲ್ತಿದ್ದಿಲ್ಲ. ಒಂದು ಮಾತು ತಿಳಿಲಾರದಕ್ಕೆ, ಸರಿಯಾಗಿ ನೋಡಲಾರದಕ್ಕೆ, ಕೇಳಲಾರದಕ್ಕೆ ಏನಾಯಿತು, ಬಂಧನಕ್ಕೆ ಬಿದ್ದ, ಬಂಧಿತನಾದ, ಸಿಕ್ಕ ಹಾಕ್ಕೊಂಡ. ಆವಾಗ ಒಂದು ವಾರ ಅಲ್ಲೇ ಉಳ್ದ. ಅತ್ತ ವಿನಂತಿ ಮಾಡಿಕೊಂಡ, ದುಃಖಪಟ್ಟ, ನೋವು ಪಟ್ಟ, ಆದರೂ ಸಹಿತ ಹೊರಗೆ ಬಿಡಲಿಲ್ಲ ಅವರು. ಕೊನೆಗೆ ಒಂದು ವಾರ ಆದ ಬಳಿಕ ಇವನ ಕೋರ್ಟಿಗೆ ಹಾಜರು ಪಡಿಸಕ್ಕೆ ಕರ್ಕೊಂಡು ಹೊಂಟಿದ್ರು ಅವರು ಪೊಲೀಸರು. ಜೀಪ್ನ್ಯಾಗ ಕರ್ಕೊಂಡು ಹೋದ್ರು. ಮತ್ತೊಂದು ರಸ್ತಾದಾಗ ಹೋಗಲಿಲ್ಲ ಅವರು. ಈ ಮಾತು ಮಾರೋ ಅಂಗಡಿ ಇತ್ತಲ್ಲ, ಇದೇ ರಸ್ತೆ ಹಿಡ್ಕೊಂಡು ಕರ್ಕೊಂಡು ಬರಾಕತ್ತಿದ್ರು. ಪೊಲೀಸರಿಗೆ ಅಂದ, ನಿಮಗೆ ಕೈ ಮುಗಿದು ಬೇಡ್ಕೋತೀನಿ, ಮೊದಲು ನಿಲ್ಲಿಸ್ರಿ ಇಲ್ಲಿ ಅಂದ. ಯಾಕಂದ್ರೆ ಅವರು ಇಲ್ಲೊಂದು ಅಂಗಡಿ ಇಟ್ಟಾನೊಬ್ಬ ಮಾತು ಮಾರೋದು, ಇವನ ಮಾತು ತಿಳ್ಕೊಳ್ಳಾರ್ದಕ್ಕೆ ನಿಮ್ಮ ಕೈಯಾಗ ಸಿಕ್ಕ ಬಿದ್ದಿ ನಾನು. ಅದಕ್ಕೀಗ ನಿಮ್ಮ ಕೈಯೊಳಗೆ ಏನು ಬಂಧಿತ ಆಗಿನಲ್ಲ, ನಾನು ನಿರ್ಬಂಧಿತ ಆಗಬೇಕು, ಮುಕ್ತ ಆಗಬೇಕಾಗಿತ್ತು ಅಂದ್ರೆ ಇವನಿಂದನ ಸಾಧ್ಯದದು. ಅದಕ್ಕೆ ನಾ ಹೋಗಿ ಆ ಮನುಷ್ಯನಿಗೆ ಒಂದಿಷ್ಟು ಭೇಟಿಯಾಗಿ ಬರ್ತೀನಿ, ಅಂಗಡಿ ಮಾಲಕನಿಗೆ ಅಂತ ವಿನಂತಿ ಮಾಡಿಕೊಂಡ. ಆವಾಗ ಅವರು ಆಯ್ತಂತ ಹೇಳಿದರು. ಮತ್ತೆ ಮರಳಿ ಅದ ಅಂಗಡಿಗೆ ಬಂದ. ನೋಡಪ್ಪ, ಭಾಳ ದೊಡ್ಡ ಪುಣ್ಯಾತ್ಮ ನೀನೊಂದು ಅದ್ಭುತವಾದ ಮಾತು ಬರೆದು ಕೊಟ್ಟಿದ್ದಿ, ಚಲೋ ಬೆಲೆ ಬಾಳುವಂಥ ಕಿಮ್ಮತ್ತಿನ ಮಾತು ಬರೆದಿದ್ದಿ. ಅದನ್ನು ನೋಡಲಾರದಕ್ಕೆ, ತೆರೆದು ನೋಡಲಾರದಕ್ಕೆ, ತಿಳ್ಕೊಳ್ಳಾರದಕ್ಕೆ ಬಂಧನಕ್ಕೆ ಬಿದ್ದೀನಿ, ಹಿಂಗಾಯ್ತಂತ ನಡೆದ ಘಟನಾ ಎಲ್ಲ ಹೇಳಿದ. ಆವಾಗ ಇದು ನಿನ್ನಿಂದನ ಸಾಧ್ಯ ಐತಿ, ಬಂಧನಕ್ಕೆ ಬಿದ್ದೀನಿ, ಈಗ ನನ್ನ ಬಿಡುಗಡೆ ಮಾಡಬೇಕು, ಅದಕ್ಕೆ ಅಂಥದ್ದೊಂದು ಚಲೋ ಮಾತು ಬರೆದು ಕೊಡು ಅಂತ ಮತ್ತೆ ಬೇಡ್ಕೊಂಡ. ಆವಾಗ ಅವ ಅಂದ, ಆ ಸರ್ತಿ ಎಷ್ಟು ಕೊಟ್ಟಿದ್ದೆ ರೊಕ್ಕ ಅಂತ ಕೇಳಿದ. 500 ಕೊಟ್ಟಿದ್ದೆ. ಹಾಗಾದ್ರೆ ಈ ಸಲ 1000 ಕೊಡು ಅಂದವ. ಮತ್ತೆ 1000 ರೂಪಾಯಿ ಕೊಟ್ಟ. ಅವಾಗೊಂದು ಚಲೋ ಮಾತು ಬರೆದು ಕೊಟ್ಟ. ಈಗ ಸುರುಳಿ ಸುತ್ತಕೊಂಡು ಕಿಸೆದೊಳಗೆ ಇಟ್ಕೊಳ್ಳಿಲ್ಲ. ಈಗ ಮತ್ತೆ ಇಟ್ಕೊಂಡ್ರೆ ಮತ್ತೇನಾಗುತ್ತೆ ಯಾರಿಗೆ ಗೊತ್ತು. ಈಗ ಟೈಮು ಒಂದು ಸಲ ಅನುಭವ ಆಗಿತ್ತಲ್ಲ, ಅಲ್ಲೇ ತೆರೆದು ನೋಡಿದ. ಅದರೊಳಗೊಂದು ಚಲೋ ಮಾತು ಬರೆದಿದ್ದವ. ಏನು, ಈಗ ಹೆಂಗೆ ಕೋರ್ಟಿಗೆ ಹೊಂಟಿದ್ನಲ್ಲ, ಎಲ್ಲ ಹಿನ್ನೆಲೆ ತಿಳ್ಕೊಂಡು ಅವ ಮಾತು ಮಾರ ಅಂಗಡಿ ಅವ ಬರೆದಿದ್ದ. ಏನು, ಈಗ ನಿನ್ನ ಕೋರ್ಟಿಗೆ ಕರ್ಕೊಂಡು ಹೋಗ್ತಾರೆ, ಕಟ್ಟಿಯೊಳಗೆ ನಿಲ್ಲಿಸ್ತಾರೆ, ನಿನಗೆ ಎಲ್ಲ ಹಿನ್ನೆಲೆಯನ್ನು ವಿಚಾರಣೆಗೆ ಒಳಪಡಿಸ್ತಾರೆ. ಅವರು ಏನು 100 ಅಲ್ಲ 1000 ಪ್ರಶ್ನೆ ಕೇಳಿದ್ರು ಉತ್ತರ ಒಂದೇ ಇರ್ಬೇಕು ನಿಂದಂತ ಬರೆದಿದ್ದವ. ಏನು ಉತ್ತರ ಅಂತಂದ್ರೆ, ಅವರೊಂದು ಕೇಳಿದ್ರೆ ನೀನೊಂದು ಹೇಳೋದು, ಅವ್ರು ಏನು ಕೇಳ್ತಾರಲ್ಲ ಅದಕ್ಕೆ ವಿರುದ್ಧವಾಗಿ ಹೇಳೋದು. ಇವಾಗ ಖಾನಾಪುರದಾಗ ಇದ್ನಂದ್ರೆ ಖಾನಾಪುರ ಅನ್ನಂಗಿಲ್ಲ, ಶಿರಟ್ಟಿನ ಅನ್ಬೇಕಲ್ಲಿ. ಹಂಗಿದ್ರೆ ನಾವು ಹೊರಗೆ ಬರ್ತಾನವ. ಅವರೊಂದು ಕೇಳಿದ್ರೆ ನೀನೊಂದು ಹೇಳ್ಬೇಕಂತ ಇಟ್ಟೊಂದು ಚಲೋ ಮಾತು ಬರೆದು ಕೊಟ್ಟಿದ್ದ. ಓದಿದ, ಇದನ್ನ ತಲೆಯಾಗಿ ಇಟ್ಕೊಂಡ. ಕೋರ್ಟಿಗೆ ಬಂದ. ಕಟ್ಟಿಯೊಳಗೆ ನಿಂತ. ಅವ್ರು ಪ್ರಶ್ನೆ ಕೇಳಿದರು, ನೀ ಯಾವ್ರವ ಅಂದರು. ಇವೊಂದು ಖಾನಾಪುರ ಇತ್ತು, ಖಾನಾಪುರ ಅನ್ನಂಗಿಲ್ಲ, ಈಗ ಶಿರಟ್ಟಿ ಅಂದ. ಇವನ ಹೆಸರು ಬಸಪ್ಪ ಇತ್ತು. ಬಸಪ್ಪ ಅಂತ ಹೇಳಂಗಿಲ್ಲ ಅಲ್ಲಿ, ಈಗ ಏನು ಸತ್ಯಪ್ಪ ಅಂತ ಹೇಳಕ್ಕೆ ಶುರು ಮಾಡಿದ. ಒಟ್ಟು ಅವರೊಂದು ಕೇಳೋದು, ಇವ ಒಂದು ಹೇಳೋದು. ಒಂದು ಮುಂಜಾನೆ 10ಕ್ಕೆ ನಿಲ್ಲಿಸ್ಯಾರ, ತೊಗೊಂಡು ಬಂದು
ಸಂಜೆ 4 ಆದ್ರೂ ಸಹಿತ ಈ ಒಂದು ಉತ್ತರ ಒಂದ. ಎಲ್ಲ ಪ್ರಶ್ನೆಯ ಸುರಿಮಳೆಯನ್ನು ಸುರಿಸಿದ್ರು. ಕೊನೆಗೆ ಮ್ಯಾಲ ಜಡ್ಜ್ ಕುಂತಿರ್ತಾರಲ್ಲ ನಿರ್ಣಾಯಕರು, ಅವ್ರದ್ದು ತಲೆ ಕೆಟ್ಟಂಗಾತು. ಎಲ್ಲಿದ್ದ ಹಿಡ್ಕೊಂಡು ಬಂದಿದ್ದಾರೆ ಇವನು, ಇಟ್ಟು ಪ್ರಶ್ನೆ ಮಾಡ್ತಾರ, ಒಂದಕ್ಕೂ ಸರಿಯಾದ ಉತ್ತರನ ಕೊಡವಲ್ಲವ ಅಂತ ತಿಳ್ಕೊಂಡು ಕೊನೆಗೆ ಜಜ್ಮೆಂಟ್ ಬರೋದು ಸಂಜೆ 4:00 ಈ ಕೇಸಿಗೂ ಈ ಮನುಷ್ಯನಿಗೂ ಸಂಬಂಧನ ಇಲ್ಲ. ನೀವೊಂದು ಕೇಳಿದ್ರೆ ಅವ ಒಂದು ಹೇಳ್ತಾನ, ಅವನ್ನ ಹುಚ್ಚನ್ನು ಹಿಡ್ಕೊಂಬಂದಿರಿ, ಮೊದಲು ಬಿಟ್ಟು ಬಿಡ್ರಿ ಅವನ್ನ ಅಂತ ನಿರ್ಣಯ ಕೊಟ್ಟರು ಅವರು. ಒಂದು ಮಾತು ಏನು ಮಾಡಿತು, ಬಂಧನಕ್ಕೂ ಹಾಕಿತು, ನಿರ್ಬಂಧಿತನನ್ನಾಗಿನೂ ಮಾಡಿತು. ಅದಕ್ಕೆ ಅವ್ರು ಏನಂತಾರ, ಇಂಥ ಮಾತು ನಿನ್ನ ಬದುಕಿನೊಳಗೆ ಸುಖನೂ ಕೊಡ್ತದ, ದುಃಖನೂ ಕೊಡ್ತದ, ನೋವೂ ಕೊಡ್ತದ, ನಲಿವೂ ಕೊಡ್ತದ. ಎಲ್ಲದಕ್ಕೂ ಕಾರಣ ನಾವಾಡುವ ಮಾತು. ನೀನಾಡುವ ಮಾತು ಹೀಗಿರಲಿ ಗೆಳೆಯ. ಚನ್ವೀರ ಕಣಿವೆ ಅವರು ಹೇಳ್ತಾರೆ, ನೀನಾಡುವ ಮಾತು ಹೀಗಿರಲಿ ಗೆಳೆಯ, ಮೂಲೋಕ ಗೆಲ್ಲುವುದು ತಿಳಿಯ. ಮೌನ ಮೊಗ್ಗೆಯ ನೊಡೆದು ಹೊರಬರಲಿ ಮಾತೊಂದು. ಎಷ್ಟು ಚಲೋ ಬರೀತಾರವರು. ಮೌನ ಮೊಗ್ಗೆಯ ನೊಡೆದು ಹೊರಬರಲಿ ಮಾತೊಂದು, 3 ದಿನದ ಬಾಳು ಘಮಿಸುತ್ತಿರಲಿ ಅಂತ ಕವಿಗಳು ಬರೀತಾರೆ. ಅದಕ್ಕೆ ಒಂದು ಮಾತು 3 ಲೋಕವನ್ನು ಗೆದಿಯುವಂಥ ಶಕ್ತಿ ಸಾಮರ್ಥ್ಯದಂತ ತಿಳ್ಕೊಂಡು ಹೇಳ್ತಾರೆ. ಅಂದ ಬಳಿಕ ಅಂತಹ ಮಾತುಗಳನ್ನು ಆಡೋದು ಕಲಿಬೇಕು. ಇದು ಎಲ್ಲಿಂದ ಬರ್ತದಂತ ಕೇಳಿದ್ರೆ ಸತ್ಸಂಗ ಮಾಡೋದರಿಂದ ಬರ್ತದೆ. ಈಗೇನು ಕೂತು ಕೇಳಾಕತ್ತೀರಲ್ಲ, ಹಿಂಗೆ ಸಂತರ, ಶರಣರ, ಜ್ಞಾನಿಗಳ, ಲಿಂಗಾನುಭಾವಿಗಳ ಸಂಘದಿಂದ ಬರಲಿಕ್ಕೆ ಸಾಧ್ಯದ ಹೊರತು ನಾವು ಎಲ್ಲಾದರೂ ಹೋಗಿ ಕಲಿತೀವಂದ್ರೆ ಅದು ಕನಸಿನ ಮಾತಾಗ್ತದೆ. ಆದ್ದರಿಂದ ಒಳ್ಳೆಯ ಮಾತಾಡೋದನ್ನು ಕಲಿಬೇಕಾಗಿತ್ತಂದ್ರೆ ಶರಣರ ಸಂಘ ಮಾಡಬೇಕು. ಆ ಬಳಿಕ ಶರಣರ ಸಂಘ ಮಾಡೋದ್ರಿಂದ ಸವಿನುಡಿಗಳನ್ನು ಆಡೋದು ಕಲಿತಾನ ಮನುಷ್ಯ. ಮತ್ತೇನು ಕಲಿತಾನ ಅಂದ್ರೆ ಶರಣರ ಸಂಘ ಮಾಡೋದ್ರಿಂದ, ಸತ್ಸಂಗದಿಂದ ಸದುವಿನಯ ಶೀಲನಾಗಿ ಬಾಳೋದನ್ನು ಕಲಿತಾನ. ಹಾಗಾದ್ರೆ ಸದುವಿನಯ ಅಂದ್ರೆ ಏನನ್ನೋದನ್ನು ನೋಡೋಣ ಸ್ವಲ್ಪ. ಸದುವಿನಯ ಅಂದ್ರೆ ಕಿಂಕರ ಭಾವ, ಭೃತ್ಯ ಭಾವ ಅಂತ ಕರೀತಾರೆ. ಅಂದ್ರೆ ಸಣ್ಣವರೊಳಗೆ ಸಣ್ಣವರಾಗೋದು. ಈಗ ಮನುಷ್ಯ ಎಲ್ಲರಿಗಿಂತಲೂ ಶ್ರೇಷ್ಠ ಅಂತ ಅಭಿಮಾನ ಪಟ್ಕೋತಾನ, ಎದೆ ತಟ್ಕೊಂಡು ಹೇಳ್ತಾನ. ಯಾವ ಪ್ರಾಣಿಗಳಿಗೂ ಇರದೇ ಇರತಕ್ಕಂಥ ವಿಚಾರ ಶಕ್ತಿ, ನಿರ್ಣಯ ಸಾಮರ್ಥ್ಯ, ಮಾತನಾಡುವ ಕಲೆ ಎಲ್ಲವುಗಳನ್ನು ಮನುಷ್ಯನಿಗೆ ಕೊಟ್ಟಾನ ಪರಮಾತ್ಮ. ಆದ್ದರಿಂದ 84 ಜೀವರಾಶಿಗಳಲ್ಲಿ ಶ್ರೇಷ್ಠ ಜೀವಿ ಯಾವುದು ಅಂತ ಪ್ರಶ್ನೆ ಬಂದಾಗ ಏನಾಗ್ತದೆ, ಮನುಷ್ಯನೇ ಶ್ರೇಷ್ಠ ಅಂತ ಹೇಳ್ತಾನೆ. ಆದ್ರೆ ಮನುಷ್ಯ ಶ್ರೇಷ್ಠ ಇರಬಹುದು, ಆದ್ರೆ ದೇವರು ಮತ್ತು ಧರ್ಮ ಅನ್ನುವಂತಹ 2 ಸಂಗತಿಗಳು ಬಂದಾಗ ನಾನು ಸಣ್ಣವ, ದೇವರ ಭಾಳ ದೊಡ್ಡವನ್ನುವಂಥ ಭಾವ ಇತ್ತು ಅಂದ್ರೆ ಅವ ನಿಜವಾದ ಭಕ್ತ ಆಗಕ್ಕೆ ಸಾಧ್ಯದ. ಮತ್ತು ಅದೇ ಯಾಕಾದೀತು, ದೇವ್ರೂ ನಾನಾ ನಿರ್ಮಾಣ ಮಾಡ್ತೀನಿ, ಹೊಲನೂ ನಾನಾ ಹಿಡಿತೀನಿ, ಎಲ್ಲ ವ್ಯವಹಾರನೂ ಮಾಡವನು ನಾನ ಅಂತ ನಾನನ್ನುವಂಥ ಅಹಂಭಾವ ಇರಬಾರದು. ನೀನನ್ನುವಂತಹ ನಿರಹಂಭಾವ ನಮ್ಮೊಳಗಿರಬೇಕಾಗುತ್ತದೆ. ಸದುವಿನಯ ಅಂದ್ರೆ ಇಷ್ಟೇ. ಅಹಂಕಾರ ಇರಲಾರ್ದಂಗೆ ಯಾರು ಇರ್ತಾರ ಅವರೇ ಸದುವಿನಯಶೀಲರು. ಈ ಸದುವಿನಯ ಏನು ಮಾಡ್ತದಂದ್ರೆ ಮನುಷ್ಯನ ಬದುಕನ್ನು ಔನ್ನತ್ಯಕ್ಕೆ ಎತ್ತರಿಸುವಂತಹ ಶಕ್ತಿ ಸಾಮರ್ಥ್ಯದ. ಈ ಸದುವಿನಯ ಭಾವ ನಮ್ಮ ಬದುಕಿನೊಳಗೆ ಸಮಾಧಾನವನ್ನು, ಸಂತೃಪ್ತಿಯನ್ನು ತಂದು ಕೊಡುವಂತಹ ಶಕ್ತಿ ಸಾಮರ್ಥ್ಯದ. ಆದ್ದರಿಂದ ನಾವೇನು ಮಾಡಬೇಕು, ಸಣ್ಣವರಾಗಿ ಬಾಳಿ ಬದುಕಬೇಕು. ಈಗ ಬಸವಣ್ಣವರು ಜಗದ ಜ್ಯೋತಿ ಅಂತ ಕರೀತಾರೆ, ಭಕ್ತಿಯ ಭಂಡಾರಿ ಅಂತ ಕರೀತಾರೆ. ಭಂಡಾರ ಅಂದ್ರೆ ಸಂಪತ್ತ. ಈಗ ನೀವೇನು ಮೈಲಾರಲಿಂಗಪ್ಪನ ಭಂಡಾರ ಹಚ್ಕೊಂಡು ಬರ್ತೀರಲ್ಲ, ಭಂಡಾರ ಅಂದ್ರೇನು, ಸಂಪತ್ತದು. ಅದಕ್ಕೆ ಅಂತಹ ಸಂಪತ್ತನ್ನು ನಾವು ಏನು ಮಾಡಬೇಕು, ರಕ್ಷಣೆ ಮಾಡಿಕೊಳ್ಬೇಕು.
ಅದನ್ನು ನಾವು ರಕ್ಷಣೆ ಮಾಡಿದ್ರೆ ಅದು ನಮ್ಮನ್ನು ರಕ್ಷಣೆ ಮಾಡ್ತದೆ. ಆದ್ದರಿಂದ ಅಂತಹ ಭಕ್ತಿಯ ಭಂಡಾರಿ ವಿಶ್ವಜ್ಯೋತಿ ಜಗದ ಜ್ಯೋತಿ ಆಗಿರತಕ್ಕಂಥ ಬಸವಣ್ಣನವರು ಅಷ್ಟೆಲ್ಲ 4 ವೇದಗಳನ್ನು ಅರಿತಿದ್ರು, 18 ಪುರಾಣಗಳನ್ನು ತಿಳ್ಕೊಂಡಿದ್ರು, 106 ಉಪನಿಷತ್ತುಗಳನ್ನು ಬಲ್ಲವರಿದ್ದರು. ವೇದ ಆಗಮ ಎಲ್ಲವುಗಳನ್ನು ತಿಳ್ಕೊಂಡಿರತಕ್ಕಂಥ ಮಹಾನುಭಾವಿಗಳು ಅವರು ಜೀವನದೊಳಗೆ ಒಂದು ದಿವಸನೂ ನಾ ಎಲ್ಲ ತಿಳ್ಕೊಂಡಿನಿ ಅನ್ನುವಂಥ ಭಾವ ಸುಳಿಲಿಲ್ಲ ಅಂತರಂಗದೊಳಗೆ. ಆದ್ದರಿಂದ ಬಸವಣ್ಣವರು ಭಾಳ ದೊಡ್ಡವರಾದರು. ಸಣ್ಣವ್ರೊಳಗೆ ಸಣ್ಣವರಾದರು, ದೊಡ್ಡವರೊಳಗೆ ದೊಡ್ಡವರಾದರು. ಅವರ ಒಂದು ವಚನ ಬರೀತಾರೆ, ಎನಗಿಂತ ಕಿರಿಯರಿಲ್ಲವಯ್ಯ, ಶಿವಭಕ್ತರಿಗಿಂತ ಹಿರಿಯರಿಲ್ಲವಯ್ಯ, ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸ್ಸಾಕ್ಷಿ, ನೀವೇ ದಿವ್ಯ ಕೂಡಲ ಸಂಗಮ ದೇವ. ಇದಕ್ಕೆ ನೀವೇ ಸಾಕ್ಷಿ. ಎಷ್ಟು ಸಣ್ಣವರಾಗ್ತಾರಂದ್ರೆ ಬಹುತೇಕ ಜಗತ್ತಿನೊಳಗೆ ಅವರಷ್ಟು ಸಣ್ಣವರಾದವರು ಮತ್ತೊಬ್ಬರು ಇಲ್ಲ. ಬಸವಣ್ಣನವರಷ್ಟು ಅವರಷ್ಟು ದೊಡ್ಡವರು ಯಾರೂ ಇಲ್ಲ, ಅವರಷ್ಟು ಸಣ್ಣವರು ಯಾರೂ ಇಲ್ಲ. ಅಷ್ಟು ಸಣ್ಣವರೊಳಗೆ ಸಣ್ಣವರಾಗಿ ಬಾಳಿ ಬದುಕಿದ್ರು. ಮತ್ತವರು ಯಾವ ಹುದ್ದೆಯೊಳಗಿದ್ರು, ಸ್ಥಾನಮಾನದೊಳಗಿದ್ರು ಅಂದ್ರೆ ಪ್ರಧಾನ ಮಂತ್ರಿಯಾಗಿದ್ದರು. ಒಂದು ದಿವಸ ಅಶ್ವಾರೂಢರಾಗಿ ಅಂದ್ರೆ ಕುದುರೆ ಮ್ಯಾಲ ಕೂತು ಬಿಜ್ಜಳ ಮಹಾರಾಜನ ಅರಮನೆಗೆ ಹೊರಟಿದ್ರು. ಹೋಗುವಾಗ ಎದುರುಗಡೆಗೆ ಒಬ್ಬ ಶರಣರು ಬರುತ್ತಿದ್ದರು. ಆವಾಗ ಆ ಶರಣರು ಏನು ಮಾಡಿದರು, ಬಸವಣ್ಣನವರನ್ನು ಕಂಡು ಅವ್ರು ಏನು ಹೇಳಿದರು ಅಂತ ಕೇಳಿದ್ರೆ, ಬಸವಣ್ಣನವರಿಗೆ ಶರಣು ಅಂತ ಕೈ ಮುಗಿದ್ರು, ತಲೆ ಬಾಗಿ ಕೈ ಮುಗಿದ್ರು. ಆವಾಗ ಬಸವಣ್ಣವರು ಪ್ರಧಾನಮಂತ್ರಿಗಳು, ಆಯಿತು ನಿಮಗೂ ಶರಣಂತ ಹಿಂಗೆ ಕೈ ತೋರಿಸಿ, ಈಗಿನ ಕಾಲದವರು ಟಾಟಾ ಹಾಯಿ ಬಾಯಿ ಮಾಡ್ತಾರಲ್ಲ ಹಂಗೆ ಹೋಗ್ಬೋದಾಗಿತ್ತು. ಬಸವಣ್ಣವರು ಹಂಗೆ ಮಾಡಲಿಲ್ಲ. ಏನು ಕುದುರೆ ಏರಿದ್ರಲ್ಲ, ಕುದುರೆ ಬಿಟ್ಟು ಕೆಳಗಿಳಿದು ತಲೆ ಬಾಗಿಸಿ ಅವ್ರು ಏನು ಮಾಡಿದರು, ಕೈ ಮುಗಿದು ಆ ಶರಣರಿಗೆ ಏನು ಹೇಳಿದ್ರು ಅವರು, ಶಿವಭಕ್ತ ಹರಳಯ್ಯ ಶರಣರಿಗೆ ಶರಣು ಶರಣಾರ್ಥಿ ಅಂತ ಒಂದು ಶರಣು ಹೆಚ್ಚು ಹೇಳಿದರು. ಆವಾಗ ಆಶ್ಚರ್ಯ ಆಯಿತು ಯಾರಿಗೆ, ಹರಳಯ್ಯನವರಿಗೆ. ನಾ ಹೇಳಿದ್ದು ಒಂದು ಶರಣು, ಇವರು ಅದಕ್ಕೆ ಪ್ರತಿಯಾಗಿ ಮತ್ತೊಂದು ಶರಣಾರ್ಥಿ ಹೆಚ್ಚು ಹೇಳಿದ್ರಲ್ಲ ಅಂತ ತಿಳ್ಕೊಂಡು ಅವ್ರಿಗೊಂದಿಷ್ಟು ಏನು ಕಸಿವಿಸಿ ಆಯಿತು ಶರಣರಿಗೆ. ಆವಾಗ ಇದ ವಿಚಾರದೊಳಗೆ ಮನೆಗೆ ಬಂದರು. ಮುಖದೊಳಗೆ ಪ್ರಸನ್ನತೆ ಇರಲಿಲ್ಲ, ಮುಖ ಬಾಡಿ ಹೋಗಿತ್ತು. ಆವಾಗ ಹೆಂಡತಿ ಕೇಳ್ತಾಳ, ಹರಳಯ್ಯನವರ ಹೆಂಡತಿ ಕಲ್ಯಾಣಮ್ಮ ಕೇಳ್ತಾಳ, ಶರಣರೇ ಯಾಕೋ ಇಂದ ನಿಮ್ಮ ಮುಖ ಪ್ರಸನ್ನತೆ ಇಲ್ಲ, ನಗು ಮುಖ ಇಲ್ಲ, ಮುಖ ಯಾಕ ಸಪ್ಪದ, ಅದಕ್ಕೆ ಏನಾಗ್ಯದ ನನಗೂ ಒಂದಿಷ್ಟು ಹೇಳಿ ಅಂತ ಕೇಳ್ತಾಳ. ಆವಾಗ ಅವ್ರು ಹೇಳ್ತಾರೆ, ನೋಡು ರಾಜಬೀದಿಯೊಳಗೆ ಹೋಗುವಾಗ ಎದುರುಗಡೆಗೆ ಅಶ್ವಾರೂಢರಾಗಿ ಬಸವಣ್ಣಪ್ಪವರು ಬಂದರು. ನಾನು ಅವರಿಗೆ ಶರಣು ಅಂತ ಹೇಳಿದೆ, ಅವರು ಮರಳಿ ನನಗೆ ಪ್ರತಿಯಾಗಿ ಮತ್ತೊಂದು ಹೆಚ್ಚು ಶರಣಾರ್ಥಿ ಅಂತ ಉಪಯೋಗ ಮಾಡ್ಯಾರ. ಅದು ನನಗೆ ಭಾಳ ಭಾರ ಅನ್ಸಾಕತ್ಯದ. ಅದಕ್ಕೆ ಆ ಭಾರವನ್ನು ಇಳುಕೋಬೇಕಲ್ಲ, ನಾನು ಏನು ಮಾಡಿದ್ರೆ ಆ ಭಾರ ಇಳೀತದ, ಅವ್ರಿಗೆ ಸಂತೋಷ ಆಗತ್ತದ ಅಂತ ವಿಚಾರ ಮಾಡಾಕತ್ತಿದ್ದ. ನೋಡಿ ಹೆಂಡತಿ ಹೇಗಿದ್ಲು, ಗಂಡನ ಮನಸ್ಥಿತಿಯನ್ನು ಅರಿತುಕೊಳ್ಳುವಂತಹ ಹೆಂಡತಿ ಇದ್ಲು ಅಂದ್ರೆ ಸಂಸಾರ ಶ್ರೇಷ್ಠ. ಮತ್ತು ಅಡಮುಟ್ಟ ಹೆಂಡತಿ ಸಿಕ್ಕಳು ಅಂದ್ರೆ ನಿಮಗಿಂತ ನಾವ ಶ್ರೇಷ್ಠ. ಲಗ್ನ ಆಗ್ಲಾರ್ದ ತಣ್ಣಗದಿವಲ್ಲ, ಚಲೋ ಹೆಂಡತಿ ಸಿಕ್ಕಳು ಸಂಸಾರ ಶ್ರೇಷ್ಠ. ಮತ್ತು ಎದುರು ಹಿಡಿಸಿದ್ಲು ಹಿಡಿಸ್ಬಾರ್ದ. ಒಬ್ಬ ಹೆಣ್ಮಗಳಿದ್ಲು ಊರಾಗ, ಒಂದು ಊರಾಗ, ಇವ ರೊಟ್ಟಿ ಮಾಡಂದ್ರೆ ಚಪಾತಿನ ಮಾಡ್ತೀನಿ ಅನ್ನಕ್ಕೆ, ಇವ ಹೆಸರು ಕಾಳು ಪಲ್ಯ ಮಾಡನ್ನವ, ಅದೇ ಯಾಕಾದಿತ್ತು ನನಗೆ ಮಾಡೋಕ್ಕಾಗೋದಿಲ್ಲ, ನೀ ಹೇಳಿದ್ದ ಮಾಡ್ಬೇಕನ, ನಾ ಕಡ್ಲಿ ಕಾಳು ಪಲ್ಯನ ಮಾಡಾಕಿ. ಇವ ಒಂದು ಹೇಳಿದ್ರೆ
ಹೆಂಡತಿ ಒಂದು ಮಾಡಾಕಿ ಒಟ್ಟು ಎದ್ರ ಹೆಣ್ಮಗಳು ಕೆಟ್ಟ ಎದ್ರ ಇವನಿಗೆ ಯಾಕಾರ ಮಾಡ್ಕೊಂಡಿನೋ ಅಂತ ಅನಿಸಿತ್ತು. ಸಾಕಾಗಿ ಹೋಗಿತ್ತು. ಕೊನೆಗೆ ಅವ ದೇವ್ರಿಗೆ ಬಿಡ್ಕೊಂತಿದ್ದ. ಜಗತ್ನಾಗ ಎಲ್ಲರೂ ಹೊಂಟ್ರ ಇದು ಯಾಕೆ ಹೋಗಬಾರದು ತಿಳಿತೋ ಇಲ್ಲೋ? ಎಲ್ಲರೂ ಹೊಂಟಾರ ಇದಕ್ಕೆ ಯಾಕೆ ಹೋಗೋದು ಬರವಲ್ದು ಅಂತ ಬೇಡ್ಕೊಂತಿದ್ದ. ಅಷ್ಟು ತ್ರಾಸಾಗಿತ್ತು. ಯಾಕೆ ಇವ ಒಂದು ಹೇಳಿದ್ರೆ ಅವರೊಂದು ಮಾಡೋರು. ಇವ ಒಂದಿಷ್ಟು ನಿದ್ರೆ ಬಂದೈತಿ ಹಾಸಿ ಕೊಡ ಅನ್ನವ. ನಾ ಯಾಕೆ ಹಾಸಲಿ, ನೀ ಹಾಸ್ಕೋ, ನಾ ಹೊಚ್ಚಾಕಿ. ಒಟ್ಟು ಎದರು ಹೆಣ್ಮಗಳು. ಇಂಥ ಹೆಣ್ಮಗಳು ಒಂದು ದಿವಸ ಹೊಳೆ ದಾಟಿ, ಹೊಳೆ ಇತ್ತು, ಹೊಳೆ ಆ ಕಡೆ ಹೆಣ್ಮಗಳು ಊರು ತವ್ರ ಮನೆ, ಈ ಕಡೆ ಗಂಡನ ಮನೆ. ಇಬ್ಬರು ಕೂಡಿ ಗಂಡ ಹೆಂಡತಿ ತವ್ರ ಮನೆಗೆ ಹೋಗೋದು ಬಂದಿತ್ತು. ದೋಣಿ ಒಳಗೆ ಬೋಟಿನೊಳಗೆ ಕೂತು ಹೊಂಟಿದ್ರು. ಇವನಿಗೆ ಗೊತ್ತಿತ್ತು ನೋಡಿ ಬೆರಿಕೆ ಇವಂಗ. ಇದು ಹೆಂಗಿದ್ರು ಎದುರ ಐತಿ ನಮ್ಮದು ಕಂಪ್ನಿ ಅಂತ ಗೊತ್ತಿತ್ತಲ್ಲ. ಇವ ಅಂದ, ನೋಡು ಇದು ಹೊಳಿ ಸೆಳವು ಭಾಳ ಐತಿ, ಮತ್ತು ನೀನು ಜಿಗದಿ ನೋಡು ಅಂದ. ಅದು ಯಾಕಾದೀತು, ನಾ ಜಿಗ್ಯಾಕಿನ ಅಂತ ಜಿಗದಳು, ನೀರು ಕುಡ್ಕೊಂತ ಹೋದಳು. ಏನು ನೀರು ಕುಡ್ಕೋತ ಹೋಗ್ಯಾಳ ಅಂದ 101 ತೆಂಗಿನಕಾಯಿ ಹೊಡಿಸ್ಯ. ನಾವು ಹೇಳೋ ಉದ್ದೇಶ ಏನಂದ್ರೆ, ಹಿಂಗಿದ್ರಪ್ಪ ಅಂದ್ರೆ ಸಂಸಾರ ನಡೆಯೋದಿಲ್ಲ, ಅರ್ಥ ಮಾಡಿಕೊಳ್ಬೇಕಾಗತ್ತದ. ಅದಕ್ಕೆ ಹೇಳ್ಯಾರ ಅವರು ದಾಸಿ ಮಾರ್ಯರು, ಸತಿ ಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ. ಸತಿಪತಿಗಳು ಒಂದಾಗದ ಭಕ್ತಿ ಅಮೃತದಲ್ಲಿ ವಿಷ ಬೆರೆಸಿದಂತೆ ಕಾಣ ರಾಮನಾಥ. ಏನು ಚಲೋ ಮಾತು ಹೇಳ್ತಾರವರು ದಾಸಿ ಮಾರ್ಯರು. ಅನುಭವದ ಮಾತು, ಅರ್ಥಪೂರ್ಣವಾದ ಮಾತು. ಅದಕ್ಕೆ ಇಲ್ಲಿ ಕಲ್ಯಾಣಮ್ಮ ಗಂಡನ ಮನಸ್ಥಿತಿಯನ್ನು ಯಾಕೆ ಖಿನ್ನತೆ ಉಂಟಾಗ್ಯದ ನಮ್ಮ ಮನೆಯವ್ರ ಮುಖದೊಳಗೆ, ಯಾಕೆ ಹಿಂಗೆ ಮುಖದೊಳಗೆ ಸಪ್ಯದ ಅಂತ ಅರ್ಥೈಸಿಕೊಂಡು ಹೆಣ್ಮಗಳಂದು, ಶರಣರ ಯಾಕೆ ಹಿಂಗಾಗಿರಿ, ಯಾಕೆ ಮಂಕ ಕವಿದವ್ರಂಗಾಗಿರಿ, ಏನು ದುಃಖದ, ನನಗೂ ಒಂದಿಷ್ಟು ಹೇಳ್ರಿ, ನಾನು ಪಾಲ್ಗೊಳ್ತೀನಿ ಅಂತ ವಿನಂತಿ ಮಾಡಿಕೊಂಡ್ಲು. ಆವಾಗ ಹರಳಯ್ಯ ಶರಣರು ಹೇಳಿದರು, ಏನಿಲ್ಲ, ನಾ ಒಂದು ಶರಣ ಹೇಳಿದ್ದೆ, ಬಸವಣ್ಣವರು 2 ಶರಣ ಹೇಳ್ಯಾರ, ಅದು ನನಗೆ ಭಾರ ಅನ್ಸಾಕತ್ಯದ, ಅದಕ್ಕೆ ಅದನ್ನು ಕಡಿಮೆ ಮಾಡ್ಕೋಬೇಕಲ್ಲ, ಈ ಚಿಂತನೆಯೊಳಗೆ ನಾನು ಅದೀನಿ ಅಂತ ತಿಳ್ಕೊಂಡು ಹೇಳ್ತಾರೆ ಅವರು ಶರಣರು. ಅದಕ್ಕೆ ಯಾಕೆ ಅಟ್ಟು ತಲೆ ಕೆಡಿಸ್ಕೋತೀರಿ, ಅದಕ್ಕೆ ಯಾಕೆ ಅಟ್ಟು ಚಿಂತೆ ಮಾಡ್ತೀರಿ, ಅದಕ್ಕೊಂದು ಉಪಾಯ ನನ್ನ ಬಳಿ ಅದಲ್ಲ ಅಂದಳು ಹೆಂಡತಿ. ಏನದ ಅಂತ ಶರಣರು ಕೇಳಿದರು. ಆವಾಗ ಅಂದಳು, ಏನಿಲ್ಲ, ನಿಮ್ಮ ಬಲದೊಡೆಯ ಚರ್ಮವನ್ನು ನನ್ನ ಎಡದೊಡೆಯ ಚರ್ಮವನ್ನು ಸುಲಿದು ಮೃದುವಾದ ಮಧುರವಾದ 2 ಪಾದರಕ್ಷೆಗಳನ್ನು ಮಾಡಿಕೊಂಡು ಒಯ್ದು ಬಸವಣ್ಣವರಿಗೆ ಕೊಟ್ಟೇವಿ ಅಂದ್ರೆ ಅವನು ಮೆಟ್ಟಿ ಬಿಡ್ತಾರ. ಆವಾಗ ಅವರು ಹೇಳಿದ್ದು ಒಂದು ಶರಣಾರ್ಥಿ, ಅದನ್ನು ನಾವು ತೀರಿಸಿದಂಗಾಗ್ತದ ಅವರ ಋಣಭಾರವನ್ನು ಅಂತ ಹೆಂಡತಿ ಗಂಡನಿಗೆ ಉಪದೇಶ ಮಾಡ್ತಾಳ. ಆವಾಗ ಅವ್ರಿಗೆ ಸಂತೋಷ ಆಗತ್ತೆ. ಎಂಥ ಹೆಂಡತಿ ಸಿಕ್ಕಾಳಪ್ಪ, ನನ್ನ ದುಃಖದೊಳಗೆ ನನ್ನ ನೋವಿನೊಳಗೆ ಭಾಗಿಯಾಗಿ ನನಗೆ ಬಂದಿರತಕ್ಕಂಥ ಕಷ್ಟವನ್ನು ಪರಿಹಾರ ಮಾಡಿದ್ಲಲ್ಲ ನನ್ನ ಸತಿ ಅಂತ ತಿಳ್ಕೊಂಡು ಸಂತೋಷಪಟ್ಟು, ಭಾಳ ಚಲೋ ಉಪಾಯ ಹೊಳೆದದ ನಿನ್ನ ತಲೆಯೊಳಗೆ ಅಂತ ಭಾವಿಸಿಕೊಂಡು ಇಬ್ಬರು ಭಕ್ತಿ ಶ್ರದ್ಧೆಯಿಂದ ಚರ್ಮವನ್ನು ಸುಲಿದ್ರು. ಯಾರ ಚರ್ಮ? ನಾವಾಗಿದ್ರೆ ಮಂದಿ ಚರ್ಮ ಸುಲಿತಿದ್ವಿ. ಅವರು ಹಂಗೆ ಮಾಡಲಿಲ್ಲ, ತಮ್ಮ ಚರ್ಮ ಸುಲ್ಕೊಂಡು 2 ಸುಂದರವಾದ ಪಾದರಕ್ಷೆಗಳನ್ನು ತಯಾರು ಮಾಡಿದರು. ಒಂದು ಮುತ್ತಿನ ವಸ್ತ್ರದೊಳಗೆ ಅವನ್ನ ಮುಚ್ಚಿಕೊಂಡು ಮತ್ತೇನು ಮಾಡಿದರು, ತಲೆ ಮೇಲೆ ಹೊತ್ತುಕೊಂಡು ಬಸವಣ್ಣನವರು ಇರುವಂಥ ಮಹಾಮನಿಗೆ ಶಿವನಾಮ ಸ್ಮರಣೆಯೊಂದಿಗೆ ಬರ್ತಾರ ಹರಳಯ್ಯ ಶರಣರು. ಬಸವಣ್ಣನವರು ಮಹಾಮನಿಯೊಳಗೆ ಕೂತಿದ್ರು. ಮತ್ತು ಒಂದು ಬಸವಣ್ಣನವರಿಗೆ ಶರಣೂ ಶರಣಾರ್ಥಿ ಅಂದರು ಹರಳಯ್ಯನವರು. ಇವರ ತಲೆ ಮೇಲೆ ಹೊತ್ತು ತಂದಿರತಕ್ಕಂಥ ಪಾದರಕ್ಷೆಯನ್ನು ನೋಡಿರಲಿಲ್ಲ, ವಸ್ತ್ರದೊಳಗೆ ಮುಚ್ಚಿಕೊಂಡು ಬಂದಿದ್ದರು. ಆವಾಗ ಬನ್ನಿ ತಮಗೂ ಶರಣಾರ್ಥಿ ಅಂತ ಬಸವಣ್ಣವರು ಒಳಗೆ ಕರೆದ್ರು. ಆವಾಗ ಇಬ್ಬರೂ ಕೂತಿದ್ರು. ಏನೋ ತಲೆ ಮೇಲೆ ಹೊತ್ತು ತಂದಿರಲ್ಲ ಶರಣರ, ಏನಿವು ಅಂತ ಬಸವಣ್ಣವರು ಪ್ರಶ್ನೆ ಮಾಡ್ತಾರೆ. ಆವಾಗ ಅವ್ರೇನು ಮಾಡ್ತಾರೆ, ಆ ವಸ್ತ್ರವನ್ನು ಹಿಂಗೆ ಬದಿಗೆ ಸರಿಸಿ ಇವು 2
ಪಾದರಕ್ಷೆಗಳು ನಾನು ನನ್ನ ಸತಿ ಭಕ್ತಿ ಶ್ರದ್ಧೆಯಿಂದ ತಯಾರು ಮಾಡಿಕೊಂಡು ಬಂದೀವಿ. ಈ ಎರಡೂ ಪಾದರಕ್ಷೆಗಳನ್ನು ಇವು ನಿಮಗೆ ಸಲ್ಲಬೇಕಂತ ಹೇಳ್ತಾರೆ. ಆವಾಗ ಬಸವಣ್ಣವರು ಕೈಯಾಗಿ ಹಿಡ್ಕೊಂಡು ನೋಡ್ತಾರೆ. ಭಾಳ ಸುಂದರವಾಗಿರತಕ್ಕಂಥ ಪಾದರಕ್ಷೆಗಳು ಹೆಂಗೆ ಸ್ಪರ್ಶ ಮಾಡ್ತಾರೆ ಕೈಯಿಂದ ಬಸವಣ್ಣವರು, ಭಾಳ ಮೃದು ಇರ್ತವು. ಅವರಿಗೆ ಆಶ್ಚರ್ಯ ಆಗುತ್ತೆ, ಇಷ್ಟು ಮೃದುವಾಗಿರತಕ್ಕಂಥ ಪಾದರಕ್ಷೆಗಳನ್ನು ನನ್ನ ಆಯುಷ್ಯದೊಳಗೆ ನಾನು ನೋಡಿಲ್ಲ, ಮತ್ತು ಇವುಗಳನ್ನು ಯಾವುದರಿಂದ ತಯಾರು ಮಾಡಿರಿ ಅಂತ ಬಸವಣ್ಣವರು ಪ್ರಶ್ನೆ ಮಾಡ್ತಾರೆ. ಆವಾಗ ಹರಳಯ್ಯನವ್ರು ಹೇಳ್ತಾರೆ, ಏನಿಲ್ಲ, ಹಾದಿಯೊಳಗೆ ಬರುವಾಗ ಮೊನ್ನೆ ದಿವಸ ತಾವು ಅಶ್ವಾರೂಢರಾಗಿ ಬಿಜ್ಜಳರಾಜನ ಅರಮನೆಗೆ ಹೋಗುವಾಗ ನಿಮ್ಮನ್ನು ಕಂಡ ತತ್ಕ್ಷಣದೊಳಗೆ ನಾನು ಶರಣು ಅಂತ ಹೇಳಿದ್ದೆ. ನೀವು ಶರಣಿಗೆ ಮತ್ತೊಂದು ಶರಣು ಜೋಡಿಸಿ ಪ್ರತಿಯಾಗಿ 2 ಶರಣ ಹೇಳಿದ್ರಿ. ಅದು ನಮಗೆ ಭಾರ ಅನಿಸಿತು. ಅದಕ್ಕೆ ನಿಮ್ಮ ಋಣಭಾರವನ್ನು ತೀರಿಸ್ಬೇಕಂತ ನಾವು ಬಹಳಷ್ಟು ನೊಂದಿದ್ವಿ, ಬೆಂದಿದ್ವಿ. ಅದಕ್ಕೆ ಇವು 2 ಪಾದರಕ್ಷೆಗಳನ್ನು, ಇದರೊಳಗೆ ಒಂದು ನನ್ನ ಸತಿಯ ಎಡದೊಡೆಯ ಪಾದರಕ್ಷದ, ನಂದು ಬಲದೊಡೆಯ ಪಾದರಕ್ಷದ ಚರ್ಮದಿಂದ ಇವುಗಳನ್ನು ತಯಾರು ಮಾಡಿವಿ. ಇವುಗಳನ್ನು ತಾವು ಪಾದದೊಳಗೆ ಮೆಟ್ಟಿದ್ರೆ ಸಾಕು, ನಮ್ಮ ಋಣಭಾರ ಇಳಿತದ ತಮ್ಮದು ಅಂತ ವಿನಂತಿ ಮಾಡ್ಕೊಳ್ತಾರ ಹರಳಯ್ಯನವರು. ಆವಾಗ ಬಸವಣ್ಣವರು ಇನ್ನೂ ಹೊಡಿಬ್ಯಾಡ್ರಿ, ಎಲ್ಲಿ ಹೊಡಿಬೇಕು ಎಷ್ಟೊತ್ತಿಗೆ ಹೊಡಿಬೇಕು ಗೊತ್ತಾಗೋದಿಲ್ಲ. ಯಾರೋ ಹೊಡ್ರಿ ಅಂದಿರ್ತಾರ, ಇದ್ದು ಬಿದ್ದವ್ರು ಹೊಡ್ಕೊಂತ ಹೊಂಟು ಬಿಡೋದು. ಹಂಗೆ ಇನ್ನೂ ಕತಿ ಮುಂದದ, ಮುಂದೆ ಹೊಡ್ಯಾಕಂತೀರ, ತಿಳಿದ್ರೆ ಹೊಡ್ರಿ, ಇಲ್ಲಿಲ್ಲ ನಾಳೆಗೆ ಹೊಡ್ರಿ ನೆನಪು ಮಾಡ್ಕೊಂಡು. ಆವಾಗ ಬಸವಣ್ಣವ್ರು ಏನು ಮುಟ್ಟಿ ನೋಡಿದ್ರಲ್ಲ, ಯಾವಾಗ ಎಡದೊಡೆಯ ಬಲದೊಡೆಯ ಚರ್ಮವನ್ನು ಸುಲಿದು ಪಾದರಕ್ಷೆ ಮಾಡಿಕೊಂಡು ಬಂದೇವಿ ಅಂದಿದ್ರಲ್ಲ, ಆವಾಗ ಅವ್ರ ಭಕ್ತಿಗೆ ಬಸವಣ್ಣನವರು ಸೋತು ಬಿಟ್ಟರು. ಇಂಥವರು ಈ ಜಗತ್ತಿನೊಳಗೆ ಅದಾರೇನು ಅಂತ ಪ್ರಶ್ನಾತೀತ ಆಗಿತ್ತು ಬಸವಣ್ಣನವರಿಗೆ. ಆವಾಗ ಬಸವಣ್ಣವರು ಪ್ರಧಾನಮಂತ್ರಿ ಮೆಟ್ಟಬಹುದಾಗಿತ್ತು, ಆದರೆ ಎಷ್ಟು ದೊಡ್ಡವರು ಬಸವಣ್ಣವರು ಅನ್ನೋದಕ್ಕೆ ಇದ ಒಂದು ಸಾಕ್ಷಿ ನಿದರ್ಶನ ಘಟನಾ. ಅವರಂತಾರ, ಹರಳಯ್ಯ ಶರಣರೇ, ಇವು ಏನು ನೀವು ಭಕ್ತಿ ಶ್ರದ್ಧೆಯಿಂದ ಮಾಡಿಕೊಂಡು ಬಂದಿರಲ್ಲ ಪಾದರಕ್ಷೆಯನ್ನು, ಇವು ನಾ ಮೆಟ್ಟುವಂಥ ಪಾದರಕ್ಷೆ ಅಲ್ಲ, ಇವು ಸಾಕ್ಷಾತ್ ಕೂಡಲ ಸಂಗಮ ದೇವರು ಮೆಟ್ಟುವಂಥ ಪಾದರಕ್ಷೆ ಅಂತ ತಿಳ್ಕೊಂಡು ಹೇಳಿ ಅವುಗಳನ್ನು ಮೆಟ್ಟಲಿಲ್ಲ. ಬಸವಣ್ಣವರು ತಲೆ ಮ್ಯಾಲೆ ಇಟ್ಟುಕೊಂಡ್ರು, ತಲೆ ಮ್ಯಾಲೆ. ಇದು ಬಸವಣ್ಣವ್ರು ಅಂದ್ರೆ ಇದು. ಅದ ಜಾಗದೊಳಗೆ ನಾವಿಟ್ರೆ ಇನ್ನೊಂದು 2 ತೊಗೊಂಡು ಬಾ ಅಂತಿದ್ವಿ. ಮನೆ ಮಂದಿಗೆಲ್ಲ ಮಾಡ್ಕೊಂಡು ಬಾ, ಉಟ್ರು ಇವನ್ನ ಹಾಕ್ಕೊಂಡು ತಿರುಗಾಡ್ತಿದ್ವಿ ಅಂತಿದ್ವಿ ನಾವು. ಬಸವಣ್ಣವ್ರು ಹಂಗೆ ಮಾಡಲಿಲ್ಲ. ಅದಕ್ಕೆ ಅಂದಾರ ಅವ್ರು, ಏನು ಏನಾಗಿಂತ ಕಿರಿಯರಿಲ್ಲವಯ್ಯ. ಮತ್ತೊಂದು ವಚನದೊಳಗೆ ಹೇಳ್ತಾರೆ ಅವರು, ಮೇಲಾಗಲೊಲ್ಲೆನು ಕೀಳಾಗಿರುವೆನು ಕೀಳಿಂಗಲ್ಲದೆ ಹಯನು ಕರೆಯುವುದೇ. ಪ್ರಶ್ನೆ ಮಾಡ್ತಾರೆ, ಕೀಳಿಂಗಲ್ಲದೆ ಹಯನು ಕರೆಯುವುದೇ, ಮೇಲಾಗಿ ನರಕದಲ್ಲಿ ಓಲಾಡಲಾರೆನು, ನಿಮ್ಮ ಶರಣರ ಪಾದದಲ್ಲಿ ಕೀಳಾಗಿರಿಸು ಮಹಾದಾನಿ ಕೂಡಲ ಸಂಗಮ ದೇವ. ಏನು ಅದ್ಭುತ ಮಾತು ಹೇಳ್ತಾರವರು. ಒಂದು ದೃಷ್ಟಾಂತ ಕೊಡ್ತಾರೆ. ಲೌಕಿಕದೊಳಗೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ಒಂದು ದೃಷ್ಟಾಂತ ಈ ವಚನದೊಳಗೆ ಕೊಡ್ತಾರೆ. ಮೇಲಾಗಲೊಲ್ಲೆನು ಕೀಳಾಗಿರುವೆನು ಕೀಳಿಂಗಲ್ಲದೆ ಹಯನು ಕರೆಯುವುದೇ. ಈಗ ನೀವು ಒಂದು ಎಮ್ಮೆ ತೊಗೊಂಡು ಬಂದಿರಿ ಅಂತ ತಿಳ್ಕೊಳ್ಳಿ. ಒಬ್ಬ ಹೋಗಿ ಸಂತಿಗೆ ಹೋಗಿ ಎಮ್ಮೆ ತೊಗೊಂಡು ಬಂದಾನ, 50,000 ಕೊಟ್ಟು ಎಮ್ಮೆ ತೊಗೊಂಡು ಬಂದಾನ. ಎಮ್ಮೆ ತೊಗೊಂಡು ಬಂದು ಮನ್ಯಾಗ ಕಟ್ಟ್ಯಾನ, ಕಟ್ಟಿ ಅದಕ್ಕೆ ಹೇಳಾಕತ್ಯಾನ. ಯಾರಿಗೆ ಎಮ್ಮಿಗೆ ಹೇಳಾಕತ್ಯಾನ, ನೋಡು ನಿನ್ನ 50,000 ಕೊಟ್ಟು ತಂದೀನಿ, ಅದಕ್ಕೆ ತಿಳಿತೈತಿ ನೀ ಎಮ್ಮಿಗೆ 50 ಕೊಟ್ಟಿದ್ದು 1,00,000 ಕೊಟ್ಟಿದ್ದು ಹೇಳಾಕತ್ಯಾನ. ಆದ್ರೆ ನಿನ್ನ 50,000 ಕೊಟ್ಟು ತಂದೀನಿ, ನಾನು ನಿನ್ನ ಮಾಲೀಕ ಅದೀನಿ, ನಾ ಹೆಂಗೆ ಹೇಳ್ತೀನಿ ಹಂಗೆ ಕೇಳಬೇಕು ಅಂದ. ಯಾರಿಗೆ? ಇದನ್ನು ಬಿಡಬೇಡ್ರಿ ನೀವು. ಮತ್ತು ಮನೆ ತನಕ ಎಮ್ಮಿಗೆ ಅನ್ಕೊಂತ ಹೋದಿರಿ. ಅವಾಗ ಅಂದ, ನಾ ಹೇಳ್ದಂಗೆ ನೀ ಕೇಳಬೇಕು ಅಂದ. ಅದು ಎಮ್ಮೆ ಅಂತೂ ಏನಾರ ಹೇಳಾವದಿ ನನಗೆ ನೀನು ಅಂತದು. ಎಮ್ಮೆ ಏನಾರ ಹೇಳಾವದಿ ನೀನು ಹೇಳು ಅಂತು. ಏನಿಲ್ಲ,
ಎಲ್ಲರೂ ಕೆಳಗೆ ಕೂತ ಹಾಲು ಹಿಂಡ್ತಾರ, ಆದ್ರೆ ನಾ ಹಂಗೆ ಮಾಡೋದಿಲ್ಲ. ನಾನಿನ್ನ ದುಬ್ಬದ ಮ್ಯಾಗ ಕುಂತ ಹಾಲು ಹಿಂಡ್ತೀನಿ, ಹಿಂಡ್ತಿದ್ಯೋ ಇಲ್ಲ ಅಂದ ಎಮ್ಮಿಗೆ. ಒಬ್ರರ ನೀವು ಇಟ್ಟೆಲ್ಲ KMF ಐತಿ, ಹಾಲಿನ ಡೈರಿ ಐತಿ, ಒಬ್ರರ ಮ್ಯಾಲ ಬೆನ್ನ ಮ್ಯಾಲ ಕುಂತ ಹಿಂಡಿರೇನು? ಎಮ್ಮೆ ಆಕಳದವಲ್ಲ ನಿಮ್ಮೂರಾಗ. ಇವ ಅಂದದಕ್ಕೆ, ನಾ ನಿನ್ನ ಮಾಲೀಕ ಅದೀನಿ, 50,000 ಕೊಟ್ಟು ತಂದೀನಿ, ನಾ ಹೇಳ್ದಂಗೆ ಕೇಳ್ಬೇಕು, ನಾ ಮ್ಯಾಲ ಕುಂತ ಹಿಂಡವ ಅಂದ ಎಮ್ಮಿಗೆ. ಅದು ಎಮ್ಮೆ ಒಂದು ಚಲೋ ಮಾತು ಹೇಳಿತು, ನೋಡು ನಿನಕ್ಕಿಂತ ಮೊದಲು ಒಬ್ಬ ತೊಗೊಂಡಿದ್ದು ನನ್ನ 50,000 ಕೊಟ್ಟು. ಅವನು ನಿನ್ನಂಗೆ ಹೇಳಿದ್ದ, ನಾನು ನಿನ್ನಂಥವನ ಇದ್ದ, ಅವನು ಅಹಂಕಾರದ ಮನುಷ್ಯ, ನಾನು ಮ್ಯಾಲ ಕುಂತ ಹಿಂಡ್ತೀನಿ ಅಂತ ಅಂದಿದ್ದ. ಮ್ಯಾಲ ಕೂತಿದ್ದ, ಬೆನ್ನು ಜಾಡಿಸಿ ಒಗದಿದ್ದೆ. ಅವ ಸರ್ಕಾರ ದವಾಖಾನೆಗೆ ಅಡ್ಮಿಂಟ್ ಅದ, ಇನ್ನೂ ಡಿಸ್ಚಾರ್ಜ್ ಆಗಿಲ್ಲ. ಮತ್ತು ನೀನು ಕೂಡಂಗಿದ್ರು ಕೂಡು ಅಂತದು ಎಮ್ಮೆ. ಇನ್ನೇನು ಕೊಡ್ತಾನೆ? ಮತ್ತು ಅವನ ಡಿಸ್ಚಾರ್ಜ್ ಆಗಿಲ್ಲ ಅಂದ್ರೆ ಮತ್ತು ಇವ ಏನು ಕೊಡ್ತಾನೆ? ಎಮ್ಮೆ ಅಂತದು. ಒಮ್ಮೆ ಬೆನ್ನು ಜಾಡಿಸಬಾರ್ದ, ಜಾಡಿಸಿದ್ನಿ ಅಂದ್ರೆ ನೀನು ಶಿರಟ್ಟಿ ಸರ್ಕಾರ ದವಾಖಾನೆಗೆ ಹೋಗಿ ಬೀಳ್ತಿದ್ದಿ. ಮತ್ತು ನಂದಂತರೂ ನಾ ಹೇಳಿನಿ, ಕುಡಿದು ಬಿಡೋದು ನಿನಗೆ ಬಿಟ್ಟಿದ್ದು ನೋಡು ಅಂತೂ ಜಕ್ಕಸ್ತ ಕೆಳಗೆ ಕುಂತ ಹಾಲು ಹಿಡ್ಕೊಂಡ ಮನೆ ತುಂಬ ಹೈನ ಆಯಿತು. ಅದಕ್ಕೆ ಬಸವಣ್ಣವ್ರು ಅಂತಾರೆ, ಕೀಳಿಂಗಲ್ಲದೆ ಕೆಳಗೆ ಕೂತ್ರ ಹಾಲು ಮೊಸರು ಮಜ್ಜಿಗೆ. ಅದ್ಯಾಕಾದಿತ್ತು? ನಾನು ಆಕಳು ಬೆನ್ನ ಮೇಲೆ ಕೂಡ್ತೀನಿ, ಎಮ್ಮೆ ಬೆನ್ನ ಮೇಲೆ ಕೂಡ್ತೀನಿ ಅಂದ್ರೆ ಹೈನು ಸಿಗೋದಿಲ್ಲ. ಅದಕ್ಕೆ ಕೆಳಗೆ ಆಗಬೇಕು ಅಂದ್ರೆ ಸಣ್ಣವ್ರು ಆಗಬೇಕು. ಯಾವಾಗಲೂ ಬಾಗಿದ ತಲೆ ಮುಗಿದ ಕೈಯಾಗಿ ಇರಿಸು ಕೂಡಲ ಸಂಗಮ ಅಂತ ಬೇಡ್ಕೊಂಡ್ರವರು. ಈಗ ಅತ್ತಿನೂ ಇರುತ್ತಾಳ ಮನೆಯೊಳಗೆ, ಸೊಸಿನೂ ಇರುತ್ತಾಳ. ಏನಾಗೋದದ? ಈಗ ಅತ್ತಿ ದೊಡ್ಡಾಕಿ, ವಯಸ್ಸಿನೊಳಗೆ ದೊಡ್ಡಾಕಿ, ಅನುಭವದೊಳಗೆ ದೊಡ್ಡಾಕಿ. ಅತ್ತಿಯವರ ಎಲ್ಲ ನಿಮ್ಮದ, ನಾನು ಭಾಳ ಸಣ್ಣಾಕಿ, ನನಗೇನೂ ಗೊತ್ತಿಲ್ಲ, ಗೊತ್ತಿರಲಾರದ್ದನ್ನು ಒಂದಿಷ್ಟು ಹೇಳಿಕೊಡ್ರಿ, ನೀವು ಹೇಳಿದ್ದನ್ನು ನಾ ಕೇಳ್ತೀನಿ, ನಿಮಗೆ ಯಾವುದು ಮನಸ್ಸಿಗೆ ಬರ್ತದೆ ಹಂಗೆ ನಾನು ಎಲ್ಲ ಮನೆಯ ಕೆಲಸ ಕಾರ್ಯಗಳನ್ನು ಮಾಡ್ತೀನಿ ಅಂತ ಸಣ್ಣವರು ಆಗೋದ್ರೊಳಗೆ ಏನು ತಪ್ಪದ? ಮತ್ತು ವಯಸ್ಸಾದ ಬಳಿಕ ಅತ್ತಿನ ದೊಡ್ಡಾಕಿ ಅಂತ ಏನಿಲ್ಲ. ಈಗ ಮತ್ತು ಅತ್ತೆ ಆದಕ್ಕೆ ಧಾರಾವಾಹಿ ನೋಡ್ತಿದ್ಲು, ಸೊಸೆ ಆದಕ್ಕೆ ಇಲ್ಲಿ ಪ್ರವಚನಕ್ಕೆ ಬರ್ತಿದ್ಲು ಅಂದ್ರೆ ಯಾರು ದೊಡ್ಡವರು? ಅತ್ತಿಗೆ 75 ಅದಾವು, ಸೊಸೆಗೆ 25 ಅದಾವು. ಒಬ್ಬರು ಟಿ ವಿ ಮುಂದೆ 75ರವರು ಟಿ ವಿ ಮುಂದೆ ಕುಂತಾರ, 25ರವರು ಗುರುಗಳು ಮುಂದೆ ಕೂತಾರ ಅಂದ್ರೆ ದೊಡ್ಡವ್ರು ಯಾರು ಇದ್ರಾಗ? ಯಾರು? ಹಾಂ, ಅದಕ್ಕೆ ದೊಡ್ಡವರು ಸಣ್ಣವರು ವಯಸ್ಸಿನೊಳಗಲ್ಲ, ಎದರೊಳಗೆ? ಅನುಭವದೊಳಗೆ, ಜ್ಞಾನದೊಳಗೆ, ಆಚಾರ ವಿಚಾರದೊಳಗೆ. ಅದಕ್ಕೆ ಅವ್ರು ಏನಂತಾರ, ನೀನು ಎಷ್ಟು ತಿಳ್ಕೊಂಡಿ ಅನ್ನುವಂಥದ್ದು ಮಹತ್ವದ್ದಲ್ಲ, ಎಷ್ಟು ಕಲಿತಿ ಅನ್ನುವಂಥದ್ದು ಮಹತ್ವದ್ದಲ್ಲ. ನಮ್ಮದು ಜೀವನ ಹೆಂಗಾಗ್ಯದ ಅಂದ್ರೆ 4 ಅಕ್ಷರ ಕಲಿತೀವಿ, ನನ್ನಟ್ಟು ಶಾಣ್ಯನ ಯಾರು ಇಲ್ಲ. ಕಿಶೆದೊಳಗೆ 1000 ರೂಪಾಯಿ ಇರ್ತದೆ, ನನ್ನಷ್ಟು ಶ್ರೀಮಂತರ ಯಾರು ಇಲ್ಲ. ಊರಾಗ 1-2 ಚಲೋ ಮನೆ ಕಟ್ಟಿರ್ತಾನ, ನನ್ನಟ್ಟು ಚಲೋ ಮನೆ ಯಾರೂ ಕಟ್ಟಿಲ್ಲ. ಹೀಗೆಲ್ಲ ಅಹಂಕಾರದೊಳಗೆ ನಾವೇನು ಮಾಡಾಕತ್ತೀವಿ? ಬಾಳಿ ಬದುಕಾಕತ್ತೀವಿ. ಅದಕ್ಕೆ ಅವ್ರಂತಾರ ಸದುವಿನಯ. ಮೈಲಾರ ಲಿಂಗೇಶ್ವರ ಒಲಿಬೇಕಾಗಿತ್ತು ಅಂದ್ರೆ ನಿನ್ನ ಸಂಪತ್ತ ನೋಡಿ ಒಲಿಯೋದಿಲ್ಲ, ನೀನು ಊರಾಗ 4 ಮನೆ ಕಟ್ಟಿ ಅಂತ ಒಲಿಯೋದಿಲ್ಲ, ಊರ ಹೊರಗೆ ಒಂದು 20-30 ಎಕರೆ ಹೊಲ ಅದ ಜಮೀನ್ದಾರ ಅಂತ ತಿಳ್ಕೊಂಡು ಒಲಿಯೋದಿಲ್ಲ. ಮತ್ತು ಎದಕ್ಕೆ ಒಲಿತಾನ ದೇವ್ರಂತ ಕೇಳಿದ್ರೆ, ನಿನ್ನೊಳಗಿರ್ತಕ್ಕಂಥ ಕಿಂಕರ ಭಾವ, ಭೃತ್ಯ ಭಾವ, ಸದುವಿನಯ ಗುಣ ಇತ್ತು ಅಂದ್ರೆ ತತ್ಕ್ಷಣದೊಳಗೆ, ಈ ಕ್ಷಣದೊಳಗನ ದೇವರು ಒಲುಮೆ ಆಗತ್ತದ. ಇದ ಬಸವಣ್ಣವ್ರು ಹೇಳಿದರು, ಸದುವಿನಯವೇ ಸದಾಶಿವನ ಒಲುಮೆಯಯ್ಯ. ಎಷ್ಟು ಚಲೋ ಹೇಳ್ತಾರವರು. ಆ ಸದುವಿನಯ ಭಾವ ನಿನ್ನೊಳಗಿತ್ತಂದ್ರೆ ಆ ಸದಾಶಿವ ತಾನೇ ಒಲಿತನನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ಅಹಂಕಾರ ಅದು ತರವಲ್ಲ, ಅಹಂಭಾವ ಒಳಿತಲ್ಲ. ಈಗ ತಾವು ಸುಂದರವಾದ ದೇವಸ್ಥಾನಗಳನ್ನು ಕಟ್ಟಿರಿ ನಿಮ್ಮೂರಾಗ. ಆವಾಗ ಹಿರಿಯರು ನಮ್ಮೂರಾಗ ಇಂತಿಂಥ ದೇವಸ್ಥಾನ ಕಟ್ಟಿವ್ರಿ, ಇಂಥ ಇಸ್ವಿಯೊಳಗೆ ಇಂಥ ದೇವಸ್ಥಾನ, ಇಂಥ ಇಸ್ವಿಯೊಳಗೆ ಇಂಥ ದೇವಸ್ಥಾನ ಕಟ್ಟಿವಿ ಅಂತ ಹೇಳ್ತಿರ್ತಾರೆ ಅವರು. ಆವಾಗ ನಾವು ಭಾಳ ಚಲೋ ಮಾಡಿರಿ, ಭಾಳ ಅದ್ಭುತ ಕಾರ್ಯವನ್ನು ಮಾಡಿರಿ ಅಂತ ಹೇಳ್ತಿರ್ತೀವಿ. ಆವಾಗ ಅವರು ಎಲ್ಲ ನಾವ ಮಾಡೀವಿ ನಮ್ಮಿಂದನಾಗೈತೆ ಅಂತ ಅನ್ನೋದಿಲ್ಲ, ಎಲ್ಲ ದೇವ್ರ ಆಶೀರ್ವಾದ ರೀ, ಎಲ್ಲ ನಿಮ್ಮಂಥ ಗುರುಗಳ ಆಶೀರ್ವಾದ ಅಂದರು ನಿಜವಾದ ಭಕ್ತರು.
ಅದ್ಯಾಕಾದೀತ್ರಿ, ನಮ್ಮ ಊರು ಹುಟ್ಟಿ ಇಷ್ಟು ವರ್ಷ ಆತು, ಯಾರ ಕಡೆಯಿಂದನೂ ಆಗಿದ್ದಿಲ್ಲ, ಅವ್ರಿಗೆ ಆಗಲಾರ್ದನ್ನು ನಾವು ಮಾಡೀವಿ, ನಾ ಮಾಡಾಕತ್ತೀನಿ ಅಂದ್ವಿ, ಹೋಯ್ತು. ಮಾಡಿದ್ದೆಲ್ಲ ಏನಾಯಿತು? ಅದು ಏನೋ ಹೇಳ್ತಾರಲ್ಲ, ನೀರಾಗ ಹುಣಸೆ ಹಣ್ಣು ತೊಳ್ಕೊಂಡು ಹೋದಂಗೆ ಆಗತ್ತದ. ಅದಕ್ಕೆ ನಾನು ಅನ್ನುವಂಥದ್ದು ಒಂದಿನಿತೂ ಇರಬಾರದು. ಒಂದು ದಿವಸ ಹಲ್ಲಿಗೂ ನಾಲಿಗೆಗೂ ಜಗಳ ಹತ್ತು. ನಾವು ಶ್ರೇಷ್ಠ ಅಂತ ಹಲ್ಲ. ಯಾಕೆ? ಸಂಖ್ಯೆ ಹೆಚ್ಚದ ಅವ್ರದ್ದು, 32 ಜನ ಅದಾರ ಅವರು. ನಾಲಿಗೆದು ಏಕಾಂಗಿ ಒಂದೇ, ಅದಕ್ಕಿದು ತಣ್ಣಗ ಇತ್ತು ಪಾಪ. ಅವಾಗ ಅವು ಹಲ್ಲಂದ್ವು, ನಾವು ಶ್ರೇಷ್ಠ, 32 ಜನ ಅದೀವಿ, ನಾವು ಮನಸ್ಸು ಮಾಡಿದ್ರೆ ನಿನ್ನ ಕರ ತಿಂದು ಮುಗಿಸೇ ಬಿಡ್ತೀವಿ ಅಂದ್ರು. ಯಾರು? ಹಲ್ಲು. ಇದು ಪಾಪ ಹಲ್ಲಿನ ಗೊಡವಿಗೆ ಹೋಗಿಲ್ಲ, ಜಗಳಕ್ಕೆ ಹೋಗಿಲ್ಲ, ಆದರೂ ಸಹಿತ ನಾನನ್ನುವಂಥ ಅಹಂಕಾರ ಇತ್ತಲ್ಲ ಹಲ್ಲಿಗೆ, ಅವು ಕಾಲಕ್ಕೆದ್ರಿ ಜಗಳಕ್ಕೆ ಬಂದು ನಾಲಿಗೆ ಕೂಡ. ಆವಾಗ ಅದು ಅಂತು, ನೋಡು ನಾನು ನಿಮ್ಮ ಗೊಡವಿಗೆ ಬಂದಿಲ್ಲ, ಯಾಕೆ ಅಹಂಕಾರದಿಂದ ಪದೇ ಪದೇ ಕಾಲಕ್ಕೆದ್ರಿ ಜಗಳ ತೆಗಿತೀರಿ ನನ್ನ ಜೊತೆಗೆ? ನಿಮ್ಮ ಕೆಲಸನ ಬೇರೆ, ನನ್ನ ಕೆಲಸನ ಬೇರೆ. ನಿಮ್ಮ ಕೆಲಸ ಏನು? ಕಠಿಣ ಪದಾರ್ಥವನ್ನು ನುರಿಸೋದು, ಒಳಗೆ ಕಳಿಸೋದು. ನನ್ನ ಕೆಲಸ ಏನು? ಸಿಹಿ, ಹುಳಿ, ಒಗರು, ಉಪ್ಪು, ಖಾರ, ಹೆಚ್ಚು ಕಡಿಮೆ, ಇದರ ಕೆಲಸ ನಂದು. ನಿಮ್ಮ ಕೆಲಸ ಕಠಿಣ ಪದಾರ್ಥ ತಿನ್ನೋದು. ಮತ್ತು ಇಬ್ಬರಿಗೂ ಸಂಬಂಧನ ಇಲ್ಲ. ನಿಮ್ಮ ಕೆಲಸ ನೀವು ಮಾಡಿರಿ, ನನ್ನ ಕೆಲಸ ನಾ ಮಾಡ್ತೀರಿ, ನನ್ನ ಕೂಡ ಯಾಕೆ ನೀವು ಕಾಲಕ್ಕೆದ್ರಿ ಜಗಳ ಮಾಡ್ತೀರಿ ಅಂತ ನಾಲಿಗೆ ಹೇಳಿತು. ಇವು ಹಲ್ಲು ಕೇಳಲಿಲ್ಲ. ಸಂಖ್ಯೆ ಹೆಚ್ಚಿದ್ರೆ ಹಂಗೆ ಒಂದು ಕೈ ನೋಡೇ ಬಿಡ್ತೀನಿ ಅಂತಾರೆ. ಮಂದಿದು ಹಂಗೆ, ಹಲ್ಲಿನ ಕತಿನೂ ಹಿಂಗೆ. ಅದಕ್ಕೆ ಅವು ಹಲ್ಲಂದು, ನೀ ಏನೂ ಹೇಳ್ತಕ್ಕದ್ದಲ್ಲ, ನೀ ಹಿಂಗೆ ನಮಗೆ ನೀನು ಎದುರು ಮಾತಾಡಿದೆ ಅಂದ್ರೆ ನಿನ್ನ ಮುಗಿಸೇ ಬಿಡ್ತೀವಿ, ನಿನ್ನ ಒಂದು ಕೈ ನೋಡೇ ಬಿಡ್ತೀವಿ. ಏನು ಶುರು ಹಚ್ಚೇ ಬಿಟ್ಟರು, ಹಗಲ ರಾತ್ರಿ ಏಕ ಗಂಟ ಬಿದ್ದರು ನಾಲಿಗೆಗೆ. ಅದು ನಾಲಿಗೆಗೆ ಈಗ ತಾಳ್ಮೆ ಇರ್ತದಿಲ್ಲ, ಎಲ್ಲದಕ್ಕೂ ತಾಳ್ಮೆ ಇರ್ತದೆ. ಈಗ ನಮಗೆ ಪ್ರವಚನ ಹೇಳಕ್ಕೆ ಒಂದು ಸಮಯ ಅಂತ ಕೊಟ್ಟಾರ, ಭಾಳ ಚಂದ ಕೂತು ಕೇಳಾಕತ್ತೀರಿ ಅಂತ ತಿಳ್ಕೊಂಡು ನಾನು ಹೇಳ್ಕೋತ 9 ಆದರೂ ಬಿಡಲಿಲ್ಲ, 10 ಆದರೂ ಬಿಡಲಿಲ್ಲ, ಮತ್ತು ಇವ್ರಂತೂ ಯಾರು ಹೇಳೋದಿಲ್ಲ ನಮಗೆ, 11 ಆದರೂ ಬಿಡಲಿಲ್ಲ. ಆವಾಗ ನಿಮ್ಮ ತಾಳ್ಮೆ ಮಿಕ್ಕೀತು ಅಂದ್ರೆ ಏನು ಮಾಡ್ತೀರಿ? ಎದ್ದೆದ್ದು ಮನೆಗೆ ಹೊಕ್ಕೀರಿ, ಇಟ್ಟ ಅಲ್ಲ. ಭಾಳ ಅಂದ್ರೆ ಈ ಕಡೆ ಪ್ರಸಾದಕ್ಕೆ ಹೊಕ್ಕೀರಿ. ಅದಕ್ಕೆ ಎಲ್ಲದಕ್ಕೂ ತಾಳ್ಮೆ ಇರ್ತದೆ. ಹಂಗೆ ತಾಳ್ಮೆ ಮಿಕ್ಕೀತು ನಾಲಿಗೆಗೆ. ಅವಾಗದ ಅಂತು, ಇಟ್ಟು ಹೇಳಿದ್ರೂ ನನ್ನ ಮಾತು ಕೇಳವಲ್ರಿ ಅಂದ ಬಳಿಕ, ಈಗ ನೀವು ಮಾಡೋವ್ರರ ಏನದಿರಿ ಅಂತ ಕೇಳಿತದ ನಾಲಿಗೆ. ಭಾಳ ಅಂದ್ರೆ ಏನು ಮಾಡೋರು ನೀವು? ನಿನ್ನ ಕರ ತಿಂದು ಮುಗಿಸ್ತೀವಿ. ಅದು ಅಂತೂ ನೀವು 32 ಮಂದಿ ಇದ್ದೀರಿ ಅಂತ ಜಿಗದಾಡಬೇಡ್ರಿ. ನಾ ಏನಾರ ಮನಸ್ಸು ಮಾಡಿದೆ ಅಂದ್ರೆ ನಿಮ್ಮನ್ನು ಒಬ್ಬರನ್ನು ಉಳಿಸೋದಿಲ್ಲ ಅಂತದ ನಾಲಿಗೆ. ಅವಾಗ ಅವು 32 ಹಲ್ಲಿಗೆ ಸಿಟ್ಟು ಬಂತು, ನಮಗೆ ಎದುರು ಮಾತಾಡ್ತಿದ್ಯಾ, ನಮ್ಮನ್ನ ಒಂದು ಕೈ ನೋಡ್ತೀಯ ಅಂತ ಕಾಲಕ್ಕೆ ಎದುರಿ ಜಗಳಕ್ಕೆ ಬಂದವು. ಅದು ನಾಲಿಗೆ ಏನು ಮಾಡಿತು, ದಾರಿ ಹಿಡ್ಕೊಂಡು ಒಬ್ಬವ ದಷ್ಟು ಪುಷ್ಟ ಪೈಲವಾನ ಬರಾಕತ್ತಿದ್ದ, ಸಿಕ್ಕಂಗನ ಪೈಲವಾನಿಗೆ ಬೇಯಕತ್ತದ ನಾಲಿಗೆ. ಸಿಕ್ಕ ಶಬ್ದದಿಂದ ಬೈಯಾಕತ್ತು. ಮತ್ತು ಅವ ಬೈಸ್ಕೊಂಡು ಅವ ಹೆಂಗೆ ಸುಮ್ಮ ಕೊಡ್ತಾನೆ? ಮೊದಲ ಪೈಲ್ವಾನ ಬರ ಬಂದ, ಕೈ ಮುಷ್ಟಿ ಮಾಡಿ ಬಕ್ ಗುದ್ದಿದ ಬಾಯಿಗೆ. 32 ಮಂದಿ ಒಳಗಿದ್ದಿದ್ದಿಲ್ಲ, ಅವ್ರು ಕೆಳಗೆ ಬಿದ್ದಿದ್ರು. ನಾಲಿಗೆ ಎಲ್ಲಿರ್ಬೇಕು ಅಲ್ಲೇ ಇತ್ತು, ಹಲ್ಲು ಮಾತ್ರ ಕೆಳಗೆ ಬಿದ್ದಿದ್ದವು. ನಾನಂದವರು ಕೆಳಗೆ ಹೋಗ್ತಾರ ಹೊರತು, ಅದಪ್ಪ ತನಕ ಹೋಗ್ತಾರ ಹೊರತು ಮೇಲೆ ಏರಾಕ ಯಾರೂ ಸಾಧ್ಯ ಇಲ್ಲ. ಅದಕ್ಕೆ ಏನು, ನಾನು ಅನ್ನುವಂಥದ್ದು ಒಳಿತಲ್ಲ. ಅದಕ್ಕೆ ಅಲ್ಲಮರು ಹೇಳ್ತಾರ, ನಾನೆಂಬ ಅಹಂಕಾರ ತಲೆದೋರಿದಲ್ಲಿ ಅಟ ಮಠ ಕುಟಿಲ ಕುಹಕವೆಂಬ ಬಿರುಗಾಳಿ ಹುಟ್ಟಿತ್ತು ನೋಡ, ಬಿರುಗಾಳಿ ಹುಟ್ಟಿತ್ತು ನೋಡ, ಜ್ಞಾನ ಜ್ಯೋತಿ ಕೆಟ್ಟಿತ್ತು ನೋಡ.
ನಾ ಬಲ್ಲೆನೆಂಬ ಅರು ಹಿರಿಯರೆಲ್ಲರೂ ಸೀಮೆ ದಪ್ಪಿ ಕೆಟ್ಟರು ಕಾಣ ಗುಹೇಶ್ವರ. ಏನು ಅದ್ಭುತ ವಚನ ಬರೀತಾರ. ನಾ ಬಲ್ಲೆ, ನನಗೆ ಅದು ಗೊತ್ತದ, ನನಗಿದು ಗೊತ್ತದ, ನನಗೆ ಹಿಸ್ಟೋರಿ ಗೊತ್ತದ, ನನಗೆ ಜಿಯೋಗ್ರಫಿ ಗೊತ್ತದ ಅಂತ ಏನು ಹೇಳ್ತಿರ್ತೀವಲ್ಲ, ಏನು ಗೊತ್ತದ ಅಂದ್ರೆ ಏನೂ ಗೊತ್ತಿಲ್ಲ. ಯಾರು ತಾನ್ಯಾರು ಅನ್ನುವಂಥ ಪರಮ ಸತ್ಯನ ಗೊತ್ತಿಲ್ಲ ಅಂದ ಬಳಿಕ ಏನೆಲ್ಲ ತಿಳ್ಕೊಂಡು ಏನು ಮಾಡೋದದ. ಅದಕ್ಕೆ ಅವ್ರಂತಾರ, ಒಂದಿಷ್ಟು ನಾನು ಅನ್ನುವಂಥದ್ದನ್ನು ಬಿಡು, ಎಲ್ಲ ನೀನೇ, ಎಲ್ಲ ಭಗವಂತ, ಎಲ್ಲ ದೇವರು ಮಾಡಾಕತ್ತನ ಅನ್ನುವಂಥ ಆ ಸತ್ಯ ಸಂಗತಿಯನ್ನು ಒಂದಿಷ್ಟು ತಲೆಯಾಗಿಟ್ಟುಕೊಂಡು ನೀ ಬದುಕಂತ ತಿಳ್ಕೊಂಡು ಎಲ್ಲ ಮಹಾತ್ಮರು ಹೇಳ್ತಾರ. ಆದ್ದರಿಂದ ಏನು ತಿಳ್ಕೊಬೇಕಂತ ಕೇಳಿದ್ರೆ, ಯಾವಾಗಲೂ ಸಣ್ಣವರಾಗಿ ಬಾಳಿ ಬದುಕಬೇಕು. ಈಗ ನಿಮ್ಮ ಮನೆಗೆ ಗುರುಗಳು ಕರ್ಕೊಂಡು ಹೋಗಿರ್ತೀರಿ, ಚಲೋ ಮನೆ ಕಟ್ಸಿರ್ತೀರಿ, ಗೃಹ ಪ್ರವೇಶಕ್ಕೆ ಅಥವಾ ಮನೆ ಶಾಂತಿಗೆ ಗುರುಗಳು ಕರ್ಕೊಂಡು ಹೋಗಿರ್ತೀರಿ. ಆವಾಗ ಗುರುಗಳು ಅಂತಾರ, ಏನು ಮನೆ ಕಟ್ಟಿಯಪ್ಪ, ಭಾರಿ ಮನೆ ಕಟ್ಟಿ, ಏನು ಸುಣ್ಣ ಬಳದಿದಿ, ಏನು ಬಣ್ಣ ಬಳದಿದಿ, ನಿನ್ನಂಥ ಚಲೋ ಮನೆ ಖಾನಾಪುರದೊಳಗೆ ಯಾರೂ ಕಟ್ಟಿಲ್ಲ ಅಂತ ಗುರುಗಳು ಹೇಳ್ತಾರೆ. ಆವಾಗ ಭಕ್ತ ಅದಾವ ಹೇಳಬೇಕು, ಎಲ್ಲ ದೇವ್ರ ಕೃಪೆ, ಗುರುವಿನ ಕೃಪೆ ಅಂತ ಹೇಳಿದ ನಿಜವಾದ ಭಕ್ತ. ಮತ್ತು ಅವ ಹಂಗನಲಾರ್ದ ಹಿಂದಕ್ಕೆ ನಮ್ಮ ಅಜ್ಜನೂ ಕಟ್ಟಿದ್ದಿಲ್ಲ, ನಮ್ಮ ಅಪ್ಪಗೂ ಕಟ್ಟೋದಾಗಿದ್ದಿಲ್ಲ, ಅವರಿಬ್ಬರಿಗೂ ಆಗಲಾರದ್ದು ನಾ ಕಟ್ಟಿ ತೋರಿಸಿ ನೋಡ್ರಿ ಅಂದ ಹೋಯ್ತು ಅಂತಿರ್ತಾರ ಕೆಲವರು. ನಾ ಕಟ್ಟಿನಿ ಒಬ್ಬ ಬಂದ ಗುರುಗಳ ಮುಂದೆ, ನಾನಾ ಕಟ್ಟಿ ನೋಡ್ರಿ ಇದನ್ನು, ಬೆವ್ರ ಹನಿ ಸುರಿಸಿ ಕಷ್ಟಪಟ್ಟು ಹಗಲು ಅನ್ಲಾರ್ದ ರಾತ್ರಿ ಅನ್ಲಾರ್ದ ನಾ ಕಟ್ಟಿನಿ ಅಂತ ಹೇಳಕತ್ತಿದ್ದ ಗುರುಗಳ ಮುಂದೆ. ಇವಾಗ ಗುರುಗಳ ಮುಂದೆ ಹೇಳೋದನ್ನು ಅಡಿಗೆ ಮನೆಯಾಗ ಹೆಂಡತಿ ಕೇಳಿಸ್ಕೊಂಡ್ಲಿದನ ಮಾತು. ಹೆಂಡತಿ ಅಂದಳು, ಇವ ನಾ ಕಟ್ಟಿನಿ ಅನ್ನಕತ್ತೇನ ಗುರುಗಳ ಮುಂದೆ, ಹೆಂಗಾರ ಕಟ್ಟಿದ್ದ ನೀವ ನನಗೆ ಗೊತ್ತಿರಲಾರ್ದಂಗೆ ಮನಿನ. ಅವಾಗ ಹೆಂಡತಿ ಅಂದ್ಲು ಅಲ್ಲೇ ಅಡಿಗೆ ಮನ್ಯಾಗ, ಅಯ್ಯೋ ಶೂರ, ಅಯ್ಯೋ ಧೀರ, ಮನಿ ಕಟ್ಟ್ಯಾನಂತ ಮನಿ. ಲಗ್ನ ಆಗೋ ಕಾಲಕ್ಕೆ ನಮ್ಮ ಅಪ್ಪ ಕೈ ತುಂಬ ವರದಕ್ಷಿಣೆ ಕೊಡಲಿಲ್ಲ ಅಂದ್ರೆ ನೀ ಹೆಂಗೆ ಕಟ್ತಿದ್ದೋ ಶೂರ ಅಂತ ಅಂದಳಕಿ ಹೆಣ್ಮಗಳು. ಗುರುಗಳು ಮುಂದೆ ಇವನ ಮಾನನ ಹರಜು ಹಾಕಿಬಿಟ್ಲು. ಅಂದ್ರೆ ಇವ ಎದರಿಂದ ಕಟ್ಟ್ಯಾನ ಅನ್ನೋದು ಗೊತ್ತಾತಲ್ಲೀಗ. ವರದಕ್ಷಿಣೆ ತೊಗೊಂಡು ಮನೆ ಕಟ್ಟ್ಯಾನ. ಏನು ಹೇಳಾಕತ್ಯಾನ, ನಾ ಕಟ್ಟಿನಿ, ಬೆವ್ರ ಹನಿ ಸುರಿಸಿನಿ, ಕಷ್ಟಪಟ್ಟಿನಿ ಅಂತ ಹೇಳಾಕತ್ಯಾನ. ಅದಕ್ಕೆ ಇದು ನಾನು ಅನ್ನೋದು ಇರಬಾರದು. ಅದಕ್ಕೆ ಕಿಂಕರ ಭಾವ ಇರಬೇಕು, ಸದುವಿನಯ ಶೀಲ ಗುಣ ನಮ್ಮೊಳಗೆ ಇರಬೇಕಾಗ್ತದೆ ಹೊರತು. ಆದರೆ ನಾನನ್ನುವಂಥ ಅಹಂಭಾವ ಒಂದಿನಿತೂ ಇರಬಾರದು. ಅದು ಮನುಷ್ಯನೊಳಗೆ ಅಟ್ಟ ಇರ್ತದಂತ ಹಾಗೇನಿಲ್ಲ, ಎಲ್ಲರೊಳಗೂ ಇರ್ತದೆ. ಈ ಅಕ್ಷರ ಗೊತ್ತ ನಿಮಗೆ? ಕಕಂಬಳ್ಳಿ ಕನ್ನಡ ABCD ಅಷ್ಟೇ ಬರ್ತಾವೆ ಈಗಿನ ಮಕ್ಕಳಿಗೆ. ಕಕಂಬಳ್ಳಿ ಅಂತದವು. ಅದರೊಳಗೆ ನ ನಾ ನೀ ಅಂತ ಒಂದು ಸಾಲದ ಅಲ್ಲ, ನಾಕ ಮತ್ತು ನೀಕ ಜಗಳ ಹತ್ತಿ ಎರಡಕ್ಕೂ. ನಾ ಮೊದಲು ಬರ್ತೀನಿ ಓದುವಾಗ, ನಾನು ಶ್ರೇಷ್ಠ ಅಂತ ನಾ. ಈ ಕಡೆಯಿಂದ ಓದ್ಕೊತ ಹೋದ್ರೆ ನೀ ಮೊದಲು ಬರ್ತಿದ್ದಿ, ಆದರೆ ಈ ಕಡೆಯಿಂದ ಓದ್ಕೊಂಡ ಬಂದ್ರೆ ನಾ ಮೊದಲು ಬರ್ತೀನಿ, ಅದಕ್ಕೆ ನಾ ಶ್ರೇಷ್ಠ ಅಂತ ನೀ. ಎರಡಕ್ಕೂ ಜಗಳ ಹತ್ತು, ನಾ ಹೆಚ್ಚಂತ ಅದು, ನೀ ಹೆಚ್ಚಂತ ಇದು. ಕೊನೆಗೆ ಜಗಳ ಬಗೆಹರಿಲಿಲ್ಲ. ಅದ ಸಾಲಿನೊಳಗೆ ನೇ ಅಂತ ಒಂದು ದೀರ್ಘಾಕ್ಷರ ಅದ, ಅದು ಬಂದು ಎರಡಕ್ಕೂ ಸಮಾಧಾನ ಮಾಡಿತ್ತು. ನೋಡು, ಯಾರೂ ಹೆಚ್ಚಲ್ಲ, ಇಬ್ಬರು ಎಲ್ಲಿದ್ದೀವಿ, ನಾವು ಅಷ್ಟರು ಎಲ್ಲಿದ್ದೀವಿ, ಎಲ್ಲರೂ ಒಂದೇ ಸಾಲಿನೊಳಗನ ಬರ್ತೀವಿ, ಎಲ್ಲರೂ ಸಮ. ಒಬ್ಬರಿಗಿದ್ದಷ್ಟು ಗೌರವ ಕಿಮ್ಮತ್ತ ಎಲ್ಲರಿಗೂ ಒಂದೇ ತೆರನಾಗಿ ಅದ. ಯಾರು ಹೆಚ್ಚಲ್ಲ, ಯಾರು ಕಡಿಮೆಲ್ಲ. ಅದಕ್ಕೆ ನಾವೆಲ್ಲರೂ ಒಂದೇ ಅಂತ ಎಷ್ಟು ಪರಿಯಾಗಿ ಹೇಳಿದ್ರು ಸಹಿತ ಕೇಳಿಲ್ಲಿವು ಎರಡು. ನಾನ ಹೆಚ್ಚಂತ ಒಂದು, ನಾ ಹೆಚ್ಚಂತ ಮತ್ತೊಂದು. ಆವಾಗ ನೇ ಹೇಳಿತು, ನೋಡು, ನಾ ಅಂತ ನೀ ಅದಿಯಲ್ಲ, ನೀ ಅಂತ ನೀ ಅದಿಯಲ್ಲ, ಇಬ್ಬರು ಸ್ವಲ್ಪ ಹಿಂದಕ್ಕೆ ಸರಿ ಅಂತ ಸರಿಸಿತು. ಇವರಿಬ್ಬರ ನಡಾರ್ಕ ಮಧ್ಯದೊಳಗೆ ನಡಬರ್ಕ ಬಂದು ಇದು ನೇ ಕೂತಿತು. ಆವಾಗ ಇಬ್ಬರು ಓದ್ರಿ ನೀವು ಅಂತ ಓದಾಕ ಹಚ್ಚಿತ್ತು. ಏನಾತೀಗ, ನಾ ನೀ ಇತ್ತು, ಮಧ್ಯದೊಳಗೆ ನೇ ಬಂದು ಸೇರಿತ್ತು. ಈಗೇನಾಯಿತು? ಕನ್ನಡ ಬರ್ತದೋ ಇಲ್ಲೋ?
ಏನಾಯಿತು? ನಾನೇ ನೀ, ಆ ಕಡೆಯಿಂದ ಓದಿದ್ರೆ ನೀನೇ ನಾ. ಈಗ ನಿಮಗೂ ಜಗಳ ಹತ್ತದ ಗಂಡ ಹೆಂಡತಿಗೆ, ಅವಾಗ ಹೇಳೋದು ಜಗಳದಾಗ ಇದೇ ಒಂದು ಸೂತ್ರ ಏನು? ನಾನೇ ನೀ, ನೀನೇ ನಾ. ಮತ್ತು ನಾನು ನೀನು ನಾನು ಆದ ಬಳಿಕ ಇಬ್ಬರು ಒಂದಾದ್ರಲ್ಲ, ಹೊರಗಿನವ್ರು ಯಾರದಾರ? ಇಟ್ಟು ತಿಳ್ಕೊಂಡು ಬಿಟ್ರೆ ಯಾವ ಜಗಳ ಬರೋದಿಲ್ಲ, ಜಪಾತ್ರ ಬರೋದಿಲ್ಲ, ಮಸ್ತ್ ಇರ್ತದ ಬದುಕು. ಅದಕ್ಕೆ ಏನು ಮಾಡೋದು? ನಾನೇ ನೀ, ನೀನೇ ನಾ. ಜಗಳ ಹತ್ಯಾಗ ಅಂದು ನೋಡಿರ್ಬೇಕಾರ ಅವ ಈರ್ಯಾಡ್ತಿರ್ತಾನ ಹೊಡಿಬೇಕಂತ. ಆವಾಗ ನಾನೇ ನೀ, ನೀನೇ ನಾ ಯಾಕೆ ತ್ರಾಸು ತೊಗೊತಿದ್ದೆ ಅಂತ ಇಟ್ಟನ್ರಿ ಅವಂಗೆ ತಿಳಿತದ. ಮಸ್ತ್ ಇರ್ತದ ಸಂಸಾರದೊಳಗೆ, ಮಜಾ ಇರ್ತದೆ. ಅದಕ್ಕೆ ಕಿಂಕರ ಭಾವ ಬಹಳಷ್ಟು ಮಹತ್ವಪೂರ್ಣವಾದುದು. ಅದಕ್ಕೆ ಈ ಕಿಂಕರ ಭಾವವನ್ನು ಭಕ್ತ ಆದವ ಮೈಗೂಡಿಸಿಕೊಂಡು ಹೋಗಬೇಕಾಗ್ತದೆ. ಆವಾಗ ಬದುಕಿನೊಳಗೆ ಸುಖ ಅನ್ನುವಂಥದ್ದು, ಶಾಂತಿ ಅನ್ನುವಂಥದ್ದು, ಸಂತೃಪ್ತಿ ಅನ್ನುವಂಥದ್ದು ದೊರೀತದೆ. ಅದಕ್ಕೆ ನಾವು ಮಕ್ಕಳಿಗೇನು ಕಲಿಸ್ಬೇಕು? ಯಾರಾದರೂ ನಮ್ಮ ಮನೆಗೆ ಬಂದಾಗ ಬಂದ ಕೂಡ್ಲೇನ ನೀ ಏನು ಮಾಡು? ಅವರಿಗೆ ನಮಸ್ಕಾರ ಮಾಡು, ಒಳಗೆ ಬನ್ನಿ ಅಂತ ಕರಿ, ಒಂದಿಷ್ಟು ಅವ್ರಿಗೆ ಬಂದವ್ರಿಗೆ ನೀರು ಕೊಡು, ಹಾಲು ಕೊಡು ಅಂತ ಮಕ್ಕಳಿಗೆ ಸಂಸ್ಕಾರ ಕಲಿಸಿಕೊಡ್ಬೇಕು ನಾವು. ಕೆಲವರು ಹಿಂಗಿರ್ತಾರಲ್ಲ ಹಳ್ಳ್ಯಾಗ, ಈಗ ಸೋದರ ಮಾವ ಬಂದ ಇದಕ್ಕೇನು ತಿಳಿತಿರೋದಿಲ್ಲ ಹುಡುಗ, ಇದನ್ನು ಬಗಲಾಗಿ ಎತ್ಕೊಂಡಿರ್ತಾರೆ, ಇದಕ್ಕೆ ಹೇಳ್ತಿರ್ತಾರೆ. ಕೆಲವರು ಸಂಸ್ಕಾರ ಇದ್ದವರು ನಿಮ್ಮ ಮಾವ ಬಂದ ನೋಡು ಕೈ ಮುಗಿ ಅಂತ ಕಲಿಸ್ತಾರೆ. ಇನ್ನು ಕೆಲವರು ಮಾವ ಬಂದ ನೋಡು ಯಾಕೆ ಭಾಳ ಮಾತಾಡಕತ್ತಾನ, ಕಾಲು ತೋರಿಸ್ ಅಂತಿರ್ತಾರೆ. ಅವ ಈಗ ಸಣ್ಣವಿದ್ದಾಗ ಮಾವು ಕಾಲು ತೋರಿಸ್ತಾನ, ಮುಂದೆ ಒಂದು ಕೈನ ನೋಡ್ತಾನವ, ಅವ ಯಾಕೆ ಬಿಡಕ್ಕೆ ಹೊಕ್ಕಾನ. ಅದಕ್ಕೆ ಮಕ್ಕಳಿಗೆ ಚಲೋ ಕಲಿಸಿಕೊಡ್ಬೇಕು. ಈಗೇನು ಕಲಿಸ್ತೇವೆ ಅದನ್ನು ಕಲಿತಾವ ಮಕ್ಕಳು. ಅದಕ್ಕೆ 3 ವರ್ಷದ ಬುದ್ಧಿ 100 ವರ್ಷ ಅಂತ ಹೇಳ್ಯಾರ ಬಲ್ಲವರು. ಅದಕ್ಕೆ ನಾವೇನು ಮಾಡೋದು? ಒಳ್ಳೆಯದನ್ನೇ ಕಲಿಸ್ಬೇಕು ಮಕ್ಕಳಿಗೆ. ಅದಕ್ಕೆ ತಾಯಿ ತಂದೆಗಳನ್ನು ಅನುಕರಣೆ ಮಾಡ್ತಿರ್ತಾವೆ ಮಕ್ಕಳು. ಮನೆಯೊಳಗೆ, ಶಾಲೆಯೊಳಗೆ ಶಿಕ್ಷಕರನ್ನು ಅನುಕರಣೆ ಮಾಡ್ತಿರ್ತಾವೆ, ಸಮಾಜದೊಳಗೆ ನಮ್ಮಂಥ ಗುರುಗಳನ್ನ ಅನುಕರಣೆ ಮಾಡ್ತಿರ್ತಾವೆ. ಅವಕ್ಕೆ ಎಲ್ಲ ಕಡೆಗೂ ಸಂಸ್ಕಾರ ಸಿಕ್ಕಿತು ಅಂದ್ರೆ ಆ ಮಕ್ಕಳು ಏನಾಗತ್ತವು? ಬರುವಂಥ ಮುಂದಿನ ದಿನಮಾನದಲ್ಲಿ, ಭವಿಷ್ಯದ ದಿನಗಳಲ್ಲಿ ಒಳ್ಳೆಯ ಸತ್ ಪ್ರಜೆಗಳಾಗತ್ತಾರ, ಒಳ್ಳೆಯ ನಾಗರಿಕರಾಗತ್ತಾರ. ಆವಾಗ ದೇಶ ಸಮೃದ್ಧಿಯಾಗುತ್ತದೆ. ಈ ಭಾವ ಎಲ್ಲರಿಗೂ ಗೊತ್ತಿರಬೇಕು. ನಾವು ಮತ್ತವು ಏನು ಮಾಡಿದ್ರೂ ಸುಮ್ಮ ಇರ್ತೀವಿ. ಈಗ ಇತ್ತಿತ್ತಲಾಗ ಮೊಬೈಲ್ ಕೊಟ್ಟು ಕುಂಡ್ರಿಸಿಬಿಡ್ತಾರೆ ಮಕ್ಕಳಿಗೆ. ಅವು ಸರಿಸೋದ ಅದ್ರಾಗ ತಿಳಿದಿದ್ದೂ ಸರಿಸೋದ, ತಿಳಿಲಾರದ್ದೂ ಸರಿಸೋದ. ಅವು ಈಗೇನು ಸರಿಸೋದು ನೋಡಿ ನಿಮಗೆ ಖುಷಿ ಆಗುತ್ತಲ್ಲ. ಈಗ ಸಣ್ಣವಿದ್ದಾಗ ಮೊಬೈಲ್ ಸರಿಸ್ತವು, ದೊಡ್ಡವರಾಗಿಂದ ನಿಮ್ಮನ್ನ ಸರಿಸ್ತವು. ಅದಕ್ಕೆ ಏನು ಕೊಡಬೇಕು ಏನು ಕೊಡಬಾರ್ದು ಗೊತ್ತಿರಬೇಕು ಮಕ್ಕಳ ಕೈಯಾಗ. ಅದಕ್ಕೆ ನಮ್ಮನ್ನು ಅನುಕರಣೆ ಮಾಡ್ತಿರ್ತಾವೆ. ಒಬ್ಬ ಹೆಣ್ಮಗಳಿದ್ಲು ತಾಯಿ, ಕೊನೆ ಕತೆ ಹೇಳಿ ಮುಗಿಸ್ತೀನಿ. ಹಿಂಗೆ ಊರಾಗ ಶ್ರಾವಣ ಮಾಸದೊಳಗೆ ಪುರಾಣ ಹಚ್ಚಿದ್ರು. ಆ ಹೆಣ್ಮಗಳು ತನ್ನ ಮಗನ ಕರ್ಕೊಂಡು ಪುರಾಣ ಕೇಳಕ್ಕೆ ಬರ್ತಿದ್ದಳು. ಈಗ ಹೆಂಗೆ ನೀವು ಸಾವಿರಾರು ಜನ ಕೂಡಿರಲ್ಲ, ಹಿಂಗೆ ಸಾವಿರಾರು ಜನ ಕೂಡಿದ್ರು. ಅವರು ಗುರುಗಳನ್ನು ಭಾಳ ಚಲೋ ಪ್ರವಚನ ಹೇಳ್ತಿದ್ರು. ಆ ಹೆಣ್ಮಗಳು ತನ್ನ ಮಗನಿಗೆ ಕರ್ಕೊಂಡು ಬಂದು ಕೂಡುತ್ತಿದ್ಲು. ಅದು ಮೊದಲ ಸಣ್ಣ ಹುಡುಗ, ಗೊತ್ತಿರಲಿಲ್ಲ. ಅದು ಗದ್ದಲ ಮಾಡುತ್ತಿತ್ತು ಹುಡುಗ. ಏನಂತಿತ್ತದು? ಬಂದು ಒಂದು 10-15 ನಿಮಿಷ ಕೂಡು ಕೊಡ್ದನ ಹುಡುಗ ಅಂತಿತ್ತು, ಯವ್ವ ನನಗೆ ಏಕಿ ಬಂದಾವು, ನನಗೆ ಮೂತ್ರ ಬಂದಾವು, ಒಂದಾಕ ಬಂದಾವು ಅಂತಿತ್ತದ ಬರೀ. ಆವಾಗ ಸುತ್ತಮುತ್ತ ಹೆಣ್ಮಕ್ಳು ಇದ್ಲಾರಲ್ಲ, ನೀನ ಹೆತ್ತಿದ್ಯೋ ಏನೋ ಮತ್ತೆ ಯಾರು ಹೆತ್ತಾರೋ ಜಗತ್ತಿನೊಳಗೆ, ನಮ್ಮೂ ಮಕ್ಕಳದವು ಮನ್ಯಾಗ ಬಿಟ್ಟು ಬಂದೀವಿ, ನೀನು ಏನು ಇಲ್ಲಿ ಬಂದು ಕೇಳೋರ್ನು ಕೇಳಗೊಡೋದಿಲ್ಲ, ನೀನು ಕೇಳೋದಿಲ್ಲ ಅಂತ ಸುತ್ತಮುತ್ತ ಇದ್ದವ್ರು ಮಂದಿ ಬೈತಿದ್ರು ಹೆಣ್ಮಗಳಿಗೆ. ಬೈಸ್ಕೊಂಡು ಮನೆಗೆ ಹೋಗಿ ಬಿಡ್ತಿದ್ಲು. ಹುಡುಗನ ಸಲುವಾಗಿ ತಾಯಿ ಬೈಸ್ಕೊತಿದ್ಲು. ಹಿಂಗೆ ಒಂದು ವಾರ ಹೆಣ್ಮಗಳು ಬೈಸ್ಕೊಂಡು ಮಂದಿ ಕಡೆಯಿಂದ ಸಾಕಾಗಿ ಹೋಯಿತು. ಕೊನೆಗೆ ಒಂದು ದಿವಸ ಹೇಳ್ತಾಳ ಮಗನಿಗೆ, ಇವ ಹೋಗಿ ಕೂಡುಗೊಡ್ದ ಒಂದಾಕ ಬಂದವ ಅಂತಿದ್ನಲ್ಲ, ಈ ಭಾಷೆನ ಬದಲು ಮಾಡಿದ್ಲು ಹೆಣ್ಮಗಳು. ಇವನು ಭಾಷೆನ ಬದಲು ಮಾಡ್ಬೇಕಂತ ತಿಳ್ಕೊಂಡು ಹೆಣ್ಮಗಳು ಅಂದ್ಲು, ಇಂದ ಪುರಾಣಕ್ಕೆ ಕರ್ಕೊಂಡು ಹೋಗ್ತೀನಲ್ಲ, ನೀನು ಒಂದಾಕ ಬಂದವು ಮೂತ್ರ ಬಂದವು ಅನ್ನಕ್ಕೆ ಹೋಗಬೇಡ, ನನಗೆ ಹಾಡಂಗಾಗೈತೆ ಅಂತ ಅನ್ನು, ಸೂಕ್ಷ್ಮ ನನಗೆ ಗೊತ್ತಾಗ್ತದ, ನಾನು ನಿನ್ನ ಕರ್ಕೊಂಡು ಬಂದು ಬಿಡ್ತೀನಿ ಅಂತ ತಾಯಿ ಕಲಿಸಿಕೊಟ್ಲು.
ಹುಡುಗ ತಿಂಗಳು ಪುರಾಣದ ಶ್ರಾವಣ ಮಾಸ ಒಂದು ವಾರ ಮೂತ್ರ ಬಂದಾವು ಒಂದಕ್ಕೆ ಬಂದವು ಅಂತಿತ್ತು. ಮುಂದೆ 3 ವಾರ ನನಗೆ ಹಾಡಂಗಾಗೈತಿ ಅನ್ನವ ತಾಯಿಗೆ ಅಟ್ಟ ತಿಳಿತಿತ್ತು ಆ ಭಾಷೆ. ಯಾವಾಗ ಹಾಡಂಗಾಗೈತಿ ಅಂದ ಕೂಡ್ಲೇನ ತಾಯಿ ಕರ್ಕೊಂಡು ಬಂದುಬಿಡ್ತಿದ್ಲು, ಯಾರೂ ಬೈತಿದ್ದಿಲ್ಲ. ಅಷ್ಟು ಸೂಕ್ಷ್ಮವಾಗಿ ಇವರು ತಾಯಿ ಮಗಂದು ವ್ಯವಹಾರ 1 ತಿಂಗಳು ನಡೀತು. ತಿಂಗಳು ಕೊನೆಗೆ ಜಾತ್ರೆ ಇತ್ತು. ನೀವು ಹೆಂಗೆ ಜಾತ್ರೆ ಮಾಡಾಕತ್ತೀರಿ ಹಿಂಗೆ ಜಾತ್ರೆಗೆ ಹುಡುಗನ ಸೋದರ ಮಾವ ಬಂದಿದ್ದ ಜಾತ್ರೆಗೆ. ಇವು ಏನು ಹಾಡಂಗಾಗೈತೆ ಅಂತಿದ್ನಲ್ಲ, ಇದು ರೂಢಿ ಬಿದ್ದಿತ್ತಲ್ಲ ಶಬ್ದ. ಈ ಹುಡುಗನ ಸೋದರ ಮಾವ ಜಾತ್ರೆಗೆ ಬಂದಿದ್ದ. ಮತ್ತು ಮಾವಂದ್ರೆ ಯಾರಿಗೆ ಪ್ರೇಮ ಇಲ್ಲ? ಅಳಿಯನ ಮ್ಯಾಲ ಮಾವಗ ಪ್ರೇಮ, ಮಾವನ ಮ್ಯಾಗ ಅಳಿಯನ ಪ್ರೇಮ. ಮುಂಜಾನಿಂದ ಸಂಜೆ ತನಕ ಹುಡುಗಿ ಏನು ಮಾಡಿತು? ಮಾವನು ಕೂಡ ಊಟ ಮಾಡಿತ್ತು, ಮಾವನು ಕೂಡ ಕೂಡ್ತಿತ್ತು, ನಿಲ್ತಿತ್ತು, ಎಲ್ಲ ವ್ಯವಹಾರ ಮಾವನು ಕೂಡ ಮಾಡಿತ್ತು. ಹುಡುಗ ಸಣ್ಣ ಹುಡುಗ. ಕೊನೆಗೆ ರಾತ್ರಿ 10 ಆಗಿತ್ತು. ಅಳಿಯ ಮಾವ ಒಂದೇ ತಾಟಿನೊಳಗೆ ಊಟ ಮಾಡಿದ್ರು. ಆ ದಿವಸ ಹುಡುಗಂತೂ ಯವ್ವ ಇವತ್ತೊಂದು ದಿವಸ ನಾನು ಮಾವನ ಹತ್ರ ಮಲಗತೀನಿ ಅಂತದು ಜಾತ್ರೆ ದಿವಸ. ಆವಾಗ ಮತ್ತು ತಾಯಿ ದಿವಸ ನನ್ನ ಹತ್ರ ಮಲ್ಕೋತಾರ. ನನ್ನ ಮಗ ಇವತ್ತೊಂದು ದಿವಸ ಯಾಕೋ ಮಾವು ಭಾಳ ಜೀವದನ, ಆಯ್ತು ಇವತ್ತು ಮಾವನ ಹತ್ರ ಮಲ್ಕೋ ಅಂತ ತಾಯಿ ಹೇಳಿದಳು. ಅಳಿಯ ಮಾವ ಮಲ್ಕೊಂಡ್ರು. ರಾತ್ರಿ 12 ಆಗಿತ್ತು. ಹುಡುಗಂತೂ ಅಳಿಯ ಮಾವೆದ್ದ. ಯಾಕೋ ಅಂದ, ನನಗೆ ಹಾಡಂಗಾಗೈತಿ ಅಂದ 12ಕ್ಕೆ. ಇವ ಏನು ಹಾಡ್ತಾನ ಅನ್ನೋದು ಅವಂಗೇನು ಗೊತ್ತು, ಮಾವಗೆ ಗೊತ್ತಿಲ್ಲಿದು. ಅವಾಗ ಅವ ಮಾವಂದ, ಇದು ಹಾಡು ವೇಳೆ ಅಲ್ಲೋ, ರಾತ್ರಿ 12 ಆಗ್ಯದ, ಅದಕ್ಕೆ ನೀ ಹಿಂಗೆ ಹಾಡ್ಕೋತ ಕೂತಂದ್ರೆ ಸುತ್ತಮುತ್ತ ಮಲ್ಕೊಂಡವ್ರು ಮಂದಿ ಬಂದು ಬೈತಾರ. ಅದಕ್ಕೆ ನೀ ಏನು ಹಾಡೋದಿತ್ತಂದ್ರೂ ಬೆಳಗಾದ ಬಳಿಕ ಮುಂಜಾನೆ ಹಾಡಕ್ಕಂತೀವಿ, ಸುಮ್ಮ ಮಲಗಂತ ಮಲಗಿಸಿದ ಮಾವ. ಮತ್ತೊಂದು 10-15 ನಿಮಿಷ ಸುಮ್ಮ ಮಲಗದಂಗೆ ಮಾಡಿದ್ದ. ಮತ್ತು 15 ನಿಮಿಷ ಆದ ಬಳಿಕ ಮಾವ ಅಂದ. ಅವ ಅಂದ, ಯಾಕೋ ಅಂದ, ನನಗೆ ಹಾಡಂಗಾಗೈತಿ. ಅವನಿಗೆ ಸಿಟ್ಟು ಬಂತು. ಏನು ಹಾಡ್ತೀವೋ ಇಟ್ಟತ್ನ್ಯಾಗ ಅಪರಾತ್ರಿ ವೇಳೆದಾಗ ನಿಮ್ಮವ್ವ ನಿಮ್ಮಪ್ಪ ಬಂದು ನನ್ನ ಬೈತಾರ, ಹುಡುಗನಿಗೆ ಎಬ್ಬಿಸಿ ಹಾಡಕಚ್ಚಿಯಲ್ಲ ಅಂತ ತಿಳ್ಕೊಂಡು, ಅದಕ್ಕೆ ಇದು ಹಾಡೋ ಸಮಯ ಇಲ್ಲ, ಸುಮ್ಮನೆ ಮಲಗು ಅಂತ ಮಲಗಿಸಿದ 2ನೇ ಸಲ. ಮತ್ತೊಂದು 10-20 ನಿಮಿಷ ಆಗಿತ್ತು. ಅಷ್ಟೊತ್ತಿಗೆ ಮಧ್ಯರಾತ್ರಿ 2 ಆಗಿತ್ತು. ಈ ಸಲ 3ನೇ ಸಲ ಎದ್ದವ. ಮಾವ ಅಂದ. ಯಾಕೋ ಅಂದ, ನನಗೆ ಜೋರು ಹಾಡಂಗಾಗೈತಿ ಅಂದ. ಹೆಂಗಾಗಿರ್ಬಾರ್ದು ಮಾವಗ. ಮಾವಂದ, ಅವ ಏನು ತಿಳಿದಾನ ಹಾಡಂಗಾಗೈತಿ ಅಂದ್ರೆ, ಈಗ ನಮ್ಮ ಇವ್ರು ಹಾಡ್ತಾರಲ್ಲ ಗವಾಯಿಗಳು ಹಿಂಗೆ ಹಾಡ್ತಾರಂತ ಅವನ ತಲೆಯಾಗ, ಮಾವನ ತಲೆಯಾಗ ಇವನ ಹಾಡನ ಬೇರೆ ಐತದ. ಅವನಿಗೇನು ಗೊತ್ತು. 3ನೇ ಸಲ ಯಾವಾಗ ಜೋರು ಹಾಡಂಗಾಗೈತಿ ಅಂದ, ಅವಾಗ ಮಾವಂದ, ಇವ ಏನು ನನ್ನ ಮಲಗ ಗೊಡೋದಿಲ್ಲ, ಬೆಳತನಕ ನಿದ್ರೆ ಗೆಡಿಸ್ತಾನೆ, ಹಾಡಂಗಾಗೈತೆ ಅಂತಂದು ಇವ ಏನಾರ ಹಾಡ್ತಿದ್ದಾನ ಅಂತ ಕೊನೆಗೆ ನಿರ್ಣಯ ಮಾಡಿದ ಮಾವ. ನೋಡು, ನೀನು ಹಾಡು ಬ್ಯಾಡ ಅನ್ನಂಗಿಲ್ಲ, ಆದರೆ ಯಾರಿಗೂ ಕೇಳಲಾರ್ದಂಗೆ ನನಗೆ ಅಟ್ಟ ಕೇಳಿರ್ಬೇಕು, ಬಂದು ಕಿವ್ಯಾಗ ಹಾಡಿಬಿಡ ಅಂದ. ಬಂದು ರಾತ್ರಿ 2ಕ್ಕೆ ಹಾಡಿದ. ಹಾಡು ಹೆಂಗದ ಅಂದವ. ಇಂಪದೋ ಏನೋ ತಂಪದೋ ಅಂದ ಹುಡುಗ. ಯಾವ ದೇಶದ ಹಾಡು ಅಂತ ಮಾವಂದ. ನಮ್ಮ ದೇಶದ ಅಂದ. ಯಾರು ಕಲಿಸ್ಯಾರ? ನಮ್ಮವು ಕಲಿಸ್ಯಾಳ. ಅದಕ್ಕೆ ಬಲ್ಲವ್ರು ಹೇಳ್ಯಾರ, ಮನೆಯೇ ಮೊದಲ ಪಾಠಶಾಲೆ, ಜನನಿಯೇ ತಾ ಮೊದಲ ಗುರು. ಏನು ಕಲಿಸ್ತೇವಿ ಅದು ಉಳಿತದ. ಅದಕ್ಕೆ ಮನೆಗೆ ಬಂದವರಿಗೆ, ಹಿರಿಯರಿಗೂ, ಓಣ್ಯಾಗ ಸುತ್ತಮುತ್ತಿರತಕ್ಕಂಥ ನೆರೆಹೊರೆಯವರಿಗೂ ಎಲ್ಲರಿಗೂ ಒಂದಿಷ್ಟು ಏನು ಮಾಡೋದು, ಕಿಂಕರ ಭಾವವನ್ನು ಅಳವಡಿಸಿಕೊಂಡು ಬದುಕುವಂತಹ ಸದ್ಗುಣ ಸದ್ಭಾವವನ್ನು ಮಕ್ಕಳಿಗೆ ಕಲಿಸ್ಬೇಕಾಗ್ತದೆ. ಇದಕ್ಕೆ ಸದುವಿನಯ ಭಾವ ಅಂತ ಕರೀತಾರೆ. ಆದ್ದರಿಂದ ಇಂತಹ ಭಾವ ತಮ್ಮೆಲ್ಲರ ಅಂತರಂಗದೊಳಗೆ ಮೂಡಲಿ ಅನ್ನುವಂಥ 2 ನುಡಿಗಳನ್ನು ಗುರುದೇವರ ಪಾದಕ್ಕೆ ಸಮರ್ಪಣೆ ಮಾಡಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕಾರಗಳು. ಗದಗ ಜಿಲ್ಲಾ ಶಿರಹಟ್ಟಿ ತಾಲೂಕು ಖಾನಾಪುರ ಗ್ರಾಮದ ಶ್ರೀ ಮೈಲಾರಲಿಂಗೇಶ್ವರ ನೂತನ ದೇವಸ್ಥಾನ
ಸಿಬಾರದ ಲೋಕಾರ್ಪಣೆ ಮತ್ತು ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮದ ಅಂಗವಾಗಿ ಆಧ್ಯಾತ್ಮಿಕ ಪ್ರವಚನದ 4ನೇ ಅಧ್ಯಾಯ ಈಗ ತಾನೇ ಮುಕ್ತಾಯಗೊಂಡಿತು. ಅಧ್ಯಾಯದ 2 ಪುಟಗಳನ್ನು ನಾವೆಲ್ಲ ಶ್ರವಣ ಮಾಡಿದ್ವಿ. ಒಂದು ನಿನ್ನೆಯ ಮುಂದುವರಿಕೆಯ ಭಾಗ, ಅದು ಮಾತು. ಮನುಷ್ಯನ ಸಾರ್ಥಕತೆಗೆ ಸತ್ಸಂಗ, ಸತ್ಸಂಗದ ನಂತರ ಸುವಿಚಾರ ಅಥವಾ ಸುನುಡಿಗಳು, ಅದರ ನಂತರ ಸದುವಿನಯ. ಅಹಂಕಾರವಿಲ್ಲದ ಜೀವನ ಮನುಷ್ಯನಿಗೆ ಅತಿ ದೊಡ್ಡ ಸಂಪತ್ತು. ಅದನ್ನು ಗಳಿಸಿಕೊಳ್ಳಲಿಕ್ಕಾಗಿಯೇ ನಾವು ನೀವೆಲ್ಲ ಇಂತಹ ಸತ್ಸಂಗದಲ್ಲಿ ಈ ಕೊರೆಯುವ ಚಳಿಯಲ್ಲಿ ಸೇರಿದ್ದು. ಬಹಳಷ್ಟು ಇತ್ತೀಚೆಗೆ ಒಂದು ಸುಂದರವಾಗಿರತಕ್ಕಂತಹ ಒಂದು ವಿಡಿಯೋ ಬಂತು. ಎಲ್ಲರೂ ಡಾಕ್ಟರ್ MB ದಿಲ್ಶಾದ್ ಅನ್ನುವಂತಹ ಒಬ್ಬ ವ್ಯಕ್ತಿ ಮಾತು ಹೆಂಗಿರಬೇಕು ಅನ್ನೋದನ್ನು ಒಂದು ಚಂದ ವಿಡಿಯೋ ಮಾಡಿ ಭಾಳಷ್ಟು ಜನ ಮೊಬೈಲ್ದೊಳಗೆ ಅದನ್ನು ಕೇಳೇವೆ ಎಲ್ಲರೂ. ಅವ್ರು ಹೇಳುವಂತಹ ಮಾತು ಹೆಂಗಿರ್ತದೆ ಅಂದರೆ, ಮಾತು ಹೆಂಗಿರಬೇಕು, ಹೆಂಗರ ಇರಬಾರ್ದು, ಅವ್ರ ಹಂಗೆ ಇವ್ರ ಹಂಗೆ, ಯಾರ ಹಂಗೂ ಇರಬಾರ್ದು, ಯಾರ ಹಂಗೂ ಇರಬಾರ್ದು, ಆದ್ರೆ ಕೇಳುವ ಹಾಂಗಿರಬೇಕು. ಮಾತಿನ್ಯಾಗ ಮಾತಿರಬೇಕು, ಮಾತಿನ್ಯಾಗ ಆತಿರಬೇಕು, ಮಾತಿನ್ಯಾಗ ನೀತಿರಬೇಕು, ಮಾತಿನ್ಯಾಗ ರೀತಿರಬೇಕು, ಮಾತಿನ್ಯಾಗ ಪ್ರೀತಿರಬೇಕು, ಮಾತಿನ್ಯಾಗ ಭೀತಿರಬೇಕು, ಮಾತಿನ್ಯಾಗ ಉಪದೇಶ ಇರಬೇಕು, ಮಾತಿನ್ಯಾಗ ಸಂದೇಶ ಇರಬೇಕು, ಮಾತಿನ್ಯಾಗ ಆದೇಶ ಇರಬೇಕು, ಮಾತಿನೊಳಗೊಂದು ಉದ್ದೇಶ ಇರಬೇಕು, ಮಾತಿನ್ಯಾಗ ತೂಕಿರಬೇಕು, ಇಲ್ಲಿಕ್ರ ಸುಮ್ಮನೆ ಕೂತಿರಬೇಕು, ಮಾತು ಸಾಧನ ಆಗಬೇಕ, ಮಾತೇ ಸಾಧನ ಆಗಬಾರದು, ಮಾತಿನಲ್ಲಿ ವೇಗ ಇರಬೇಕು, ಮಾತಿನಲ್ಲಿ ಉದ್ವೇಗ ಇರಬಾರದು, ಮಾತಿನಲ್ಲಿ ಆತ್ಮೀಯತೆಯ ಭಾವ ಇರಬೇಕು, ಸೌಹಾರ್ದತೆಯ ಸೆಲೆ ಇರಬೇಕು, ನಲಿವಿನ ನೆಲೆ ಇರಬೇಕು, ಬದುಕಿನ ಬೆಲೆ ಇರಬೇಕು. ಅಂಥ ಸಮಯದೊಳಗೆ ಮಾತ್ರ ನಮ್ಮ ಮಾತುಗಳಿಗೆ ಬೆಲೆ ಬರುತ್ತದೆ. ಅದಕ್ಕೆ ಮನುಷ್ಯ, ಒಂದು ಸಣ್ಣ ಮಗು ಮಾತಾಡಲಿಕ್ಕೆ 1 ರಿಂದ 1.5 2 ವರ್ಷ ಕಲಿತದ. ಏನು ಮಾತಾಡಬೇಕು ಅನ್ನೋದಕ್ಕೆ ವರ್ಷ ಪೂರ್ತಿ, ನಮ್ಮ ಜೀವನ ಪೂರ್ತಿ ನಾವು ಕಲ್ತರೂ ಅದು ಕಡಿಮೆ ಅನ್ನುವಂತಹ ಅನುಭಾವಿಗಳ ಮಾತು ನಮಗೆಲ್ಲ ಜ್ಞಾನದ ಬೆಳದಿಂಗಳಾಗಬೇಕು ಅನ್ನುವಂಥದ್ದನ್ನು ಪ್ರವಚನದ ಅರ್ಧ ಭಾಗದೊಳಗೆ ಕಂಡ್ವಿ. ಇನ್ನರ್ಧ ಭಾಗದೊಳಗೆ ಸತ್ಸಂಗ ಆಯಿತು, ಸುನುಡಿಗಳನ್ನು ಆಡೋದನ್ನು ಕಲ್ತ್ವಿ, ಕೇಳಿದ್ವಿ. ಹಾಗಾದ್ರೆ ಅದು ನಮಗೆ ಯಾವುದಕ್ಕೆ ನಾಂದಿಯಾಗಬೇಕು ಅಂದರೆ, ಸದುವಿನಯದ ಸಂಪತ್ತಿಗೆ ನಾಂದಿಯಾಗಬೇಕು. ಯಾವಾಗ ಮನುಷ್ಯನಲ್ಲಿನ ಅಹಮ್ಮಿಕೆ ಸಂಪೂರ್ಣವಾಗಿ ಹೋಗ್ತದನೋ, ನಾ ಮತ್ತು ನೀ ಅನ್ನೋದ್ರ ನಡುವೆ ನಾನೇ ನೀ ಅನ್ನುವಂತಹ ಉದಾಹರಣೆಯೊಂದಿಗೆ ಶ್ರೀಗಳು ನಮಗೆಲ್ಲ ತಿಳಿಸಿದ್ರಲ್ಲ, ಅಂತಹ ಬದುಕು ನಮಗಾಗಬೇಕು. ಯಾವುದೋ ಒಂದು ಸಣ್ಣ ಕೆಲಸ ಮಾಡಿದರೆ ನಾನು ಅನ್ನೋ ಅಹಮ್ಮಿಕೆಯೊಳಗೆ ನಮ್ಮ ಜೀವನವನ್ನು ಕಳೆಯುವಂತಹ ಈ ಸಮಯದೊಳಗೆ ಇಂತಹ ಸತ್ಸಂಗದೊಳಗೆ ಸೇರಿರ್ತಕ್ಕಂತಹ ಎಲ್ಲ ಸಂಪದ್ಭರಿತ ಮನಸ್ಸುಗಳು ಯಾವುದಕ್ಕೆ ಯೋಚನೆ ಮಾಡಬೇಕು ಅಂದರೆ, ನನ್ನದು ಅನ್ನೋದಲ್ಲ, ಎಲ್ಲ ಭಗವಂತನ ಲೀಲೆ. ಅದಕ್ಕೆ ಸುಂದರವಾಗಿರ್ತಕ್ಕಂಥ ಒಂದು ಪದ್ಯ, ಇಳೆಯಿಂದ ಮೊಳಕೆ ಒಗೆವೊಂದು ತಮಟೆಗಳಿಲ್ಲ, ಫಲಮಾಗುವೊಂದು ತುತ್ತೂರಿ ದನಿಯಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿನಿನ್ನ ತುಟಿಗಳನ್ನು ಮಂಕುತಿಮ್ಮ. ಭೂಮಿ ಅದೆಷ್ಟೋ ಬೀಜಗಳಿಗೆ ಮೊಳಕೆ ಕೊಡ್ತದೆ, ಯಾವತ್ತೂ ನಾನು ಮೊಳಕೆ ಕೊಡ್ತಾ ಇದ್ದೀನಿ ಅಂತ ಡಂಗುರ ಸಾರೋದಿಲ್ಲ. ಇಡೀ ಜಗತ್ತಿಗೆ ಬೆಳಕನ್ನು ಕೊಡ್ತಕ್ಕಂಥ ಸೂರ್ಯ ನಾನು ಬೆಳಕು ಕೊಡ್ತಾ ಇದ್ದೀನಿ ಅನ್ನುವಂಥ ಅಹಂಭಾವವನ್ನು ಯಾವತ್ತೂ ತೋರೋದಿಲ್ಲ. ಗಿಡ ಹಣ್ಣುಗಳನ್ನು ಬಿಡುತ್ತದೆ, ಯಾವತ್ತೂ ಸಂಭ್ರಮದಿಂದ ಕೂಗೋದಿಲ್ಲ. ಇಷ್ಟೆಲ್ಲ ಕೆಲಸ ಸಣ್ಣತನದಿಂದ ಹಾಗೇ ಸಾವಕಾಶವಾಗಿ ಶಾಂತವಾಗಿ ನಡೀತಾ ಇರಬೇಕಾದಾಗ, ನೀನು ಕೊಟ್ಟಿರೋ 50 ರೂಪಾಯಿನ 500 ಸಾರಿ ಇಲ್ಲಿ ಮೈಕ್ನೊಳಗೆ ಒದರಿಸಿದ್ರೆ ನಿನ್ನ ಆ ಕೊಡುವಿಕೆಗೆ ಬೆಲೆ ಎಲ್ಲಿಂತ ಬರ್ತದೆ? ಅದಕ್ಕೆ ನಿನ್ನ ಅಹಮ್ಮಿಕೆಯನ್ನು ಕೆಳಗೆ ಮಾಡು. ಭಗವಂತ ನಿನಗೆ ಒಂದಿಷ್ಟು ಒಳ್ಳೆಯ ವಿಚಾರಗಳನ್ನು ಕೊಟ್ಟು ನಿನ್ನ ಬದುಕನ್ನು ಹಸನಾಗಿಸಲಿ ಅನ್ನುವಂಥದ್ದು ನಮ್ಮ ಇವತ್ತಿನ
ಪ್ರವಚನದ 2ನೆಯ ಪುಟ. ಈ ಎಲ್ಲ ಆ ಮಾತಿನ ಮಿತಿ ನಮ್ಮ ಮತಿಯ ಮಿತಿಯೊಳಗೆ ಇರಬೇಕು. ಅದರಿಂದ ಸದುವಿನಯ ನಮ್ಮಲ್ಲಿ ಸಂಪದ್ಭರಿತವಾಗಿ ಜ್ಞಾನವನ್ನು ನಮ್ಮಲ್ಲಿ ಕರುಣಿಸಿ ನಮ್ಮ ಬದುಕು ಇನ್ನಷ್ಟು ಶೃಂಗಾರಗೊಳ್ಳಬೇಕು ಅನ್ನುವಂತಹ 4ನೆಯ ದಿನದ ಪ್ರವಚನದ ಒಂದು ದಾಹವನ್ನು, ನಮ್ಮಲ್ಲಿರೋ ಜ್ಞಾನವನ್ನು ಹೆಚ್ಚಿಸಿ ದಾಹವನ್ನು ತಣಿಸಿರುವಂತಹ ಪರಮಪೂಜ್ಯರಿಗೆ ನಾವೆಲ್ಲ ಭಕ್ತಿಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ, ಬಂಧುಗಳೇ, ಇವತ್ತು ಕೂಡ ನಮ್ಮ ಈ ಕಾರ್ಯಕ್ರಮದೊಳಗೆ ಅನೇಕ ಮಹನೀಯರು ಕಾರ್ಯಕ್ರಮದಲ್ಲಿ ಒಂದುಗೂಡಿದ್ದಾರೆ. ಅವರನ್ನು ನಮ್ಮ ಗ್ರಾಮದ ಪರವಾಗಿ ಅತ್ಯಂತ ಹೃದಯಪೂರ್ವಕವಾಗಿ ಈ ವೇದಿಕೆಯ ಪರವಾಗಿ ಎಲ್ಲರ ಪರವಾಗಿ ಅವರನ್ನು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ದಯಮಾಡಿ ನಮ್ಮ ಸಂಘಟಕರು ಆ ಎಲ್ಲ ಮಹನೀಯರಿಗೆ ಗೌರವಿಸುವಂತಹ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕಂತ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಮೊದಲಿಗೆ ಶ್ರೀ ಶಿವಪ್ರಕಾಶ್ ಮಹಾಜನ್ ಶೆಟ್ಟರ್ ಸರ್ ಅವರನ್ನು, ಕೆ ಎ ಬಳಿಗಾರ್ ಗುರುಗಳನ್ನು, ಎಂ ಸಿ ಹಿರೇಮಠ ಅವರನ್ನು, ಈ ಮೂವರನ್ನು ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ದಯಮಾಡಿ ನಾನು ಹೇಳ್ತಕ್ಕಂತಹ ಎಲ್ಲ ಮಹನೀಯರು ವೇದಿಕೆಗೆ ಬಂದು ಪೂಜ್ಯರಿಂದ ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಗುರುನಾಥಯ್ಯ ಅಮೋಘಿಮಠ, ಸಾಕಿನ್ ಹುಲ್ಲೂರು. ಗುಡದಪ್ಪ ನಿಂಗಪ್ಪ ಸೀತಾಲಹರಿ, ಸಾಕಿನ್ ಅತ್ತಿಕಟ್ಟಿ. ಮಲ್ಲಪ್ಪ ಕರಿಯಪ್ಪ ಕವಲೂರ್, ಶಿಕ್ಷಕರು, ಸಾಕಿನ್ ಬಸಾಪುರ. ಶಂಕರಪ್ಪನವರು ಕಾಳಗಿ, ಸಾಕಿನ್ ಹರಿಪುರ. ಪ್ರಭು ಕುರುಬಗವಳಿ, ಸಾಕಿನ್ ಬಸಾಪುರ. ಅರುಣ್ ನಿಂಗಪ್ಪ ಗೂರದ್ಯಾಮಣ್ಣನವರ. ಮಾನಪ್ಪ ಬಡಿಗೇರ್, ಸಾಕಿನ್ ಲಕ್ಕುಂಡಿ. ಶ್ರೀ ಶಿವಪ್ರಕಾಶ ಮಹಾಜನ್ ಶೆಟ್ಟರ್, ಸಾಕಿನ್ ಬೆಳ್ಳಟ್ಟಿ. ಸನ್ಮಾನ್ಯ ಶ್ರೀ ಕೆ ಎ ಬಳಿಗಾರ್, ಸಾಕಿನ್ ಶಿರಹಟ್ಟಿ. ಸನ್ಮಾನ್ಯ ಶ್ರೀ ಎಂ ಸಿ ಹಿರೇಮಠ್, ಸಾಕಿನ್ ಶಿರಹಟ್ಟಿ. ಈ ಎಲ್ಲ ಮಹನೀಯರು ಧನ್ಯತೆಯ ಈ ಒಂದು ಜಾಗಕ್ಕೆ ಬಂದಿರತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಪುಣ್ಯ. ದಯಮಾಡಿ ಈ ವೇದಿಕೆಗೆ ಬಂದು ಪರಮಪೂಜ್ಯರ ಆಶೀರ್ವಾದದ ಗೌರವವನ್ನು ಪಡಿಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇವತ್ತು 4ನೆಯ ದಿನ. ಇನ್ನು ಉಳಿದ 4 ದಿನಗಳು ಕೂಡ ಬಹಳಷ್ಟು ಬೇಗನೆ ಎಲ್ಲ ತಾಯಂದಿರು, ಸಹೋದರ ಸಹೋದರಿಯರು ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅನ್ನುವಂತಹ ಭಿನ್ನಹವನ್ನು ತಮ್ಮಲ್ಲಿ ಇಡ್ತಾ ಇದ್ದೀವಿ. ಕಾರ್ಯಕ್ರಮದ ನಂತರ ಪ್ರಸಾದ ಇರುತ್ತೆ. ಎಲ್ಲರೂ ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಡು ಹೋಗಬೇಕು. ಬೇರೆ ಊರಿನಿಂದ ಆಗಮಿಸಿರ್ತಕ್ಕಂಥ ಶಿರುಂಜ, ಬಸಾಪುರ, ಹರಿಪುರ, ಶಿರಹಟ್ಟಿ, ಅತ್ತಿಕಟ್ಟಿ, ಹುಲ್ಲೂರು, ಮುಳುಗುಂದ, ಹೊಳಲಾಪುರ ಈ ಎಲ್ಲ ಗ್ರಾಮಗಳಿಂದ ಬಂದಿರತಕ್ಕಂಥ ಎಲ್ಲ ಮಹನೀಯರನ್ನು ನಾವು ನಮ್ಮ ಖಾನಾಪುರದ ಸಕಲ ಸದ್ಭಕ್ತರ ಪರವಾಗಿ ಹೃದಯಪೂರ್ವಕವಾಗಿ ತಮ್ಮನ್ನು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇನ್ನೂ 4 ದಿನ ಕಾರ್ಯಕ್ರಮ ಇರ್ತದೆ. ದಯಮಾಡಿ ಎಲ್ಲರೂ ಬನ್ನಿ, ನಮ್ಮ ಈ ಕಾರ್ಯಕ್ರಮದೊಳಗೆ ಭಾಗಿಯಾಗಿ ಪೂಜ್ಯರ ಆ ಪ್ರವಚನದ ನುಡಿಗಳನ್ನು ಕೇಳಿ ಪುನೀತರಾಗಿ ಅಂತ. ಈ ಎಲ್ಲ ಮಹನೀಯರಿಗೆ ಗೌರವವನ್ನು ಪೂಜ್ಯ ಶ್ರೀಗಳು ಅವರನ್ನು ಗೌರವಿಸಬೇಕು. ಅದಕ್ಕಾಗಿ ನಮ್ಮ ಸಂಘಟಕರು ಸಹಕರಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಲಿಂಗೈಕ್ಯ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಶಿಷ್ಯಂದಿರು, ಅವರ ಪ್ರತಿರೂಪವೇ ಆದಂತಹ ಪೂಜ್ಯ ಶ್ರೀ ಸಂಗಮೇಶ್ವರ ಸ್ವಾಮಿಗಳು, ಜ್ಞಾನ ಯೋಗಾಶ್ರಮ, ವಿಜಯಪುರ, ಸರಳತೆಯ ಸಾಕಾರ ಮೂರ್ತಿ, ಜ್ಞಾನದ ಶಿಖರ, ಪೂಜ್ಯ ಶ್ರೀಗಳಿಂದ ನಮ್ಮ ಕಾರ್ಯಕ್ರಮಕ್ಕೆ ತನು ಮನ ಧನ ಸಹಕಾರದ ಎಲ್ಲ ರೀತಿಯ ಸಹಾಯ ನೀಡಿರತಕ್ಕಂಥ ಈ ಮಹನೀಯರಿಗೆ ಈ ಭವ್ಯ ವೇದಿಕೆಯಲ್ಲಿ ಈ ಭಕ್ತ ಸಂಕುಲದ ಎದುರು ಅವರನ್ನು ಗೌರವಿಸ್ತಾ ಇರೋದು ನಮ್ಮೂರಿನ ಹೆಮ್ಮೆ. ತಾವು ನಮ್ಮೂರಿಗೆ ಆಗಮಿಸಿದ್ದು, ನಮ್ಮೂರಿನ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ್ದು, ಸಲಹೆ ಸೂಚನೆಗಳನ್ನು ಇಟ್ಟಿದ್ದು, ಅದಕ್ಕೆ ನಾವೆಲ್ಲ ಕೃತಜ್ಞರಾಗಿದ್ದೀವಿ. ಸದಾಕಾಲ ನಮ್ಮೂರಿನ ಮೇಲಿನ ಪ್ರೀತಿ
ಇಂತಹ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮ್ಮ ಸಹಾಯ ಸಹಕಾರ ನಾವು ಬಯಸ್ತೇವೆ. ನಿಮಗೂ ನಮಗೆಲ್ಲರಿಗೂ ಕರುಣಿಸಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಈ ಎಲ್ಲ ಸೇವಾರ್ಥಿಗಳನ್ನು ಈ ವೇದಿಕೆಯೊಳಗೆ ಗೌರವಿಸ್ತಾ ಇರೋದು ನಮ್ಮ ಭಾಗ್ಯ. ತಾವೆಲ್ಲ ಇಲ್ಲಿ ಆಗಮಿಸಿದ್ದು ನಮ್ಮ ಪುಣ್ಯ. ಆಗಮಿಸಿ ಗೌರವವನ್ನು ಸ್ವೀಕರಿಸಿದ್ದಕ್ಕಾಗಿ ನಾವು ಕೃತಜ್ಞತೆಯ ಭಾವವನ್ನು ಸಮರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು ಎಲ್ಲರಿಗೂ. ಆಗಮಿಸಿ ಸನ್ಮಾನವನ್ನು ಸ್ವೀಕರಿಸಿದಂತಹ ತಮಗೆಲ್ಲರಿಗೂ ಈ ಎಲ್ಲ ಭಕ್ತರ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಇನ್ನೂ 4 ದಿನದ ಕಾರ್ಯಕ್ರಮಕ್ಕೆ ದಯಮಾಡಿ ಬನ್ನಿ, ಪ್ರವಚನವನ್ನು ಆಲಿಸಿರಿ. ಎಷ್ಟೋ ಜನ ಸಿದ್ದೇಶ್ವರ ಶ್ರೀಗಳನ್ನು ನೋಡಿಲ್ಲ, ಅವರ ಪ್ರವಚನದ ಮಾತುಗಳನ್ನು ಕೇಳಿಲ್ಲ. ಆದ್ರೆ ನಾವೆಲ್ಲ ಸಿದ್ದೇಶ್ವರರ ಪ್ರತಿರೂಪವಾಗಿರತಕ್ಕಂತಹ ಪೂಜ್ಯರ ಪ್ರವಚನವನ್ನು ಆಲಿಸ್ತಾ ಇರೋದು ಹೆಮ್ಮೆಯ ಭಾವನೆಯನ್ನು ಮೂಡಿಸ್ತಾ ಇದೆ. ಕರೆತರಂದಿರುವಂತಹ ನಮ್ಮೂರಿನ ಎಲ್ಲ ಹಿರಿಯರಿಗೆ, ಟ್ರಸ್ಟ್ನ ಎಲ್ಲ ಬಂಧುಗಳಿಗೆ ಧನ್ಯವಾದಗಳು. ದಯಮಾಡಿ, ಇನ್ನೂ ಮಂಗಳಾರತಿ ಮುಗುದಿಲ್ಲ, ಪ್ರಸಾದ ಇನ್ನೂ ಅಲ್ಲಿ ಪ್ರಾರಂಭ ಆಗಿರೋದಿಲ್ಲ. ಇದೀಗ ನಮ್ಮ ಸಂಗೀತ ಸಾಧಕರು ಮಂಗಲಗೀತೆಯೊಂದಿಗೆ ಇವತ್ತಿನ ಈ ಒಂದು ಪ್ರವಚನದ ಕಾರ್ಯಕ್ರಮ ಮುಗಿಸಬೇಕಂತ ಮಂಗಲಂ ಮೈಲಾರಲಿಂಗಗೆ ಮಂಗಲ, ಮಂಗಲಂ ಜಯ ಮಂಗಲಂ ಮೈಲಾರಲಿಂಗಗೆ ಮಂಗಲ, ಪ್ರಣವಕ್ಕೆ ಮಂಗಲ, ಪ್ರಮಥಗೆ ಮಂಗಲ, ಪ್ರಣಮಕಾರಗೆ ಮಂಗಲ, ಪ್ರಣವಕ್ಕೆ ಮಂಗಲ, ಪ್ರಮಥಗೆ ಮಂಗಲ, ಪ್ರಣಮಕಾರಗೆ ಮಂಗಲ, ಮಂಗಲಂ ಜಯ ಮಂಗಲಂ ಮೈಲಾರಲಿಂಗಗೆ ಮಂಗಲ. ವೇದಕ್ಕೆ ಮಂಗಲ, ಶಾಸ್ತ್ರಕ್ಕೆ ಮಂಗಲ, ವೇದಕ್ಕೆ ಮಂಗಲ, ಶಾಸ್ತ್ರಕ್ಕೆ ಮಂಗಲ, ಆದಿ ಪುರಾಣಕ್ಕೆ ಮಂಗಲ, ಗುರುವಿಗೆ ಮಂಗಲ, ಶಿಷ್ಯಗೆ ಮಂಗಲ, ಗುರುವಿಗೆ ಮಂಗಲ, ಶಿಷ್ಯಗೆ ಮಂಗಲ, ಹರಚರ ಭಕ್ತಗೆ ಮಂಗಲ, ಹರಚರ ಭಕ್ತಗೆ ಮಂಗಲ, ಮಂಗಲಂ ಜಯ ಮಂಗಲಂ ಮೈಲಾರಲಿಂಗಗೆ ಮಂಗಲ, ನಿತ್ಯಗೆ ಸತ್ಯಗೆ ಮುಕ್ತಿಗೆ ಮಂಗಲ, ನಿತ್ಯಗೆ ಸತ್ಯಗೆ ಮುಕ್ತಿಗೆ ಮಂಗಲ, ಸತ್ಯಾತ್ಮಗೆ ಮಂಗಲ, ನಿತ್ಯ ಗುರು ಶಾಂತಲಿಂಗಗೆ ಮಂಗಲ, ಸತ್ಯ ಶಾಂತಗೆ ಮಂಗಲ, ಮಂಗಲಂ ಜಯ ಮಂಗಲಂ ಮೈಲಾರಲಿಂಗಗೆ ಮಂಗಲ, ಮೈಲಾರಲಿಂಗೇಶಗೆ ಮಂಗಲ, ಮೈಲಾರಲಿಂಗೇಶಗೆ ಮಂಗಲ, ಮಂಗಲ. ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕಳಾತೀತಂ ತಸ್ಮೈ ಶ್ರೀ ಗುರುವೇ ಗುರುವೇ ನಮಃ. ಸಾಂಬ ಜೈ ನಮಃ. ಪಾರ್ವತಿ ಶಿವ ಹರ ಹರ ಮಹಾದೇವ.
जगद्गुरु फकीरेश्वर महाराज की, मैलारलिंगेश्वर महाराज की। शिव सांब जय नमः पार्वती, शिव हर हर महादेव देव।